ಆವರ್ತನೋ ನಿವೃತ್ತಾತ್ಮ ಸಂವೃತ ಸಂಪ್ರಮರ್ದನಃ ಅಹಃ ಸಂವರ್ತಕೋ ವನ್ಹಿರನಿಲೋ ಧರಣೀಧರಃ. ಇನ್ನೊಮ್ಮೆ ಆ ಉಚ್ಚಾರಣೆ ಸ್ಪಷ್ಟವಾಗಿರಲಿ. ಆವರ್ತನೋ ನಿವೃತ್ತಾತ್ಮ, ನೋಡಿ ಇಲ್ಲೆಲ್ಲ ದೀರ್ಘ ಇದೆ. ಆವರ್ತನೋ ನಿವೃತ್ತಾತ್ಮ ಅಷ್ಟೇ ಅಲ್ಲ, ನಿವೃತ್ತಾತ್ಮ ಅಂತ ದೀರ್ಘ ಬರಬೇಕು. ಸಂವೃತ ಸಂಪ್ರಮರ್ದನಃ ಅಹ ಅಹ, ನೋಡಿ ಅಹ ಅಹ ಅಲ್ಲಿ ಎರಡು ವಿಸರ್ಗ ಇದೆ, ಅದಕ್ಕೆ ಅಹ ಸಂವರ್ತಕೋ ವನ್ಹಿರನಿಲೋ ಧರಣೀಧರ ಮಹಾಪ್ರಾಣ ಇದೆ. ಹೀಗೆ ಈ ಶ್ಲೋಕವನ್ನು ನಾವು ಪಠನವನ್ನು ಮಾಡಿ ಆನಂತರ ಇಲ್ಲಿ ಬಂದಿರುವಂತಹ ಭಗವಂತನ ರೂಪಗಳ ಚಿಂತನೆ ಅದನ್ನು ನಡೆಸ್ಕೊಳ್ಬೇಕಾದದ್ದು. ಅದರಲ್ಲಿ ಮೊದಲನೆಯದ್ದು ಆವರ್ತನ ಅಂತ. ಭಗವಂತನ ಒಂದು ರೂಪ ಇದು, 1000 ರೂಪಗಳಲ್ಲಿ ಒಂದು ರೂಪ. ನಮಸ್ಕಾರ ಮಾಡಬೇಕಾದ್ರೆ ಆವರ್ತನಾಯ ನಮಃ ಅಂತ ದೇವರಿಗೆ ನಮಸ್ಕಾರವನ್ನು ಮಾಡಬೇಕು. ಆವರ್ತನ ಅಂತ ಭಗವಂತನನ್ನು ಯಾಕೋಸ್ಕರ ಕರೀತಾ ಇದ್ದಾರೆ ಅಂತ ಹೇಳಿದರೆ, ಭಗವಂತ ತಾನು ಇಡೀ ಈ ಗ್ರಹಗಳ ಚಕ್ರ ಏನಿದೆ, ಗ್ರಹ ನಕ್ಷತ್ರಗಳ ಮಂಡಲ, ಅದನ್ನು ತಿರುಗಿಸ್ತಾ ಇದ್ದಾನೆ ಶಿಂಶುಮಾರ ರೂಪದಲ್ಲಿ. ಅಂದರೆ ಚೇಳಿನಾಕಾರದಲ್ಲಿರುವಂತಹ ಭಗವಂತನ ರೂಪ ಶಿಂಶುಮಾರ ಅಂತ ಕರೀತಾರೆ. ಅದರಲ್ಲಿ ತಾನು ಕಾಲನಾಮಕನಾಗಿ ಕೂತ್ಕೊಂಡು ಕಾಲನಿಯಾಮಕನಾಗಿ ಕಾಲದ ಚಕ್ರ ಏನಿದೆ ಅದನ್ನು ತಿರುಗಿಸ್ತಾ ಇದ್ದಾನೆ. ಅದರ ಮೂಲಕ ನಕ್ಷತ್ರಗಳು, ತಾರಕೆಗಳು, ಗ್ರಹಗಳು ಆಕಾಶದಲ್ಲಿ ಸಂಚರಿಸ್ತಾ ಇವೆ. ಸಂಚರಿಸುವ ಮೂಲಕ ಕಾಲವನ್ನು ಮುಂದೆ 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 ತಗೊಂಡು ಹೋಗ್ತಾ ಇದೆ. ತನ್ನಷ್ಟಕ್ಕೆ ಅಲ್ಲ, ಇವನಿಂದಾಗಿ, ಈ ಭಗವಂತನಿಂದಾಗಿ. ಅದಕ್ಕೆ ಅವನಿಗೆ ಆವರ್ತನ ಅಂತ. ಆವರ್ತನ ಅಂದರೆ ತಿರುಗಿಸುವವನು ಅಂತ ಭಗವಂತನಿಗೆ ಕರೀತಾರೆ. ನಂತರ ಇನ್ನೊಂದು ಭಗವಂತನ ರೂಪ ನಿವೃತ್ತಾತ್ಮ ಅಂತ. ಇಲ್ಲಿ ನಮಸ್ಕಾರವನ್ನು ಮಾಡಬೇಕಾದ್ರೆ ನಿವೃತ್ತಾತ್ಮನೇ ನಮಃ ಅಂತ ನಮಸ್ಕಾರವನ್ನು ಮಾಡಬೇಕಾದದ್ದು. ಭಗವಂತನ ಈ ರೂಪಕ್ಕೆ ನಿವೃತ್ತಾತ್ಮ ಅಂತ ಯಾಕೋಸ್ಕರ ಕರೀತಾರೆ ಅಂತ ಹೇಳಿದರೆ, ಭಗವಂತನ ಆತ್ಮ ಅಂದರೆ ಸ್ವರೂಪ. ಭಗವಂತನ ಸ್ವರೂಪ ಯಾವ ರೀತಿ ಇದೆ ಅಂದರೆ ನಿವೃತ್ತವಾಗಿರುವುದು. ಅಂದರೆ ಈ ಸಂಸಾರದಿಂದ ಯಾವತ್ತೂ ದೂರವಾಗಿರುವುದಂತೆ ಭಗವಂತನ ರೂಪ. ಅಂದರೆ ಸಂಸಾರದಿಂದ ದೂರ ಆಗಿರುವುದು ಅಂತ ಹೇಳಿದರೆ, ದೇವರು ನಮ್ಮ ಹಾಗೆ ಯಾವತ್ತೂ ಕಷ್ಟಕ್ಕೆ ಸಿಕ್ಕಾಕೊಳ್ಳಲ್ಲ, ನಮ್ಮ ಹಾಗೆ ಯಾವತ್ತೂ ಹುಟ್ಟಿ ಬರೋಲ್ಲ, ನಮ್ಮ ಹಾಗೆ ಯಾವತ್ತೂ ದೇವರು ಸಾಯೋಲ್ಲ, ನಮ್ಮ ಹಾಗೆ ಯಾವಾಗಲೂ ದೇವರಿಗೆ ರೋಗ ರುಜಿನ ಬರೋಲ್ಲ, ನಮ್ಮ ಹಾಗೆ ಯಾವತ್ತೂ ದೇವರಿಗೆ ವೃದ್ಧಾಪ್ಯ ಬರೋಲ್ಲ, ನಮ್ಮ ಹಾಗೆ ಹಸಿವು, ಬಾಯಾರಿಕೆ, ರೋಗ ರುಜಿನ, ಈ ಕಷ್ಟ ಕಾರ್ಪಣ್ಯಗಳು ಇದು ಯಾವುದೂ ದೇವರಿಗಿಲ್ಲ. ಇವೆಲ್ಲ ಏನು ಅಂದರೆ ಸಂಸಾರ. ದೇವರಿಗೆ ಅದ್ಯಾವುದೂ ಇಲ್ಲ. ಇದರಿಂದ ಅವನು ದೂರವಾಗಿರುವಂಥವನು ದೇವರು. ಅದಕ್ಕಾಗಿಯೇ ನಾವು ಅವನ ಆರಾಧನೆಯನ್ನು ಮಾಡಿ ನಾವು ಈ ಎಲ್ಲ ಸಂಸಾರದ ಕಷ್ಟ ಕೋಟಲೆಗಳಿಂದ ಬಿಡುಗಡೆಯನ್ನು ಹೊಂದುತ್ತೇವೆ. ಯಾಕಂದರೆ ಅವನು ಅದರಿಂದ ಎಲ್ಲ ಬೇರೆಯಾಗಿ ಕೂತಿರುವ ದೇವರು, ಇದ್ಯಾವುದೂ ಇಲ್ಲ. ಅದಕ್ಕೆ ಭಗವಂತನನ್ನು ನಿವೃತ್ತಾತ್ಮ ಅಂತ ಕರೀತಾರೆ. ಆನಂತರ ಭಗವಂತನ ಇನ್ನೊಂದು ರೂಪ ಸಂವೃತ ಅಂತ. ಇಲ್ಲಿ ನಮಸ್ಕಾರವನ್ನು ಮಾಡಬೇಕಾದ್ರೆ ಸಂವೃತಾಯ ನಮಃ ಅಂತ ಭಗವಂತನಿಗೆ ನಮಸ್ಕಾರ ಮಾಡಬೇಕು. ಯಾಕೆ ಭಗವಂತನನ್ನು ಸಂವೃತ ಅಂತ ಕರೀತಾರೆ ಅಂತ ಹೇಳಿದ್ರೆ, ಸುತ್ತುವರಿಯಲ್ಪಟ್ಟವನು ಅಂತ. ಸಂವೃತ ಅಂದರೆ ಚೆನ್ನಾಗಿ ಸುತ್ತುವರಿಯಲ್ಪಟ್ಟವನು ಅಂತ. ಯಾರಿಂದ? ಮಾಯೆಯಿಂದ. ಅದಕ್ಕಾಗಿಯೇ ನಮಗೆ ದೇವರು ಕಾಣಿಸ್ತಾ ಇಲ್ಲ. ವಾಸ್ತವಿಕವಾಗಿ ದೇವರು ನಮ್ಮ ಕಣ್ಮುಂದೆಯೇ ಇದ್ದಾನೆ. ಕಣ್ಣು ಮುಂದೆ ಇದ್ದರೂ ಕೂಡ ಅವನನ್ನು ನಮಗೆ ಕಾಣಲಿಕ್ಕಾಗ್ತಾ ಇಲ್ಲ. ಯಾಕಂತೇಳಿದ್ರೆ ಮಾಯೆಯಿಂದ ಆವರಿಸಲ್ಪಟ್ಟಿದ್ದಾನೆ ಭಗವಂತ. ಅದಕ್ಕಾಗಿ ನಮಗೆ ಅವನು ಕಾಣ್ತಾ ಇಲ್ಲ. ಅಯ್ಯೋ, ಮಾಯೆಯಿಂದ ಆವರಿಸಲ್ಪಟ್ಟಿದ್ದಾನೆ ಅಂತ ಹೇಳಿದ್ರೆ, ಹಾಗಿದ್ರೆ ದೇವರಿಗೂ ಯಾರೋ ಕೋಟೆಯಲ್ಲಿ ಬಂಧಿಸಿಬಿಟ್ಟಿದ್ದಾರಾ ಅಂತ ಹೇಳಿದ್ರೆ ಇಲ್ಲ. ಮತ್ತು ಭಗವಂತ ನಮ್ಮನ್ನು ನೋಡ್ತಾನೇ ಇದ್ದಾನೆ. ಅವನ ಇಚ್ಛೆಯಂತೆಯೇ ಅವನ ಆ ರೀತಿ ಕೂತಿರುವುದು ದೇವರು. ಯಾಕೆಂತೇಳಿದ್ರೆ, ನನ್ನನ್ನು ಭಜಿಸಲಿ ಇವನು, ನಾನೇ ಬೇಕು ಅಂತ ಇವನಿಗೆ ಇಚ್ಛೆ ಬರಲಿ, ಆಮೇಲೆ ಈ ಮಾಯೆಯ ಪರದೆಯನ್ನು ಪಕ್ಕಕ್ಕೆ ಸರಿಸ್ತೇನೆ ಅಂತ ಹೇಳಿ ದೇವರು ತಾನು ಇಚ್ಛೆ ಮಾಡಿ ಕೂತಿದ್ದಾನೆ. ಅದಕ್ಕಾಗಿ ನಮಗೆ ಅವನನ್ನು ಕಾಣಲಿಕ್ಕಾಗ್ತಾ ಇಲ್ಲ. ಯಾವಾಗ ಮಾಮೇವಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ ಅಂತ ಹೇಳಿದಾಗ, ಯಾವಾಗ ಈ ಭಗವಂತನಿಗೇ ಶರಣಾಗುತ್ತೇವೆ, ಆಗ ಈ ಪರದೆಯನ್ನು ಪಕ್ಕಕ್ಕೆ ಸರಿಸ್ತಾನೆ. ಆಗ ಅವನ ದರ್ಶನ ಆಗುತ್ತೆ. ಅಲ್ಲಿಯ ತನಕ ಅವನು ಸಂವೃತನಾಗಿರುವವನು, ಮಾಯೆಯಿಂದ ಸುತ್ತುವರಿಯಲ್ಪಟ್ಟಿರುವವನು. ಅದಕ್ಕೆ ಭಗವಂತನಿಗೆ ಸಂವೃತ ಅಂತ ಕರೀತಾರೆ. ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ಸಂವೃತಾಯ ನಮಃ ಅಂತ ನಮಸ್ಕಾರ ಮಾಡಬೇಕು. ಮುಂದಿನದ್ದು ಭಗವಂತನ ರೂಪ ಸಂಪ್ರಮರ್ದನ ಅಂತ.
ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ಸಂಪ್ರಮರ್ದನಾಯ ನಮಃ ಅಂತ ನಮಸ್ಕಾರವನ್ನು ಮಾಡಬೇಕು. ಇಲ್ಲೇನಂತ ಹೇಳಿದ್ರೆ ಅಂದರೆ ಚೆನ್ನಾಗಿ ಅಂತ, ಚೆನ್ನಾಗಿ ಪ್ರ ಅಂದರೆ ಪ್ರಕೃಷ್ಟವಾಗಿ, ಅಂದರೆ ಯಾವುದೇ ದೋಷ ಇಲ್ಲ ಆ ರೀತಿ ಮರ್ದನ ಅಂದರೆ ಕೊಲ್ಲುವವನು ಅಂತ. ಯಾರು ದುಷ್ಟರಿದ್ದಾರೆ ದುಷ್ಟರನ್ನು ಭಗವಂತ ಕೊಲ್ತಾನೆ. ಕೊಲ್ಲಬೇಕಾದರೆ ಯಾವತ್ತೂ ಕೂಡ ಮೋಸವನ್ನು ತಾನು ಅವಲಂಬಿಸಿಕೊಳ್ಳುವವನಲ್ಲ. ಮೋಸ, ಕಪಟ, ವಂಚನೆ ಇದ್ಯಾವುದು ಭಗವಂತನಲ್ಲಿಲ್ಲ. ಮತ್ತೇನೆಂದರೆ ಭಗವಂತ ಯಾವತ್ತೂ ನ್ಯಾಯ ಮಾರ್ಗದಲ್ಲಿಯೇ ಕೊಲ್ಲುವವನು. ದುಷ್ಟರನ್ನು ಅನ್ಯಾಯ ಮಾರ್ಗದಿಂದ ಕೊಲ್ಲುವುದೇ ಇಲ್ಲ. ಯಾಕಂದರೆ ನ್ಯಾಯ ಧರ್ಮ ತಿಳಿದವನೇ ದೇವರು ತಾನೆ. ಅಂಥವನ ಅನ್ಯಾಯದಿಂದ ಕೊಲ್ಲುವುದು ಹೇಗೆ ಭಗವಂತ? ಮತ್ತು ಇನ್ನೊಂದೇನೆಂದರೆ ದೇವರು ಕೊಲ್ಲುವುದು ಯಾವತ್ತೂ ಚೆನ್ನಾಗಿ ಕೊಲ್ತಾನೆ. ಚೆನ್ನಾಗಿ ಕೊಲ್ತಾನೆ ಅಂತ ಹೇಳಿದರೆ ಮತ್ತೆ ಅವನ ಮೇಲೆ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಅರ್ಧಂಬರ್ಧ ಮಾಡುವುದೇ ಇಲ್ಲ ದೇವರು. ದೇವರ ಸಂಹಾರ ಅಂತ ಹೇಳಿದ್ರೆ ಅದು ಚೆನ್ನಾಗಿಯೇ ಕೊಲ್ಲುವುದು ದೇವರು. ಈ ರೀತಿ ದುಷ್ಟರನ್ನು ಚೆನ್ನಾಗಿ ಸದೆ ಬಡಿಯುವವನು, ಮತ್ತೆ ಮೇಲೆ ಏಳದಂತೆ, ಮತ್ತೆ ಅವರ ಕಾಟ ನಮಗೆ ಬರದಂತೆ. ಯಾಕಂದರೆ ದುಷ್ಟರು ಅಂತ ಹೇಳಿದ್ರೆ ದೇವರಿಗೆ ಯಾರು ಶತ್ರುಗಳು ಅಂತಿಲ್ಲ, ದೇವರಿಗೆ ಯಾರು ದುಷ್ಟರು ಅಂತಿಲ್ಲ. ಯಾರು ದೇವರ ಭಕ್ತರಿಗೆ ಹಿಂಸೆಯನ್ನು ಕೊಡ್ತಾರೆ, ಸಜ್ಜನರಿಗೆ ಹಿಂಸೆಯನ್ನು ಕೊಡ್ತಾರೆ, ಅವರೇ ದೇವರ ಶತ್ರುಗಳು. ಭಕ್ತರ ಶತ್ರುಗಳೇ ಭಗವಂತನ ಶತ್ರುಗಳು. ಅದಕ್ಕಾಗಿ ತನ್ನ ಭಕ್ತರಿಗೆ ಯಾರು ಉಪದ್ರವವನ್ನು ಕೊಡ್ತಾರೆ ಅವರನ್ನು ಮತ್ತೆ ಮೇಲೇಳದಂತೆ ಸಂಹಾರವನ್ನು ಮಾಡುವವನು ಭಗವಂತ. ಅದಕ್ಕೋಸ್ಕರ ಅವನಿಗೆ ಸಂಪ್ರಮರ್ದನ ಅಂತ ಕರೀತಾರೆ. ಮುಂದಿನದ್ದು ಭಗವಂತನ ರೂಪ ಅಹಸ್ಸಂವರ್ತಕ ಅಂತ. ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ಅಹಸ್ಸಂವರ್ತಕಾಯ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಏನು ಅಹಸ್ಸಂವರ್ತಕ ಅಂತೇಳಿದರೆ ಪ್ರತಿದಿನವೂ ಕೂಡ ಭಗವಂತ ಸೂರ್ಯನಲ್ಲಿ ಕೂತು ಪ್ರತಿ ಹಗಲನ್ನು ಮಾಡ್ತಾ ಇದ್ದಾನಂತೆ. ಸಂವರ್ತಕ ಅಂತೇಳಿದರೆ ಅದನ್ನು ಮತ್ತೆ 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 ತಂದುಕೊಡುವವನು. ಸಮ್ಯಕ್ ವರ್ತಯತಿ, ಚೆನ್ನಾಗಿ ಮಾಡ್ತಾ ಇದ್ದಾನೆ. ಪ್ರತಿ ಹಗಲನ್ನು ಕೂಡ ಚೆನ್ನಾಗಿ ಮಾಡ್ತಾ ಇದ್ದಾನೆ. ಅದಕ್ಕೆ ಪ್ರತಿದಿನವೂ ಕೂಡ ನಮಗೆ ಸುಪ್ರಭಾತ ಅಂತ ಹೇಳ್ತೇವೆ. ಸುಪ್ರಭಾತ ಆಗ್ತಾ ಇರೋದು ಭಗವಂತನಿಂದಾಗಿ. ಅದಕ್ಕೋಸ್ಕರ ನಮ್ಮ ಪಾಲಿಗೆ ಹಾಗೋ ಗೊತ್ತಿಲ್ಲ, ಆದರೆ ಪ್ರತಿದಿನದ ಹಗಲೂ ಕೂಡ ಸುಂದರವೇ. ಪ್ರತಿದಿನದ ಹಗಲೂ ಕೂಡ ಇಡೀ ಜಾತಕ್ಕೆ ಚೈತನ್ಯವನ್ನು ತಂದುಕೊಟ್ಟೇ ಕೊಡ್ತದೆ ಹಗಲು ಅನ್ನುವಂಥದ್ದು. ಆ ರೀತಿ ಹಗಲನ್ನು ಮಾಡ್ತಾ ಇರುವವನ್ಯಾರು? ಸೂರ್ಯನಲ್ಲಿ ಕೂತು ಹಗಲನ್ನು ಮಾಡ್ತಾ ಇರುವನಿವನೇ, ಈ ಭಗವಂತನೇ. ಅದಕ್ಕೆ ಅವನಿಗೆ ಅಹಸ್ಸಂವರ್ತಕ ಅಂತ ಹೇಳ್ತಾರೆ. ಇಲ್ಲದೇ ಇದ್ದ ಪಕ್ಷದಲ್ಲಿ ಹಗಲು ಹಗಲಾಗೇ ಉಳಿತಾ ಇತ್ತು, ರಾತ್ರಿ ರಾತ್ರಿಯಾಗೇ ಉಳಿತಾ ಇತ್ತು. ರಾತ್ರಿ ಹಗಲಾಗ್ತಾ ಇರಲಿಲ್ಲ, ಹಗಲು ರಾತ್ರಿ ಆಗ್ತಾ ಇರಲಿಲ್ಲ. ಆ ಭಗವಂತನಿಂದಾಗಿ ಮತ್ತೆ 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 ನಾವು ಹಗಲನ್ನು ಕಾಣುವಂತೆ ಆಗಿದೆ. ಅದಕ್ಕೋಸ್ಕರ ಅವನನ್ನು ಅಹಸ್ಸಂವರ್ತಕ ಅಂತ ಕರೀತಾರೆ ಭಗವಂತನನ್ನು. ನಂತರ ವನ್ಹಿ ಅನ್ನುವುದು ಭಗವಂತನ ಮುಂದಿನ ರೂಪ. ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ವನ್ಹಯೇ ನಮಃ ಅಂತ ದೇವರಿಗೆ ನಮಸ್ಕಾರವನ್ನು ಮಾಡಬೇಕಾದದ್ದು. ಯಾಕೆ ಭಗವಂತನನ್ನು ವನ್ಹಿ ಅಂತ ಕರೀತಾರೆ ಅಂತ ಹೇಳಿದ್ರೆ ನೋಡಿ, ಎರಡರ್ಥ ಇದಕ್ಕೆ ಹೇಳ್ಬೋದು. ಒಂದೇನೆಂದರೆ ವನ್ಹಿ ಅನ್ನುವುದು ಬೆಂಕಿಗೆ ಹೆಸರು. ಸಂಸ್ಕೃತದಲ್ಲಿ ಬೆಂಕಿಗೆ ವನ್ಹಿ ಅಂತ ಕರೀತಾರೆ. ಯಾಕೆ ವನ್ಹಿ ಅಂತ ಬೆಂಕಿಯನ್ನು ಕರೀತಾರೆ ಅಂತ ಹೇಳಿದ್ರೆ, ಅಗ್ನಿಯನ್ನು ಕರೀತಾರೆ ಅಂದರೆ ವಹತಿ, ಉಳಿದ ಎಲ್ಲ ದೇವತೆಗಳಿಗೆ ಆಹುತಿಯನ್ನು ಕೊಂಡೊಯ್ಯುವವನು. ಅದಕ್ಕೆ ನಾವು ಯಾವುದೇ ದೇವತೆಗಳಿಗೆ ಏನೇ ಆಹುತಿ ಕೊಡಬೇಕಾದರೂ ಮೊದಲು ಅಗ್ನಿಗೆ ಹಾಕ್ತೇವೆ. ಯಾಕೆ ಅಗ್ನಿಗೆ ಹಾಕ್ತೇವೆ ಅಂದರೆ ಅಗ್ನಿ ಅವರೆಲ್ಲರಿಗೂ ತೊಗೊಂಡೋಗಿ ಕೊಡ್ತಾನೆ ಅಂತ, ಆಯಾ ದೇವತೆಗಳಿಗೆ ಅಂತ. ಆದರೆ ಅವನಿಗೆ ಅಷ್ಟು ಶಕ್ತಿ ಇದೆಯಾ? ಆಯಾ ದೇವತೆಗಳಿಗೆ ಮುಟ್ಟಿಸುವಷ್ಟು ಶಕ್ತಿ ಇದೆಯಾ ಅವನಿಗೆ? ಅದು ಕೂಡಲೇ ಇದೆ ಅಂದರೆ ಅದು ಒಳಗಿರುವ ದೇವರಿಂದ. ಇವನೇ ನಾರಾಯಣನೇ ಆ ಅಗ್ನಿಯ ಒಳಗೆ ವನ್ಹಿ ಎಂಬ ರೂಪದಿಂದ ಕೂತಿದ್ದಾನೆ. ಕೂತು ಆಯಾ ದೇವತೆಗಳಿಗೆ ಬೇಕಾದಂತಹ ಹವಿಸ್ಸನ್ನು ಅಂದರೆ ಅವರವರ ಯಜ್ಞದ ಭಾಗಗಳನ್ನು ಮುಟ್ಟಿಸ್ತಾ ಇದ್ದಾನೆ. ಇನ್ನೊಂದು ಏನು ಅಂತ ಹೇಳಿದರೆ, ವನ್ಹಿ ಅನ್ನುವುದಕ್ಕೆ ಇನ್ನೊಂದು ಸುಂದರವಾದ ಅರ್ಥ ವಹತಿ ನಯತಿ ಅಂತ. ಎರಡು ಸೇರಿ ವನ್ಹಿ ಅಂತಾಗಿರ್ಬೋದು. ವಹತಿ ನಯತಿ ಅಂತೇಳಿದರೆ ಭಗವಂತ ನಮ್ಮೆಲ್ಲರ ಭಾರವನ್ನು ಹೊತ್ತಿದ್ದಾನಂತೆ. ಅಂತ ವಹತಿ. ಇನ್ನು ವಹ್ನಿ ಅಂತ ಇದೆ. ನಯತಿ, ನಮ್ಮ ಭಾರವನ್ನು ಹೊತ್ತು ನಮ್ಮನ್ನು ಮುಂದೆ ಕೊಂಡೊಯ್ತಾ ಇದ್ದಾನಂತೆ ದೇವರು. ಈ ರೀತಿ ನಮ್ಮೆಲ್ಲರ ಭಾರವನ್ನು ಹೊತ್ತಿದ್ದಾನೆ, ನಮ್ಮನ್ನು ಮುಂದೆ ಕೊಂಡೊಯ್ತಾನೆ. ಯಾವ ರೀತಿ? ತಾಯಿಯಾಗೆ. ತಾಯಿ ಮಗುವನ್ನು ತಾನು ಹೊತ್ತುಕೊಳ್ತಾಳೆ, ಎತ್ತುಕೊಂಡು ಮುಂದೆ ಹೋಗ್ತಾಳೆ. ಹಾಗೆ ಭಗವಂತ. ಅದಕ್ಕೆ ಅವನನ್ನು ವನ್ಹಿ ಅಂತ ಕರೀತಾರೆ ಅಂತ. ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ವನ್ಹಯೇ ನಮಃ ಅಂತ ನಮಸ್ಕಾರ ಮಾಡಬೇಕಾದ್ರೆ. ಮುಂದೆ ಭಗವಂತನ ಇನ್ನೊಂದು ರೂಪ ಅನಿಲ ಅಂತ. ಅನಿಲಾಯ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಇಲ್ಲಿ ಭಗವಂತನನ್ನು ಯಾಕೋಸ್ಕರ ಅನಿಲ ಅಂತ ಕರೀತಾರೆ ಅಂತ ಹೇಳಿದರೆ,
ಅವನಿಗೆ ಯಾವುದೇ ನಿಲಯನೇ ಇಲ್ಲ. ನಿಲಯ ಅಂದರೆ ಮನೆ ಇಲ್ಲದವನು, ಆಶ್ರಯ ಇಲ್ಲದವನು. ವಾಸ್ತವಿಕವಾಗಿ ಮನೆ ಅನ್ನುವುದು ಆಶ್ರಯ, ಶೆಲ್ಟರ್. ದೇವರಿಗೆ ಶೆಲ್ಟರೇ ಇಲ್ವಂತೆ, ಮನೆಯೇ ಇಲ್ವಂತೆ. ಅಯ್ಯಯ್ಯೋ, ಆ ದೇವರಿಗೆ ಏನು, ದೇವರಿಗೆ ಯಾವುದು ಮನೆ ಇಲ್ವಾ ಅಂತ ಸಾಮಾನ್ಯವಾಗಿ ನಮಗೆ ಆಶ್ಚರ್ಯ ಆಗ್ಬೋದು. ಇಡೀ ಜಗತ್ತಿಗೆ ಮನೆಯಾಗಿರುವವನೇ ಅವನು, ಎಲ್ಲರಿಗೂ ಆಶ್ರಯನಾಗಿರುವವನೇ ಅವನು. ಅವನಿಗೆ ಯಾವುದು ಆಶ್ರಯದ ಅವಶ್ಯಕತೆ ಇದೆ? ಅದಕ್ಕೋಸ್ಕರ ಯಾವ ಆಶ್ರಯವೂ ಇಲ್ಲದೆ ಇರುವಂಥವನು ಭಗವಂತ. ಮತ್ತು ಎಲ್ಲದಕ್ಕೂ ಅವನೇ ಆಶ್ರಯನಾಗಿರುವವನು, ಅವನು ಸ್ವತಂತ್ರನಾಗಿರುವವನು. ಅದಕ್ಕೋಸ್ಕರ ಆ ಭಗವಂತನನ್ನು ಅನಿಲ ಅಂತ ಕರೀತಾರೆ. ಮುಂದಿನದ್ದು ಭಗವಂತನ ರೂಪ. ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ಅನಿಲಾಯ ನಮಃ ಅಂತ ನಮಸ್ಕಾರ ಮಾಡಬೇಕಾದ್ರು. ಮುಂದಿನದ್ದು ಧರಣೀಧರಾಯ ನಮಃ ಅಂತ. ಧರಣೀಧರ ಅಂತೇಳಿದರೆ, ಧರಣಿ ಅಂತೇಳಿದರೆ ಭೂಮಿ. ಈ ಭೂಮಿಯನ್ನು ತಾನು ಹೊತ್ತಿರುವವನು ಭಗವಂತ. ವರಾಹನಾಗಿ, ಕೂರ್ಮನಾಗಿ, ಶೇಷನ ಒಳಗೆ ಕೂತು ಈ ರೀತಿ ನಾನಾ ರೂಪದಿಂದ ಹೊತ್ತಿದ್ದಾನೆ. ಅದಕ್ಕೋಸ್ಕರ ಭಗವಂತನಿಗೆ ಧರಣೀಧರ ಅಂತ ಕರೀತಾರೆ. ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ಧರಣೀಧರಾಯ ನಮಃ ಅಂತ ನಮಸ್ಕಾರವನ್ನು ಮಾಡಬೇಕಾದದ್ದು. ಇನ್ನು ಮುಂದಿನ ಶ್ಲೋಕ, ಸುಪ್ರಸಾದ ಪ್ರಸನ್ನಾತ್ಮ ವಿಶ್ವಧೃಗ್ ವಿಶ್ವಭುಗ್ ವಿಭು ಸತ್ಕರ್ತ ಸತ್ಕೃತ ಸಾಧುರ್ಜನ್ಹರ್ ನಾರಾಯಣೋ ನರಃ. ಇಲ್ಲಿ ಸ್ವಲ್ಪ ಗಮನಿಸಬೇಕಾದದ್ದು, ಸುಪ್ರಸಾದ ಪ್ರಸನ್ನಾತ್ಮ ವಿಶ್ವಧೃಗ್ ವಿಶ್ವಭುಗ್ ವಿಭು. ಕೆಲವು ಕಡೆ ಮಹಾಪ್ರಾಣ ಇದೆ. ಇನ್ನು ಎರಡನೇ ಸಾಲಿನಲ್ಲಿ ಸತ್ಕರ್ತ ಸತ್ಕೃತಃ ಅಂತ ಕೆಲವು ಕಡೆ ಇದೆ, ಸತ್ಕೃತಿಹಿ ಅಂತ ಕೆಲವು ಕಡೆ ಇದೆ. ಅದರಲ್ಲಿ ನೀವು ಯಾವ ರೀತಿ ಅಭ್ಯಾಸವನ್ನು ಮಾಡಿದ್ದೀರೋ, ಯಾಕಂದರೆ ಎರಡು ರೀತಿಯೂ ಕೂಡ ಪಾಠ ಇದೆ. ಸತ್ಕರ್ತ ಸತ್ಕೃತಿ ಸಾಧುರ್ಜನ್ಹರ್ನಾರಾಯಣೋ ನರಃ, ಆ ರೀತಿಯೂ ಇದೆ. ಸತ್ಕರ್ತ ಸತ್ಕೃತ ಸಾಧುರ್ಜನ್ಹರ್ನಾರಾಯಣೋ ನರಃ, ಈ ರೀತಿಯೂ ಇದೆ. ಎರಡು ರೀತಿಯೂ ಇದೆ. ಅದರಲ್ಲಿ ನೀವು ಯಾವ ರೀತಿ ಕಲ್ತಿದ್ದೀರೋ ಆ ರೀತಿ ಹೇಳ್ಬೋದು. ಆದರೆ ಇಲ್ಲಿ ಉಚ್ಚಾರಣೆ ಎರಡನೇ ಸಾಲಿನಲ್ಲಾಗಬೇಕಾದ್ರೆ ಸತ್ಕರ್ತ ದೀರ್ಘ ಬರಬೇಕು. ಸತ್ಕರ್ತ ಸತ್ಕೃತ ಸತ್ಕೃತ, ಅಲ್ಲಿ ಅರ್ಧ 2 ಇದೆ. ನಂತರ ಸಾಧುರ್ ಅಂತ ಬರಬೇಕು. ಸಾಧುರ್ ನಂತರ ಜನ್ಹುರ್ ನಾರಾಯಣೋ ನರಃ, ಈ ರೀತಿ ಅಲ್ಲಿ ಉಚ್ಚಾರಣೆ ಬರಬೇಕಾದದ್ದು. ಇಲ್ಲಿ ಮೊದಲು ಸುಪ್ರಸಾದ ಅಂತ ನಮಸ್ಕಾರ ಮಾಡಬೇಕಾದ್ರೆ ಸುಪ್ರಸಾದಾಯ ನಮಃ ಅಂತ ನಮಸ್ಕಾರ ಮಾಡಬೇಕು. ಯಾಕೆ ಭಗವಂತನನ್ನು ಸುಪ್ರಸಾದ ಅಂತ ಕರೀತಾರೆ ಅಂದರೆ, ಅಂದರೆ ಸುಕೃತ ಮಾಡಿದವರು, ಅಂದರೆ ಪುಣ್ಯಾತ್ಮರು. ಪುಣ್ಯಾತ್ಮರ ಬಗ್ಗೆ ಯಾವತ್ತೂ ದೇವರು ಪ್ರಸನ್ನನಾಗಿರ್ತಾರಂತೆ. ಅಂದರೆ ಪುಣ್ಯಾತ್ಮರಿಗೆ ಒಲಿಯುವವನು, ಪಾಪಿಗಳಿಗಲ್ಲ. ಅದಕ್ಕೋಸ್ಕರ ಭಗವಂತನನ್ನು ಸುಪ್ರಸಾದ ಅಂತ ಕರೀತಾರೆ. ನಮಸ್ಕಾರ ಮಾಡಬೇಕಾದ್ರೆ ಸುಪ್ರಸಾದಾಯ ನಮಃ ಅಂತ. ಮುಂದಿನದ್ದು ಪ್ರಸನ್ನಾತ್ಮ ಅಂತ. ನಮಸ್ಕಾರ ಮಾಡಬೇಕಾದ್ರೆ ಪ್ರಸನ್ನಾತ್ಮನೇ ನಮಃ ಅಂತ. ಅಂದರೆ ಯಾವತ್ತೂ ಪ್ರಸನ್ನವಾದ ಮನಸ್ಸುಳ್ಳವನು. ದೇವರಿಗೆ ಸಿಟ್ಟು ಬರುವುದೇ ಇಲ್ಲ, ದೇವರಿಗೆ ಯಾವತ್ತೂ ದುಃಖ ಆಗುವುದೇ ಇಲ್ಲ. ಅಯ್ಯೋ ದೇವ್ರಿಗೆ ಸಿಟ್ಟು ಬಂದುಬಿಟ್ರೆ ಇಲ್ಲವೇ ಇಲ್ಲ, ದೇವ್ರಿಗೆ ಸಿಟ್ಟು ಬರೋಲ್ಲ. ಯಾಕಂದರೆ ವಿಷ್ಣು ಸಹಸ್ರನಾಮ ಹೇಳ್ತಾ ಇರುವಾಗ ಅವನು ಸುಪ್ರಸಾದ, ಅವನು ಪ್ರಸನ್ನಾತ್ಮ. ಅವನ ಮನಸ್ಸು ಯಾವತ್ತೂ ಪ್ರಸನ್ನವಾಗಿರುತ್ತೆ, ಖುಷಿಯಿಂದ ಇರ್ತದಂತೆ ದೇವರದ್ದು. ಅದಕ್ಕೆ ಭಗವಂತನನ್ನು ಪ್ರಸನ್ನಾತ್ಮ ಅಂತ ಕರೀತಾರೆ. ನಮಸ್ಕಾರ ಮಾಡಬೇಕಾದ್ರೆ ಪ್ರಸನ್ನಾತ್ಮನೇ ನಮಃ. ಮುಂದಿನದ್ದು ವಿಶ್ವಧೃಕ್ ಅಂತ. ಇಲ್ಲಿ ನಾವು ನಮಸ್ಕಾರವನ್ನು ಮಾಡಬೇಕಾದ್ರೆ ವಿಶ್ವಧೃಷೇ ನಮಃ ಅಂತ ನಮಸ್ಕಾರವನ್ನು ಮಾಡಬೇಕಾದದ್ದು ಭಗವಂತನಿಗೆ. ಈ ವಿಶ್ವಧೃಕ್ ಅಂತ ಹೇಳಿದರೆ ಇಡೀ ಜಗತ್ತಿನಲ್ಲಿ ಧೃಕ್ ಅಂತ ಹೇಳಿದರೆ ಧೃಷ್ಣೋತಿ, ನಿರ್ಭಯವಾಗಿರುವವನು ಭಗವಂತ. ಇಡೀ ಜಗತ್ತಿನಲ್ಲಿ ನಿರ್ಭಯನಾಗಿದ್ದಾನೆ. ಉಳಿದವರು ಎಲ್ರಿಗೂ ಇವನದ್ದೇ ಭಯ, ದೇವರ ಭಯ ಉಳಿದವರು ಎಲ್ರಿಗೂ ಇದ್ದರೂ ಕೂಡ ಭಗವಂತನಿಗೆ ಯಾರದ್ದೂ ಭಯ ಇಲ್ಲದೆ ನಿರ್ಭಯವಾಗಿದ್ದಾನಂತೆ. ಅದಕ್ಕೋಸ್ಕರ ಆ ಭಗವಂತನನ್ನು ವಿಶ್ವಧೃಕ್ ಅಂತ ಕರೀತಾರೆ. ನಂತರ ಹೀಗೆ ಜಗತ್ತಿನಲ್ಲಿ ನಿರ್ಭಯನಾಗಿರುವಂತಹ ಭಗವಂತ ವಿಶ್ವಧೃಕ್ ಆಗಿದ್ದರೆ, ಮುಂದಿನದ್ದು ಭಗವಂತನ ರೂಪ ವಿಶ್ವಭುಕ್ ಅನ್ನುವಂಥದ್ದು. ವಿಶ್ವಭುಕು ಅಂತೇಳಿ ನಮಸ್ಕಾರ ಮಾಡಬೇಕಾದ್ರೆ ವಿಶ್ವಭುಜೇ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು.
ವಿಶ್ವ ಭುಕು ಅಂತ ಹೇಳಿದರೆ, ವಿಶ್ವ ಅಂತ ಹೇಳಿದರೆ ಪೂರ್ಣ. ದೇವರು ಯಾವತ್ತೂ ಪೂರ್ಣನಾಗಿದ್ದಾನೆ. ಹೊಟ್ಟೆ ತುಂಬಿದೆ, ಹೊಟ್ಟೆ ತುಂಬಿದ್ರೂ ದೇವರು ತಿಂತಾ ಇರ್ತಾನೆ. ಭುಕು ಅಂದರೆ ಸ್ವೀಕಾರ ಮಾಡ್ತಾನೆ, ಪೂರ್ಣನಾಗಿದ್ರೂ ಸ್ವೀಕಾರ ಮಾಡ್ತಾ ಇರ್ತಾನಂತೆ. ಯಾಕೋಸ್ಕರ ಅಂತ ಹೇಳಿದ್ರೆ ನಮಗೋಸ್ಕರ. ಹಸಿವಾಗಿದೆ ಅಂತಲ್ಲ, ದೇವರು ಕಣ್ಣಲ್ಲಿ ಕೂತು ನೋಡ್ತಾ ಇರ್ತಾನೆ. ಅವನಿಗೆ ನೋಡುವ ಆಸೆ ಅಲ್ಲ, ಆಸೆಯಿಂದ ನೋಡುವುದಲ್ಲ, ಮತ್ತು ಸಂತೃಪ್ತನಾಗಿ ನೋಡುವುದು ದೇವರು. ಈ ರೀತಿ ಪ್ರತಿಯೊಂದು ಕೂಡ ಭಗವಂತ ವಿಶ್ವ ಅಂದರೆ ಸಂಪೂರ್ಣನಾಗಿದ್ದು ಎಲ್ಲವನ್ನ ತಾನು ಅನುಭವಿಸ್ತಾ ಇದ್ದಾನಂತೆ ಭಗವಂತ. ಯಾಕೋಸ್ಕರ ಅಂದರೆ ನಮಗೋಸ್ಕರ, ನಮಗೆ ಖುಷಿ ಕೊಡಲಿಕ್ಕೋಸ್ಕರ. ಅದಕ್ಕೋಸ್ಕರ ಭಗವಂತನನ್ನು ವಿಶ್ವಭುಕು ಅಂತ ಕರೀತಾರೆ. ನಂತರ ಭಗವಂತನನ್ನು ವಿಭೂಹು ಅಂತ ಕರೀತಾರೆ. ಈ ವಿಭೂ ನಮಸ್ಕಾರ ಮಾಡಬೇಕಾದ್ರೆ ವಿಭವೇ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ವಿಭೂ ಅಂತ ಭಗವಂತನನ್ನು ಯಾಕೆ ಕರೀತಾರೆ ಅಂತ ಹೇಳಿದರೆ, ವಿ ಅಂದರೆ ವಿಲಕ್ಷಣ. ಉಳಿದವರು ಎಲ್ರಿಗೂ ಕೂಡ ಎಲ್ರಿಗಿಂತಲೂ ಕೂಡ ದೇವರು ಬೇರೆಯಾಗಿದ್ದಾನೆ. ಯಾರ ಹಾಗೂ ದೇವರಲ್ಲಂತೆ ನೋಡಿ. ಆ ದೇವತೆಯ ಹಾಗ, ಈ ದೇವತೆಯ ಹಾಗ, ಆ ಮನುಷ್ಯರ ಹಾಗ, ಈ ಮನುಷ್ಯರ ಹಾಗ, ಯಾರ ಹಾಗೆಯೂ ದೇವರಲ್ಲ. ದೇವರು ಬೇರೆ, ನೇತಿ ಉಪನಿಷತ್ತು ಹೇಳ್ತದೆ. ಇದ್ರಾಗಿ ಯಾವುದಾಗೋ ಅಲ್ಲ ದೇವರು. ಹೀಗೆ ಭಗವಂತ ತಾನು ವಿಭುವಾಗಿದ್ದಾನೆ. ವಿಭುವಾಗಿದ್ದಾನೆ ಅಂತ ಹೇಳಿದರೆ ತಾನು ವಿಲಕ್ಷಣವಾಗಿ ಭಗವಂತ ಇದ್ದಾನೆ ಅಂತ. ನಂತರ ಭಗವಂತನಿಗೆ ಸತ್ಕರ್ತ ಅಂತ ಹೆಸರು. ಸತ್ಕರ್ತ ಅಂತ ಹೇಳಿದರೆ ಸತ್ಯವಾದದ್ದನ್ನೇ ಸೃಷ್ಟಿ ಮಾಡುವವನು. ಸತ್ ಅಂದರೆ ಸತ್ಯ, ಸತ್ಯವಾದದ್ದನ್ನೇ ಸೃಷ್ಟಿ ಮಾಡ್ತಾನೆ. ಅದಕ್ಕಾಗಿ ಭಗವಂತನಿಂದ ಸೃಷ್ಟಿಸಲ್ಪಟ್ಟ ಈ ಜಗತ್ತು ಸುಳ್ಳಲ್ಲ. ವಿಷ್ಣು ಸಹಸ್ರನಾಮ ಅದನ್ನು ಒಪ್ಪುವುದಿಲ್ಲ. ಸುಳ್ಳಾದದ್ದನ್ನು ಕೇವಲ ಯಾರೋ ಈ ಐಂದ್ರಜಾಲಿಕ ಸೃಷ್ಟಿ ಮಾಡಬಹುದೇ ಹೊರತು ದೇವರು ಮಾಡೋಲ್ಲ. ಯಾಕಂದರೆ ದೇವರಿಗೆ ಅಂಥ ಯಾವುದೋ ಐಂದ್ರಜಾಲಿಕವಾದದ್ದನ್ನು ಸೃಷ್ಟಿ ಮಾಡುವಂತಹ ದೌರ್ಬಲ್ಯ ಇಲ್ಲ. ಮತ್ತು ಭಗವಂತ ಸತ್ಯವಾದದ್ದನ್ನು ಸೃಷ್ಟಿ ಮಾಡ್ತಾನೆ. ಅದಕ್ಕೆ ಅವನಿಗೆ ಸತ್ಕರ್ತ ಅಂತ ಕರೀತಾರೆ. ಅಥವಾ ಇನ್ನೊಂದು ಅರ್ಥದಲ್ಲಿ ಹೇಳುವುದಾಗಿದ್ದರೆ, ಸತ್ಕಾರ ನಮಗೆ ಯಾರಾದರೂ ಮಾಡ್ತಾರೆ ಅಂತ ಹೇಳಿದರೆ ಸತ್ಕಾರ ಮಾಡುವವರಲ್ಲಿದ್ದು ಸತ್ಕಾರ ಮಾಡುವವನು ಇವನೇ. ಇಲ್ದಿರೆ ನಮಗೆ ಯಾರೂ ಸತ್ಕಾರ ಮಾಡೋಲ್ಲ. ಅದಕ್ಕೆ ಸತ್ಕರ್ತ ಅಂತ ಅವನನ್ನು ಕರೀತಾರೆ. ಮುಂದಿನದ್ದು ಸತ್ಕೃತಃ ಸತ್ಕೃತಿ ಎರಡು. ಸತ್ಕೃತಃ ಅಂತ ಹೇಳಿದರೆ ಸತ್ಕಾರ ಮಾಡುವವನೊಳಗೆ ಕೂತು ಸತ್ಕಾರ ಮಾಡುವವನವನೇ. ಸತ್ಕಾರ ಸ್ವೀಕಾರ ಮಾಡ್ತಾರಲ್ವ, ಅವರೊಳಗೆ ಕೂತು ಸತ್ಕಾರ ಸ್ವೀಕಾರ ಮಾಡುವವನವನೇ. ಅದಕ್ಕೆ ಅವನಿಗೆ ಸತ್ಕೃತಿ ಅಂದರೆ ಚೆನ್ನಾಗಿ ಸತ್ಕರಿಸಲ್ಪಟ್ಟವನು ಅವನೇ, ದೇವರೇ. ಅದಕ್ಕೆ ಅವನಿಗೆ ಸತ್ಕೃತಿ ಅಂತ ಹೇಳ್ತಾರೆ. ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ಸತ್ಕೃತ ಯೇ ನಮಃ ಅಂತ ದೇವರಿಗೆ ನಮಸ್ಕಾರವನ್ನು ಮಾಡಬೇಕಾದದ್ದು. ಹಿಂದಿನದ್ದು ಸತ್ಕರ್ತ್ರೇ ನಮಃ ಅಂತ ದೇವರಿಗೆ ನಮಸ್ಕಾರ ಮಾಡಬೇಕಾದದ್ದು. ಇನ್ನು ಭಗವಂತ ಸತ್ಕೃತಿ ಅಂತ ಹೇಳುವುದಾಗಿದ್ದರೆ, ಆ ರೀತಿ ನಾವು ಪಾಠವನ್ನು ಒಂದೊಮ್ಮೆ ಇಟ್ಕೊಂಡಾಗಿದ್ದರೆ, ಭಗವಂತನ ಎಲ್ಲ ಚಟುವಟಿಕೆಗಳು ಕೂಡ ಸತ್ಯವಾದದ್ದೇ. ಮೋಸ, ಕಪಟ, ವಂಚನೆಯಿಂದ ಕೂಡಿದ ಯಾವ ಆ್ಯಕ್ಟಿವಿಟೀಸ್ ಚಟುವಟಿಕೆಯೂ ದೇವರದ್ದಿಲ್ವಂತೆ. ಇದು ಸತ್ಕೃತಿ ಅಂತ ನಾವು ಇಟ್ಟುಕೊಂಡಾಗ ಅಲ್ಲಿ ಹೇಳಬೇಕಾದಂತಹ ಅರ್ಥ. ಮುಂದಿನದ್ದು ಸಾಧು ಅಂತ ದೇವರಿಗೆ. ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ಸಾಧವೇ ನಮಃ ಅಂತ ನಾವು ದೇವರಿಗೆ ನಮಸ್ಕಾರವನ್ನು ಮಾಡಬೇಕು. ಸಾಧು ಅಂತ ಹೇಳಿದರೆ ಸಾಧಯತಿ, ಎಲ್ಲ ದೇವರು ಸಾಧಿಸ್ತಾನಂತೆ. ದೇವರಿಗೆ ಸಾಧಿಸಲಿಕ್ಕೆ ಅಸಾಧ್ಯವಾದದ್ದು ಒಂದು ಇಲ್ವಂತೆ. ಅದಕ್ಕೆ ದೇವರನ್ನು ಸಾಧು ಅಂತ ಕರೀತಾರೆ. ಮುಂದಿನದ್ದು ಜನ್ಹು ಅಂತ ಇನ್ನೊಂದು ಹೆಸರು. ಜನ್ಹವೇ ನಮಃ ಅಂತ ದೇವರಿಗೆ ನಮಸ್ಕಾರ ಮಾಡಬೇಕಾದದ್ದು. ಜನ್ಹು ಅಂತ ಒಬ್ಬ ಋಷಿ. ಈ ಋಷಿ ಗಂಗೆಯನ್ನು ಕುಡಿದ್ಬಿಟ್ಟಂತೆ. ಭಗೀರಥ ಗಂಗೆಯನ್ನು ಭೂಮಿಗಿಳಿತು ಕರ್ಕೊಂಡ್ಬರ್ತಾ ಇದ್ರೆ, ರಭಸವಾಗಿ ಗಂಗೆ ಬರ್ತಾ ಇದ್ರೆ, ಯಾವ ಗಂಗೆಯ ರಭಸಕ್ಕೆ ಎಲ್ಲವೂ ಕೊಚ್ಚಿಕೊಂಡು ಹೋಗ್ತಾ ಇದೆಯೋ ಅಂಥ ಗಂಗೆಯನ್ನು ಒಬ್ಬ ಋಷಿ ಕುಡಿತಾನೆ ಅಂತ ಹೇಳಿದ್ರೆ, ಒಬ್ಬ ಮನುಷ್ಯನಾದ ಋಷಿಗೆ ಸಾಧ್ಯ ಉಂಟ ಇದು? ಮತ್ತು ಅವನೊಳಗೆ ಇವನೇ ಕೂತವನು, ನಾರಾಯಣನೇ ಜನ್ಹುವಾಗಿ ಕೂತು ಪಾನ ಮಾಡಿದವನು. ಅದಕ್ಕೋಸ್ಕರವೇ ಜನ್ಹು ಋಷಿ ಜನ್ಹುವಾದ. ಯಾಕಂದರೆ ಒಳಗೆ ಭಗವಂತ ಜನ್ಹುವಾಗಿ ಕೂತದ್ರಿಂದಾಗಿ. ಭಗವಂತನನ್ನಾದರೂ ಜನ್ಹು ಅಂತ ಯಾಕೋಸ್ಕರ ಕರೀತಾರೆ ಅಂತ ಹೇಳಿದರೆ, ಜಹಾತಿ, ಪಾಪಗಳನ್ನೆಲ್ಲ ಬಿಟ್ಟವನು. ಯಾವುದೇ ಪಾಪ ಇಲ್ಲ ದೇವರಲ್ಲಿ, ದೋಷಗಳಿಲ್ಲ. ಅದಕ್ಕೋಸ್ಕರ ಅವನನ್ನು ಜನ್ಹು ಅಂತ ಕರೀತಾರೆ. ಮುಂದಿನದ್ದು ನಾರಾಯಣ ಅಂತ ಭಗವಂತನ. ನಾರಾಯಣ ಅನ್ನುವುದಕ್ಕಂತೂ ಅರ್ಥ ಹೇಳಿ ಮುಗಿಸುವಂಥದ್ದೇ ಇಲ್ಲ, ಅಷ್ಟು ಅರ್ಥ. ಒಂದು ಅರ್ಥ ನೋಡುವುದು ಅಂತ ಹೇಳಿದರೆ, ಯಾರು ಜ್ಞಾನಿಗಳಿದ್ದಾರೆ ಜ್ಞಾನಿಗಳಿಗೆ ಮಾತ್ರ ದೇವರು ಸಿಗ್ತಾನೆ ಅಂತ. ಜ್ಞಾನ ಇಲ್ದಿದ್ರೆ ದೇವರು ಸಿಗೋಲ್ಲ. ಯಾಕಂದರೆ ಜ್ಞಾನ ಇಲ್ಲದೆ ಭಕ್ತಿ ಬರೋಲ್ಲ, ಭಕ್ತಿ ಇಲ್ದಿದ್ರೆ ದೇವರು ಸಿಗೋಲ್ಲ. ಅದಕ್ಕೋಸ್ಕರ ಭಗವಂತನನ್ನು ನಾರಾಯಣ ಅಂತ ಕರೀತಾರೆ, ಜ್ಞಾನಿಗಳಿಗೆ ದೊರಕುವವನು. ಮುಂದಿನದ್ದು ನರಹ ಅಂತ.
ನರಹ ಅಂತೇಳಿದರೆ ಯಾವ ರೀತಿಯಿಂದಲೂ ದೇವರು ನಾಶಕ್ಕೆ ಒಳಗಾಗದವನು, ಯಾವ ನಾಶಕ್ಕೂ ಒಳಗಾಗದವನು ದೇವರು. ಅದಕ್ಕೆ ಅವನನ್ನು ನಾರಾಯಣ ನರ ಅಂತ ಕರೀತಾರೆ. ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ನಾರಾಯಣಾಯ ನಮಃ ಅಂತ ಹಿಂದಿನ ನಾಮಕ್ಕೆ, ಇಲ್ಲಿ ನರಾಯ ನಮಃ ಅಂತ ನಾವು ನಮಸ್ಕಾರವನ್ನು ಮಾಡಬೇಕಾದದ್ದು. ಅಸಂಖ್ಯೇಯೋ ಪ್ರಮೇಯಾತ್ಮ ವಿಶಿಷ್ಟ ಶಿಷ್ಟಕೃಚ್ಛುಚಿ ಸಿದ್ಧಾರ್ಥ ಸಿದ್ಧ ಸಂಕಲ್ಪ ಸಿದ್ಧಿದ ಸಿದ್ಧಿ ಸಾಧನ. ಇದು ಮುಂದಿನ ಶ್ಲೋಕ ನಾವು ನೋಡುವಂಥದ್ದು. ಇಲ್ಲಿ ಉಚ್ಚಾರಣೆಯಲ್ಲಾಗಬೇಕಾದ್ರೆ ನಾವು ಸ್ವಲ್ಪ ಗಮನಿಸಬೇಕಾದಂತಹ ಅಂಶ ಇದೆ. ಅಸಂಖ್ಯೇಯ ನೋಡಿ, ಖ ಅನ್ನುವುದು ಮಹಾಪ್ರಾಣ, ಅದರಿಂದಾಗಿ ಅಸಂಖ್ಯೇಯೋ ಅಂತ ಅಷ್ಟೇ ಹೇಳೋದಲ್ಲ, ಅಸಂಖ್ಯೇಯೋ ಪ್ರಮೇಯಾತ್ಮ ಆ ರೀತಿ. ಅಲ್ಲಿ ಅಪ್ರಮೇಯಾತ್ಮ ಅನ್ನೋ ದೀರ್ಘ ಬರಬೇಕು, ಅಸಂಖ್ಯೇಯೋ ಪ್ರಮೇಯಾತ್ಮ ಅಂತ ದೀರ್ಘ ಬರಬೇಕು. ನಂತರ ವಿಶಿಷ್ಟ ಶಿಷ್ಟ ಕೃಚ್ಛುಚಿಹಿ, ಛು ಅನ್ನೋದು ಮಹಾಪ್ರಾಣ, ಗಮನಿಸಬೇಕಾದದ್ದು. ನಂತರ ಸಿದ್ಧಾರ್ಥ ನೋಡಿ, ಧ ಅನ್ನುವುದು ಮಹಾಪ್ರಾಣ, ಅಲ್ಲಿ ಥ ಸಿದ್ಧಾರ್ಥ ಅದು ಕೂಡ ಮಹಾಪ್ರಾಣ. ಸಿದ್ಧಾರ್ಥ ಸಿದ್ಧ ಸಂಕಲ್ಪ ನೋಡಿ, ಅಲ್ಲೂ ಸಿದ್ಧ ಅನ್ನುವಂಥದ್ದು ಮಹಾಪ್ರಾಣ. ಸಿದ್ಧಿದ ಸಿದ್ಧಿ ಸಾಧನ, ಸಿದ್ಧಿ ಸಾಧನ ನೋಡಿ, ಅಲ್ಲಿಯೂ ಮಹಾಪ್ರಾಣ. ಹೀಗೆ ಮಹಾಪ್ರಾಣಗಳನ್ನು ದೀರ್ಘವನ್ನು ಸ್ಪಷ್ಟವಾಗಿ ಉಚ್ಚಾರಣೆಯನ್ನು ಮಾಡಬೇಕಾದದ್ದು. ಇಲ್ಲಿ ಮೊದಲು ಭಗವಂತನದ್ದು ಅಸಂಖ್ಯೇಯ ಅಂತ ನಮಸ್ಕಾರ ಮಾಡಬೇಕಾದ್ರೆ ಅಸಂಖ್ಯೇಯಾಯ ನಮಃ ಅಂತ ನಮಸ್ಕಾರ ಮಾಡಬೇಕು. ಸಂಖ್ಯೇಯ ಅಂದರೆ ಸಂಖ್ಯಾ ಅಂತ ಗೊತ್ತು ನಮಗೆ. ಸಂಖ್ಯಾ ಅಂದರೆ ಸಂಖ್ಯೆ, ಅಂಕೆಗಳು 1 2 3 4 ಈ ರೀತಿ. ಸಂಖ್ಯೇಯ ಅಂದರೆ ಈ ರೀತಿ ಅಂಕೆಗಳಿಂದ ಲೆಕ್ಕ ಮಾಡಲಿಕ್ಕೆ ಸಾಧ್ಯ ಇರುವವನು ಸಂಖ್ಯೇಯ. ಅಂದರೆ ದೇವರದ್ದು 1 ರೂಪ, ದೇವರದ್ದು 2 ರೂಪ, ದೇವರದ್ದು 4 ಗುಣ, ದೇವರು ಆ ಕಡೆ ಅಷ್ಟೇ ಅಲ್ಲಿದ್ದಾನೆ, ಈ ರೀತಿ ಒಂದು ಸಂಖ್ಯೆಯಿಂದ ಲೆಕ್ಕಾಚಾರ ಮಾಡಲಿಕ್ಕೆ ಸಾಧ್ಯ ಇರುವಂಥದ್ದು ಸಂಖ್ಯೇಯ ಅಂತ ಕರೀತೇವೆ. ಭಗವಂತ ಅಸಂಖ್ಯೇಯ. ಅಸಂಖ್ಯೇಯ ಅಂತ ಹೇಳಿದರೆ ದೇವರ ಯಾವುದನ್ನೂ ಹೀಗೆ ಅಂತ ನಾವು ಎಣಿಸ್ಲಿಕ್ಕೆ ಆಗೋಲ್ವಂತೆ. ಅಂದರೆ ದೇವರದ್ದು 1 ರೂಪ, ದೇವರದ್ದು 2 ರೂಪ, ದೇವರ ದಶಾವತಾರ, ದೇವರ ಶತಾವತಾರ, ದೇವರ ಸಹಸ್ರಾವತಾರ, ಅದೇ ವಿಷ್ಣು ಸಹಸ್ರನಾಮದಲ್ಲಿ ಹೇಳಿರುವಂಥದ್ದು. ಇಷ್ಟೇ ಅಂತಲ್ಲ, ಮತ್ತು ಭಗವಂತನದ್ದು ಅನಂತ ರೂಪ, ಎಣಿಸಲಾಗದಷ್ಟು ರೂಪ ಇದೆ. ಹೋಗಲಿ, ದೇವರ ಗುಣಗಳು ಎಣಿಸಲಾಗದಷ್ಟು ಗುಣಗಳಿದೆ, ದೇವರ ಶಕ್ತಿ ಎಣಿಸಲಾಗದಷ್ಟು ಶಕ್ತಿ ಇದೆ, ಅಲ್ಲ ದೇವರ ಸೌಂದರ್ಯ ಎಣಿಸಲಾಗದಷ್ಟು ಸೌಂದರ್ಯ. ಈ ರೀತಿ ದೇವರದ್ದು ಯಾವುದೇ ತಗೊಂಡ್ರೂ ಕೂಡ ನೀವು ಸಂಪೂರ್ಣವಾಗಿ ಮುಗಿಸ್ಲಿಕ್ಕಾಗೋಲ್ಲ, ಎಣಿಸಿ ಮುಗಿಸ್ಲಿಕ್ಕಾಗೋಲ್ಲ ಅವನನ್ನು, ಭಗವಂತನನ್ನು. ಅದಕ್ಕಾಗಿಯೇ ಭಗವಂತನನ್ನು ಅಸಂಖ್ಯೇಯ ಅಂತ ಕರೀತಾರೆ. ಮುಂದಿನದ್ದು ಅಪ್ರಮೇಯಾತ್ಮ ಅಂತ. ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ಅಪ್ರಮೇಯಾತ್ಮನೇ ನಮಃ ಅಂತ ನಮಸ್ಕಾರವನ್ನು ಮಾಡಬೇಕು. ಪ್ರಮೇಯ ಅಂತ ನಾವು ಯಾವುದನ್ನು ಕರಿತೇವೆ ಅಂತ ಹೇಳಿದರೆ ಅಳೆಯಲಿಕ್ಕೆ ಸಾಧ್ಯ ಇರುವಂಥದ್ದು. ಯಾವುದು ಅಳೆಯಲಿಕ್ಕೆ ಸಾಧ್ಯ ಇದೆಯೋ, ತಕ್ಕಡಿಯಲ್ಲಿಟ್ಟು ತೂಗಲಿಕ್ಕೆ ಸಾಧ್ಯ ಇದೆಯೋ ಅದು ಪ್ರಮೇಯ ಅಂತ ಕರಿತೇವೆ. ಅಪ್ರಮೇಯ ಅಂದರೆ ಅಳೆಯಲಾಗದ್ದು, ಹೀಗೆ ಅಂತ ಅಳೆಯಲಾಗದ್ದು. ಹಿಂದೆ ಒಂದು ನೋಡಿದ್ದೇವೆ, ವಿಷ್ಣುವಿನ ಸಹಸ್ರನಾಮದಲ್ಲಿ ಹಿಂದೆ ಬಂದಿದೆ ಅಪ್ರಮೇಯೋ ಋಷಿಕೇಶಃ ಅಂತ, ಅಪ್ರಮೇಯ ಅಂತ. ಇಲ್ಲಿ ಅಪ್ರಮೇಯಾತ್ಮ ಅಂತ ವಿಶೇಷವಾಗಿ ಹೇಳ್ತಾ ಇರೋದು. ಅಂದರೆ ಅಲ್ಲಿ ಇಲ್ಲಿ ಏನು ವೈಶಿಷ್ಟ್ಯ ಅಂದರೆ, ಹೌದು ದೇವರ ಅಳಿಲಿಕ್ಕೆ ಬರೋಲ್ಲ, ಯಾವ ರೀತಿ ಅಳಿಲಿಕ್ಕೆ ಬರೋಲ್ಲ ಅವನು. ಅಷ್ಟು ಮಾತ್ರ ಅಲ್ಲ, ದೇವರು ಮಾತ್ರ ಅಲ್ಲ, ಇಲ್ಲಿ ಆತ್ಮ ಅಂದರೆ ದೇವರ ದೇಹ ಅಂತ ತಗೊಳ್ಳಿ. ಆ ದೇವರ ದೇಹವು ಕೂಡ ಹೀಗೆ ಅಂತ ಅಳಿಲಿಕ್ಕೆ ಬರೋಲ್ಲ. ನಾವು ಯಾವ ರೀತಿ ದೇವರದ್ದು ದೇಹ ಎಷ್ಟಿದೆ, ಇಷ್ಟು ಮೀಟರ್ ಇದೆ, ಇಷ್ಟು ಕಿಲೋಮೀಟರ್ ಇದೆ ದೇವರ ದೇಹ, ಯಾವುದೂ ಅಳಿಲಿಕ್ಕೆ ಬರೋಲ್ಲ. ಯಾಕಂತ ಹೇಳಿದರೆ ಎಲ್ಲ ವಿಶ್ವವನ್ನು ವ್ಯಾಪಿಸಿಕೊಂಡಿರುವವನು ಮಾತ್ರ ಅಲ್ಲ, ಇಡೀ ಬ್ರಹ್ಮಾಂಡದ ಹೊರಗೂ ದೇವರು ವ್ಯಾಪಿಸಿಕೊಂಡಿದ್ದಾನೆ. ಎಲ್ಲಿವರೆಗೆ ಅಂದರೆ ಇಡೀ ಬ್ರಹ್ಮಾಂಡ ದೇವರ ಹೊಕ್ಕಳಿನಲ್ಲಿ ಕೂತ್ಕೊಂಡಿದೆ ಅಂತ ಹೇಳಿದರೆ ಅವನನ್ನು ಅಳಿಲಿಕ್ಕೆ ಯಾರ ಕೈಯಿಂದಲಾದರೂ ಸಾಧ್ಯ ಇದೆಯಾ? ಅದಕ್ಕೆ ಹೇಳೋದು ಮಹತೋ ಮಹೀಯಾನ್, ದೊಡ್ಡ ವಸ್ತುವಿಗಳಿಗಿಂತಲೂ ಅತ್ಯಂತ ದೊಡ್ಡನಾಗಿರುವವನು ದೇವರು. ಅದಕ್ಕೆ ಅವನ ದೇಹವನ್ನು ಹೇಗೆ ಅಂತ ಅಳಿಲಿಕ್ಕೆ ಬರೋಲ್ಲ, ಎಷ್ಟು ದೊಡ್ಡ ದೇಹ ದೇವರದ್ದು ಅಂತ ಅಳಿಲಿಕ್ಕೆ ಬರೋಲ್ಲ ನಮಗೆ. ಇನ್ನು ಆತ್ಮ ಅಂದರೆ ಮನಸ್ಸು, ದೇವರ ಮನಸ್ಸು ಎಷ್ಟು ದೊಡ್ಡದ್ದು ಅಂತ ಯಾರಿಗೂ ಅಳಿಲಿಕ್ಕೆ ಬರೋಲ್ವಂತೆ. ಯಾಕಂತ ಹೇಳಿದರೆ ಅಂಥ ಕರುಣಾಮೂರ್ತಿ ದೇವರು, ಆ ಮನಸ್ಸು ಹೇಗೆ ಅಂತ ಅಳಿಲಿಕ್ಕೆ ಬರೋಲ್ಲ. ನಾವು ಯಾರದ್ದಾದರೂ ಅವರಿಗಿಷ್ಟೇ, ಅವ್ರ ಮನಸ್ಸು ಈಗ, ಇವ್ರ ದೇವರ ಮನಸ್ಸು ಹೇಗೆ ಅಂತ ಯಾರಿಗೂ ಹೇಳಲಿಕ್ಕೆ ಬರೋಲ್ಲ. ಆ ರೀತಿ ಇರುವವನು ಭಗವಂತ. ಅವನ ಬುದ್ಧಿಯೂ ಕೂಡ ಅಷ್ಟೇ. ಆತ್ಮ ಅಂದರೆ ಬುದ್ಧಿ, ಅವನ ಬುದ್ಧಿಯೂ ಅಷ್ಟೇ, ಅಳೆಯಲಿಕ್ಕೆ ಬರದ ಬುದ್ಧಿ ಉಳ್ಳವನು ದೇವರು. ಹೀಗೆ ಅಪ್ರಮೇಯಾತ್ಮ. ಈ ರೀತಿ ಇರುವುದರಿಂದಲೇ ಮುಂದಿನದ್ದು ವಿಶಿಷ್ಟ ಅಂತ ದೇವರದ್ದು.
ನಮಸ್ಕಾರ ಮಾಡಬೇಕಾದ್ರೆ ವಿಶಿಷ್ಟಾಯ ನಮಃ ಅಂತ ನಮಸ್ಕಾರ ಮಾಡ್ಬೋದು. ಅಂತೇಳಿದ್ರೆ ಈ ರೀತಿ ದೇವರ ಯಾವುದನ್ನೂ ನಮಗೆ ಎಣಿಸ್ಲಿಕ್ಕೆ ಬರೋಲ್ಲ. ಮತ್ತು ದೇವರ ದೇಹವನ್ನಾಗಲಿ ಮನಸ್ಸನ್ನಾಗಲಿ ಯಾವುದನ್ನು ಅಳಿಲಿಕ್ಕೆ ಬರೋಲ್ಲ. ಯಾಕೆಂದರೆ ಅವನು ಉಳಿದ ಎಲ್ರಿಗಿಂತಲೂ ವಿಶಿಷ್ಟನಾಗಿರ್ಬೋದು. ಉಳಿದ ಎಲ್ಲರೂ ಒಂದು ರೀತಿ ಆದರೆ ದೇವರು ಬೇರೆಯೇ ರೀತಿ. ಯಾಕಂದರೆ ಉಳಿದ ಎಲ್ಲರನ್ನು ನಾವು ಅಳೆದು ಬಿಡ್ಬೋದು. ಅಷ್ಟು ಮಾತ್ರ ಅಲ್ಲ, ಅವ್ರು ಹೇಗೆ ಅಂತ ಹೇಳಿಬಿಡ್ಬೋದು. ಇವರಿಗಿಷ್ಟೇ ರೂಪ ಇರುವುದು. ಅಷ್ಟು ಮಾತ್ರ ಅಲ್ಲ, ಇವರಿಗಿಷ್ಟೇ ಗುಣ ಇರುವುದು. ಇವರಿಗಿಷ್ಟೇ ಬಲ ಇರುವುದು. ಉಳಿದವರನ್ನೆಲ್ಲ ಹೇಳ್ಬೋದು. ಆದರೆ ಇವನಿಗೇನೇ ಹೇಳಲಿಕ್ಕೆ ಹೋಗಲ್ಲ. ಅದಕ್ಕೋಸ್ಕರ ಇವನು ಸ್ಪೆಷಲ್. ಉಳಿದ ಎಲ್ರಿಗಿಂತಲೂ ಇವನು ವಿಭಿನ್ನನಾಗಿರುವವನು, ವಿಶಿಷ್ಟನಾಗಿರುವವನು ದೇವರು. ಆ ಕಾರಣದಿಂದಲೇ ನಾವು ಎಲ್ಲರೊಟ್ಟಿಗೆ ನಾರಾಯಣನನ್ನು ಆರಾಧನೆ ಮಾಡಲಿಕ್ಕೆ ಬರೋಲ್ಲ. ಎಲ್ಲರಿಗಿಂತ ಬೇರೆಯಾಗಿ ಇವನನ್ನು ಆರಾಧನೆ ಮಾಡಲೇಬೇಕು. ಯಾಕಂದರೆ ಇವನು ಸ್ಪೆಷಲ್, ಇವನು ವಿಶಿಷ್ಟನಾಗಿರುವಂಥವನು. ಮುಂದಿನದ್ದು ಶಿಷ್ಟಕೃತ ಅಂತ. ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ಶಿಷ್ಟಕೃತೆ ನಮಃ ಅಂತ ದೇವರಿಗೆ ನಮಸ್ಕಾರ ಮಾಡಬೇಕಾದದ್ದು. ಶಿಷ್ಟ ಅಂತ ಹೇಳಿದರೆ ಶಾಸನ ಅಂತ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ ಹೇಳ್ತೇವಲ್ವ, ಅದು ಶಿಷ್ಟ. ಆ ಶಾಸನವನ್ನು ಮಾಡಿದವನೇ ಇವನಂತೆ ದೇವರು. ಯಾಕಂದರೆ ಈ ಜಗತ್ತನ್ನು ಸೃಷ್ಟಿ ಮಾಡಿದ. ಜಗತ್ತನ್ನು ಸೃಷ್ಟಿ ಮಾಡಿದ ಮೇಲೆ ಇಲ್ಲಿ ಬರುವಂಥವರೇನಿದ್ದಾರೆ, ಬರುವವರಿಗೆ ಒಂದು ಶಾಸನ ಬೇಕು ತಾನೆ. ಯಾಕಂದರೆ ಜಗತ್ತು ಸರಿಯಾಗಿ ನಡಿಬೇಕು ಅಂತ ಹೇಳಿದ್ರೆ ಶಾಸನಬದ್ಧವಾಗಿರಬೇಕು. ಹೀಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬೇಕೇ ಬೇಕು. ಉದಾಹರಣೆಗೆ ನಾವು ಹೇಳ್ತೇವೆ ಪ್ರಜಾಪ್ರಭುತ್ವ ಅಂತ. ಪ್ರಜೆಗಳೇ ಪ್ರಭುಗಳು. ಅಲ್ಲ, ಪ್ರಭುಗಳಿಗೆ ಯಾರಾದರೂ ಶಾಸನ ಮಾಡ್ತಾರೆ? ಪ್ರಭುಗಳಿಗೆ ಶಾಸನ ಮಾಡಿದರೆ ಅವರು ಪ್ರಭುಗಳು ಹೇಗಾಗ್ತಾರೆ? ನಿಜವಾಗ್ಲೂ ಶಾಸನ ಮಾಡಲಿಕ್ಕಿಲ್ಲ. ಆದರೂ ಕೂಡ ಶಾಸನ ಇದೆ ನಮಗಿವತ್ತು. ಯಾಕೋಸ್ಕರ ಅಂದರೆ ದೇಶ ಚೆನ್ನಾಗಿ ನಡಿಬೇಕು ಅನ್ನುವ ಕಾರಣದಿಂದಾಗಿ ಶಾಸನ ಇರುವುದು. ಇಲ್ದಿದ್ರೆ ಯದ್ವಾ ತದ್ವಾಗಿ ನಾಶ ಆಗಿ ಹೋಗ್ತದೆ ದೇಶ ಅಂತ. ಅದೇ ರೀತಿ ಈ ಬ್ರಹ್ಮಾಂಡ ನಾಶ ಆಗಬಾರದು. ಅದಕ್ಕೋಸ್ಕರ ಭಗವಂತ ಶಾಸನವನ್ನು ಮಾಡ್ತಾನಂತೆ. ಅದೇ ಧರ್ಮಶಾಸ್ತ್ರಗಳು, ನಿಯಮಗಳು. ಅದೇ ಧರ್ಮಶಾಸ್ತ್ರದ ನಿಯಮಗಳು, ವೇದದ ನಿಯಮಗಳು. ಈ ವೇದದ ಮೂಲಕ ದೇವರು ಶಾಸನವನ್ನು ಮಾಡ್ತಾನಂತೆ. ಅಂದರೆ ನೀವು ಹೀಗಿರಿ, ಹೀಗಿರಬಾರದು. ಅದಕ್ಕೆ ನಮಗೆ ಶಾಸ್ತ್ರಗಳೇ ಶಾಸನ ಮಾಡು. ಅದೇನೆಂದರೆ ದೇವರ ಮಾತು. ಶ್ರುತಿಸ್ಮೃತಿ ಹರೇ ರಾಜ್ಞಾ ಅಂತ. ದೇವರು ನಮಗೆ ಆ ಮೂಲಕ ಆಜ್ಞೆ ಮಾಡ್ತಾನೆ, ಹೀಗಿರಿ ಅಂತ. ಈ ರೀತಿ ಶಿಷ್ಟಕೃತ ಶಾಸನವನ್ನು ಮಾಡುವವನು ದೇವರು. ನಮಗೆ ಹೀಗಿರಿ ಅಂತ, ಹೀಗಿರಬೇಡಿ ಅಂತ. ನಂತರ ಶುಚಿಹಿ ಅಂತ ಹೇಳ್ತಾನೆ. ಇಲ್ಲಿ ನಾವು ನಮಸ್ಕಾರ ಮಾಡಬೇಕಾದ್ರೆ ಶುಚಯೇ ನಮಃ ಅಂತ ದೇವರಿಗೆ ನಮಸ್ಕಾರ ಮಾಡಬೇಕು. ವಾಸ್ತವಿಕವಾಗಿ ಹಿಂದೆ ಒಂದು ಸಲ ಬಂದಿದೆ ಇದು ನಾಮ ಶುಚಿಹಿ ಅಂತ. ಅಲ್ಲ, ಬಂದದ್ದೇ ಮತ್ತೆ ಬರ್ತದಲ್ವ ಅಂದರೆ ಹೌದು, ಅದು ಬೇರೆಯ ರೂಪ ದೇವರದ್ದು. ಶುಚಿ ಅನ್ನುವಂಥದ್ದು ಬೇರೆಯ ರೂಪ, ಇದು ಇನ್ನೊಂದು ರೂಪ ಶುಚಿ ಅಂತ. ಅರ್ಥವೂ ಕೂಡ ನಾವು ಬೇರೆಯೇ ನೋಡಬೇಕಾದ. ಅಂದರೆ ನೋಡಿ, ಒಂದೊಂದು ನಾಮಕ್ಕೂ 100 ಅರ್ಥ. ಜ್ಞಾನಿಗಳಾದವರನ್ನು ನೋಡ್ತಾರೆ. ಹಿಂದೆ ಶುಚಿ ಅಂತ ನಾವು ನೋಡಿದ್ವು, ಅದಕ್ಕೆ 100 ಅರ್ಥ. ಇಲ್ಲಿ ಶುಚಿ ಅಂತ ಮತ್ತೆ ಇನ್ನೊಂದು ರೂಪ, ಇದಕ್ಕೆ ಮತ್ತೆ 100 ಅರ್ಥ. ಅದು ಜ್ಞಾನಿಗಳಿಗೆ ಗೊತ್ತಿದೆ. ನಮಗೆ ಒಂದು ಅರ್ಥ ತಿಳ್ಕೊಂಡ್ರೆ ನಾವು ಸಾಕು. ಹಿಂದೆ ನಾವು ನೋಡಿದ್ವು ದೇವರು ಯಾವತ್ತೂ ಶುದ್ಧವಾಗಿರುವವನು, ಶುಚಿಯಾಗಿರುವವನು ಅಂತ. ಇನ್ನೊಂದು ಅರ್ಥದಲ್ಲಿ ಇಲ್ಲಿ ಶುಚಿ ಅಂತ ನಾವು ಯಾಕೆ ಕರಿತೇವೆ ಅಂತ ಹೇಳಿದರೆ, ಶುಕು ಅಂತ ಹೇಳಿದರೆ ಶೋಕ, ದುಃಖ. ಆ ದುಃಖವನ್ನು ತಂದುಕೊಡ್ತಾನೆ ಅಂತ. ಚಿನೋತಿ, ದುಃಖವನ್ನು ತಂದುಕೊಡುವವನು ಶುಚಿ ಅಂತ ದೇವರಿಗೆ ಹೆಸರು. ಅಲ್ಲ, ಶುದ್ಧ ಈ ದುಃಖ ತಂದು ಕೊಡಲಿಕ್ಕೂ ಶುಚಿಗೂ ಏನ್ರಿ ಸಂಬಂಧ ಅಂತ ಹೇಳಿದರೆ, ಭಾಳ ಸುಂದರವಾದ ಮಾತು ನೋಡಿ. ಯಾರು ದುಷ್ಟರಿದ್ದಾರೆ, ದುರ್ಜನರಿದ್ದಾರೆ, ದೈತ್ಯರು, ರಾಕ್ಷಸರು, ಅವರಿಗೆ ದುಃಖ ತಂದುಕೊಡುವುದೇ ಶುಚಿ ಅಂತೆ. ಅದಕ್ಕೋಸ್ಕರ ಎಲ್ಲಿ ಶುಚಿತ್ವ ಇರ್ತದೆ, ಕ್ಲೀನ್ನೆಸ್ ಇರ್ತದೆ, ಅಲ್ಲಿ ದೈತ್ಯರು, ರಾಕ್ಷಸರು, ಭೂತ ಪ್ರೇತ ಪಿಶಾಚಿಗಳಿರೋಲ್ಲ. ಶುಚಿತ್ವ ಅವುಗಳಿಗಾಗೋಲ್ಲ. ಅದಕ್ಕೋಸ್ಕರ ಇದನ್ನು ಪದ್ಮಪುರಾಣ ಹೇಳ್ತಾರೆ. ಒಂದೊಮ್ಮೆ ಭೂತ ಪ್ರೇತ ಪಿಶಾಚಿಗಳು ಇಲ್ಲಿ ಹುಟ್ಟುಕೊಂಡು ಬಂದರೂ ಕೂಡ ಅವುಗಳು ಹೇಗಿರ್ತವೆ ಅಂದರೆ ತುಂಬ ಗಲೀಜಿರ್ತವಂತೆ. ಗಲೀಜಾಗಿರುವುದೇ ಅವುಗಳ ಸಂಕೇತ ಅಂತ ಹೇಳ್ತಾರೆ. ಅವುಗಳಿಗೆ ಈ ಶುಚಿ ಆಗುವುದಿಲ್ಲ, ಶುದ್ಧಿ ಆಗುವುದಿಲ್ಲ. ಯಾಕಂತ ಹೇಳಿದ್ರೆ ಶುಚಿಯಲ್ಲಿ ದೇವರು ಇರ್ತಾನಲ್ವ. ಈ ರೀತಿ ತಾನು ಈ ದೈತ್ಯರಿಗೆ, ದಾನವರಿಗೆ, ದುಷ್ಟ ಜನರಿಗೆ ಶೋಕವನ್ನು ಉಂಟು ಮಾಡುವುದರಿಂದ ದೇವರಿಗೆ ಶುಚಿ ಅಂತ ಹೆಸರು. ಶುಚಿಗೂ ಅದಕ್ಕೆ ಹೆಸರು. ಯಾವುದು ಈ ದುಷ್ಟಶಕ್ತಿಗಳಿಗೆ ದುಃಖವನ್ನು ತಂದುಕೊಡ್ತದೋ ಅದು ಶುಚಿ. ಅದಕ್ಕೆ ನಮ್ಮನ್ನು ಪವಿತ್ರಗೊಳಿಸ್ತದೆ. ಯಾಕಂದರೆ ದುಷ್ಟಶಕ್ತಿಗಳು ದೂರ ಹೋದುವ ನಾವು ಶುದ್ಧವಾಗ್ತೇವೆ. ಹೀಗೆ ಶುಚಿ ಅಂತ ದೇವರಿಗೆ ಹೆಸರು. ಅದು ಸಿದ್ಧಾರ್ಥ ಅಂತ ನಮಸ್ಕಾರ ಮಾಡಬೇಕಾದ್ರೆ ಸಿದ್ಧಾರ್ಥಾಯ ನಮಃ ಅಂತ ದೇವರಿಗೆ ನಮಸ್ಕಾರ ಮಾಡಬೇಕು. ಅರ್ಥ ಅಂದರೆ ಪ್ರಯೋಜನ ಅಂತ ಅರ್ಥ.
ದೇವರ ಎಲ್ಲ ಪ್ರಯೋಜನಗಳು ಪೂರ್ಣವಾಗಿಬಿಟ್ಟಿದೆಯಂತೆ. ದೇವರಿಗೆ ಇಲ್ಲೊಂದು ಪ್ರಯೋಜನವೇ ಇಲ್ವಂತೆ. ಯಾವ ಪ್ರಯೋಜನವೂ ಇಲ್ಲ, ಯಾರಿಂದ ಏನು ದೇವರಿಗೆ ಪ್ರಯೋಜನ ಇಲ್ವಂತೆ. ಅಂದರೆ ನಿಜವಾಗ್ಲೂ ಹೇಳಬೇಕು ಅಂದರೆ ದೇವರ ದೃಷ್ಟಿಯಲ್ಲಿ ನಾವೆಲ್ಲರೂ ಕೂಡ ಯೂಸ್ಲೆಸ್ ಫೆಲೋಸ್, ಅಂದರೆ ಪ್ರಯೋಜನ ಇಲ್ಲದ ಮಂದಿಗಳು ನಾವು. ಆದರೆ ದೇವರು ಮಾತ್ರ ನಮಗೆ ಅತ್ಯಂತ ಪ್ರಯೋಜನಕಾರಿ. ಅಂದರೆ ಅವನಿಲ್ದಿದ್ರೆ ನಮ್ಮ ಯಾವ ಪ್ರಯೋಜನವೂ ಇಲ್ಲವೇ ಇಲ್ಲ. ಹೀಗೆ ಭಗವಂತ ನಮ್ಮಿಂದ ಏನನ್ನು ಬಯಸ್ತಾ ಇಲ್ಲ, ಯಾಕಂದರೆ ನಮ್ಮಿಂದ ಏನು ಆಗಬೇಕಾಗೇ ಇಲ್ಲ ಅವನಿಗೆ. ಅವನ ಹತ್ರ ಇಲ್ಲದೆ ಇದ್ದದ್ದು ಯಾರು ಕೊಡ್ಲಿಕ್ಕಾಗತ್ತೆ ಅವನಿಗೆ? ಅದಕ್ಕೋಸ್ಕರ ಅವನು ಸಿದ್ಧಾರ್ಥ ಅಂತ ಕರೀತಾರೆ. ಅಂದರೆ ಎಲ್ಲ ಪ್ರಯೋಜನವನ್ನು ಪಡೆದವನು, ಎಲ್ಲವೂ ಅವನ ಹತ್ರ ಇದೆ. ಅದಕ್ಕೆ ಅವನಿಗೆ ಇಂಥದ್ದು ಕೊಡ್ತೇವೆ ಅಂತ ಹೇಳಿದ್ರೆ ಅವನಲ್ಲಿ ಇಲ್ಲದೆ ಇದ್ದದನ್ನು ನಾವೇನೂ ಕೊಡಲಿಕ್ಕಾಗೋಲ್ಲ. ಇದನ್ನು ವಿಷ್ಣು ಸಹಸ್ರನಾಮ ತಿಳಿಸ್ತಾ ಇದೆ. ಸಿದ್ಧಾರ್ಥ, ಸಿದ್ಧ ಸಂಕಲ್ಪ. ಮುಂದಿನದ್ದು ನಮಸ್ಕಾರ ಮಾಡಬೇಕಾದ್ರೆ ಸಿದ್ಧ ಸಂಕಲ್ಪಾಯ ನಮಃ ಅಂತ. ಏನು ಸಿದ್ಧ ಸಂಕಲ್ಪ ಅಂದರೆ? ಸಂಕಲ್ಪ ಅಂತೇಳಿ ಮನಸ್ಸಿನಲ್ಲಿ ಮೂಡುವ ಬಯಕೆಗಳು, ಭಗವಂತನ ಬಯಕೆಗಳೇನಿದೆ ಅದು ಯಾವತ್ತೂ ಸಿದ್ಧವಾಗಿಯೇ ಆಗತ್ತದೆ. ಅಂದರೆ ಅದು ಪೂರ್ಣ ಆಗೇ ಆಗತ್ತೆ. ಪೂರ್ಣವಾಗದ ಒಂದು ದೇವರ ಬಯಕೆಯೇ ಇಲ್ಲವಂತೆ. ಯಾವುದೇ ಒಂದು ಬಯಕೆ ಇಲ್ಲಿವರೆಗೆ ದೇವರದ್ದು ಪೂರ್ಣ ಆಗಿಲ್ಲ ಅಂತಿಲ್ಲ. ಅವನು ಯಾರ ಬಗ್ಗೆ ಆಗಲಿ, ಇವನ ನಾಶ ಆಗಲಿ ದೇವರು ಇಚ್ಛೆ ಮಾಡಿದರೆ ಹೋಯ್ದವನು, ಇವನು ಉದ್ಧಾರ ಆಗಲಿ ದೇವರು ಇಚ್ಛೆ ಮಾಡಿದರೆ ಸಾಕು, ಇವನು ಉದ್ಧಾರ ಆಗಿಬಿಡ್ತಾನೆ. ನೋಡಿ, ಇಷ್ಟೇ. ಎಲ್ಲಿವರೆಗೆ ಅಂದರೆ ಈ ಜಗತ್ತನ್ನು ದೇವರು ಸೃಷ್ಟಿ ಮಾಡ್ತಾನಂತೆ, ಕಷ್ಟಪಡ್ತಾನೆ ಅಂತ ತಿಳ್ಕೊಂಡ್ರ. ಇಚ್ಛಾ ಮಾತ್ರಂ ಪ್ರಭೋ ಸೃಷ್ಟಿ. ದೇವರ ಮನಸ್ಸಿನಲ್ಲಿ ಇಚ್ಛೆ ಮಾಡಿದರೆ ಸಾಕಂತೆ, ಈ ಜಗತ್ತು ಸೃಷ್ಟಿ ಆಗಬೇಕು ಅಂತ. ಜಗತ್ತು ಸೃಷ್ಟಿ ಆಗಿಬಿಡ್ತದೆ. ಪೂರ್ಣವಾದ ಇಚ್ಛೆ ಉಳ್ಳವನು. ಅದಕ್ಕಾಗಿಯೇ ನಮ್ಮ ಇಚ್ಛೆಯನ್ನು ಪೂರ್ಣ ಮಾಡುತ್ತಾನೆ. ಅವನೇ ಇಚ್ಛೆ ಪೂರ್ಣ ಮಾಡ್ಕೊಳ್ತಾ ಇದ್ದರೆ, ಅವನೇ ಅರ್ಧಂಬರ್ಧ ಆಗಿದ್ದರೆ ನಮ್ಮನ್ನು ಹೇಗ್ರಿ ಪೂರ್ಣ ಮಾಡಲಿಕ್ಕೆ ಸಾಧ್ಯ ಅವನು? ಅದಕ್ಕೋಸ್ಕರ ದೇವರು ಸಿದ್ಧ ಸಂಕಲ್ಪ. ಅಷ್ಟಲ್ಲದೆ ಮುಂದಿನದ್ದು ಸಿದ್ಧಿದಹ ಅಂತ. ಸಿದ್ಧಿದಹ ಅಂತ ಹೇಳಿದರೆ ಸಿದ್ಧಿಯನ್ನು ತಂದು ಕೊಡುವವನು. ನಮಗೆ ಜೀವನದಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ಸಿದ್ಧಿದಾಯ ನಮಃ ಅಂತ ನಮಸ್ಕಾರ ಮಾಡಬೇಕಾದ್ರೆ, ಸಿದ್ಧಿ ಅಂತ ಹೇಳಿದರೆ ಗುರಿ, ಜೀವನದ ಗುರಿ. ಯಾವುದು ಜೀವನದ ಗುರಿ ಅಂತ ಹೇಳಿದರೆ, ನಿಜವಾಗಿಯೂ ಮನುಷ್ಯನಾಗಿ ಹುಟ್ಟಿ ಬಂದ ಮೇಲೆ ಅವನ ಗುರಿ ದೇವರೇ ಆಗಿರಬೇಕು. ಯಾಕಂದರೆ ಪ್ರಾಣಿಗಳಾಗಿದ್ದಾಗ, ಪಕ್ಷಿಗಳಾಗಿದ್ದಾಗ, ಗಿಡ ಮರ ಬಳ್ಳಿ ಕೀಟ ಏನಾಗಿದ್ರೂ ಕೂಡ ದೇವರನ್ನು ಪಡೀಲಿಕ್ಕಾಗಲ್ವಂತೆ. ಉಳಿದಾಗೆ ಅವುಗಳು ಆಹಾರ ಪಡಿತವೆ, ಅವುಗಳು ಹೆಣ್ಣನ್ನು ಪಡಿತವೆ, ಅವುಗಳು ಸಂತಾನ ಪಡಿತವೆ, ಅವುಗಳು ಮನೆ ಕಟ್ತವೆ, ಉಳಿದದ್ದೆಲ್ಲವೂ ಪ್ರಾಣಿಗಳು ಮಾಡ್ತವೆ. ಆದರೆ ಮನುಷ್ಯ ಆ ಪ್ರಾಣಿಗಳ ಗುರಿ ಪಕ್ಷಿಗಳ ಗುರಿ ಇಟ್ಕೊಂಡ್ರೆ ಇವನಿಗೇನು ಸಿದ್ಧಿ ಪಡೆಯೋಲ್ಲ. ನಿಜವಾದ ಸಿದ್ಧಿ ಅಂದರೆ ಸಾಧಿಸಲೇಬೇಕಾದದ್ದು ಸಿದ್ಧಿ. ಅದು ಯಾವುದು ಅಂದರೆ ಭಗವಂತನನ್ನು ಪಡೆಯುವುದು, ಅದರಿಂದಾಗಿ ಸಾವಿನಿಂದ ದೂರ ಆಗುವುದು. ಅದು ದೇವರಿಂದಲೇ. ಅದಕ್ಕೆ ಅಂತಹ ಸಿದ್ಧಿಯನ್ನು ಅಂದರೆ ತನ್ನನ್ನು ತಾನೇ ತೋರಿಸಿಕೊಳ್ಬೇಕು ದೇವರು. ಅದೇ ಜೀವನದ ಸಿದ್ಧಿ. ಅದನ್ನು ಕೊಡುವವನು, ಜೀವನದಲ್ಲಿ ಸಿದ್ಧಿಯನ್ನು ಕರುಣಿಸುವವನು. ಯಾವಾಗ ದೇವರನ್ನು ನೋಡ್ತೇವೆ ಆಗ ಉಳಿದ ಎಲ್ಲ ಸಿದ್ಧಿಗಳು ತನ್ನಷ್ಟಕ್ಕೆ ಸಿದ್ಧಿಸ್ತದೆ. ಅಂದರೆ ಇಲ್ಲಿ ಅದು ಮತ್ತೇನು ಕಷ್ಟ ಇಲ್ಲ ಅವನಿಗೆ. ಅವನು ಏನು ಇಚ್ಛಿಸ್ತಾನೆ ಎಲ್ಲ ಪೂರ್ಣ ಆಗುತ್ತೆ. ಅವನಿಗೆ ವಿಶೇಷವಾದ ಶಕ್ತಿಗಳು ಬರ್ತದೆ, ಅವೆಲ್ಲ ಕೊಡುವವನು ದೇವರೇ. ಸಿದ್ಧಿದಹ, ಸಿದ್ಧಿ ಸಾಧನ. ಮುಂದಿನದ್ದು ನಮಸ್ಕಾರ ಮಾಡಬೇಕಾದ್ರೆ ಸಿದ್ಧಿ ಸಾಧನಾಯ ನಮಃ ಅಂತ ನಮಸ್ಕಾರ ಮಾಡಬೇಕು. ಏನಿದ್ರ ಅರ್ಥ ಅಂದರೆ, ಹೌದು ನಾವು ಹಿಂದೆ ಕೇಳಿದ್ದು ಸಿದ್ಧಿ ಅಂದರೆ ಗುರಿ, ಜೀವನದ ಗುರಿಯನ್ನು ನಾವು ಹೋಗಿ ತಲುಪಬೇಕು. ಅದೇ ದೇವರು. ದೇವರನ್ನು ಹೋಗಿ ನಾವು ತಲುಪಬೇಕು. ಆದರೆ ಆ ದೇವರ ಬಳಿ ಹೋಗಬೇಕಾದ್ರೆ ಸುಮ್ಮನೆ ಹೋಗ್ಲಿಕ್ಕಾಗತ್ತಾ? ಮತ್ತು ದೇವರ ಬಳಿ ಹೋಗಬೇಕು ಅಂದರೆ ಅನೇಕ ಸಾಧನಗಳಿದೆ. ಸಾಧನಗಳು ಅಂತೇಳಿದರೆ ಇನ್ಸ್ಟ್ರೂಮೆಂಟ್ಸ್ ಇದ್ದಾಗೆ. ಅದಕ್ಕೋಸ್ಕರ ನಾವು ಯಾವುದೇ ಆಸೆ ಆಕಾಂಕ್ಷೆಗಳನ್ನು ಇಟ್ಟುಕೊಳ್ಳದೆ ಕರ್ಮವನ್ನು ಮಾಡಬೇಕು. ದೇವರ ಪ್ರೀತಿಗೋಸ್ಕರ ಕರ್ಮ ಮಾಡಬೇಕು, ತಪಸ್ಸನ್ನು ಮಾಡಬೇಕು, ದೇವರ ಜ್ಞಾನವನ್ನು ಸಂಪಾದನೆಯನ್ನು ಮಾಡಬೇಕು, ಇಂದ್ರಿಯ ನಿಗ್ರಹವನ್ನು ಮಾಡಬೇಕು. ಹೀಗೆಲ್ಲ ಮಾಡ್ತಾ ದಾನವನ್ನು ಮಾಡಬೇಕು, ಯಜ್ಞವನ್ನು ಮಾಡಬೇಕು. ಈ ರೀತಿ ಮಾಡ್ತಾ 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 ನಾವು ದೇವರ ಬಳಿಗೆ ಹೋಗ್ಲಿಕ್ಕಾಗತ್ತೆ. ಹೌದು, ಇದೆಲ್ಲ ಮಾಡಿಸುವವನು ಯಾರು? ಇವೆಲ್ಲ ಸಾಧನಗಳು, ದೇವರನ್ನು ಪಡೆಯಲಿಕ್ಕಿರುವ ಸಾಧನ. ಕಡೆಗೆ ಭಕ್ತಿ ಮುಖ್ಯ ಸಾಧನ. ಭಗವಂತನನ್ನು ಪಡೆಯಲಿಕ್ಕೆ ಮುಖ್ಯ ಸಾಧನವೇ ಭಕ್ತಿ. ಹೌದು, ಆ ಭಕ್ತಿ ನಮಗೆ ಬರಬೇಕು ಅಂತ ಹೇಳಿದ್ರೆ ದೇವರು ಅದರಲ್ಲಿ ಇರಬೇಕು. ಸಾಧನದಲ್ಲಿ ಇರುವುದರಿಂದಾಗಿ ದೇವರೇ ಸಿದ್ಧ ಸಾಧನ. ಸಾಧನದಲ್ಲಿದ್ದರೆ ಅದು ಸಾಧನ ಆಗ್ತದೆ, ಇಲ್ಲದ್ರೆ ಯಾವುದು ಸಾಧನವೇ ಆಗೋಲ್ಲ. ಮತ್ತೇನೆಂದರೆ ವ್ಯರ್ಥ ಆಗ್ತದೆ. ಉದಾಹರಣೆಗೆ ಹೇಳೋದಾದರೆ,
ನಾನೊಂದು ತಪಸ್ಸು ಮಾಡ್ತೇನೆ. ಆ ತಪಸ್ಸು ಯಾವಾಗ ಸಿದ್ಧಿಗೆ ಕಾರಣ ಆಗತ್ತೆ ಅಂದರೆ ಆ ತಪಸ್ಸಿನಲ್ಲಿ ದೇವರು ಬಂದು ಕೂತಾಗ. ಇಲ್ವಾ? ತಪಸ್ಸಿನಲ್ಲಿ ದೇವರು ಬಂದು ಕೂತಿಲ್ಲ ಅಂತ ಹೇಳಿದ್ರೆ ಹಿರಣ್ಯಕಶಿಪುವಿನ ತಪಸ್ಸಿನಾಗೆ ನಮ್ದಾಗತ್ತೆ. ಹಿರಣ್ಯಕಶಿಪು ತಪಸ್ಸು ಮಾಡಿದ, ಆದರೆ ಅವನ ತಪಸ್ಸಿನಲ್ಲಿ ದೇವರು ಇರಲೇ ಇಲ್ಲ ನೋಡಿ. ಅದಕ್ಕಾಗಿ ಅಷ್ಟು ತಪಸ್ಸು ಮಾಡಿದ್ದು ವ್ಯರ್ಥವೇ ಆಯಿತು. ಕಡೆಗೇನೂ ಬೇಡಾಗಿದ್ದಿದ್ದು ವರವನ್ನು ಕೇಳಿ ಒಂದು ದಿನ ನಾಶ ಆಗೋದ. ಅದೇ ಅವನ ಮಗ ಪ್ರಹ್ಲಾದ ತಪಸ್ಸು ಮಾಡಿದ. ಎಲ್ಲಿ? ರಾಜ್ಯದಲ್ಲೇ ಇದ್ದು, ಮನೆಯಲ್ಲೇ ಇದ್ದು ತಪಸ್ಸು ಮಾಡಿದ. ತಪಸ್ಸು ಅಂದರೇನು? ದೇವರ ಚಿಂತನೆ, ನಿರಂತರ ಚಿಂತನೆ. ಆ ತಪಸ್ಸಿನಲ್ಲಿ ದೇವರು ಕೂತಿದ್ದ ನೋಡಿ. ಅದಕ್ಕೋಸ್ಕರ ಅವನು ಉದ್ಧಾರ ಆದ. ಹೀಗೆ ನಾವು ಏನು ದೇವರನ್ನು ಪಡೆಯಲಿಕ್ಕೆ ಬೇಕಾದ ಸಾಧನವನ್ನು ಇಲ್ಲಿ ಉಪಯೋಗಿಸ್ತೇವೆ ಅದರಲ್ಲೆಲ್ಲ ದೇವರು ಕೂತಿರಬೇಕು. ಅದಕ್ಕೆ ದೇವರನ್ನು ಸಿದ್ಧಿ ಸಾಧನ ಅಂತ ಕರೀತಾರೆ. ಮುಂದಿನದ್ದು ಶ್ಲೋಕ. ವೃಷಾಹಿ ವೃಷಭೋ ವಿಷ್ಣುರ್ವೃಷಪರ್ವ ವೃಷೋದರಃ ವರ್ಧನೋ ವರ್ಧಮಾನಶ್ಚ ವಿವಿಕ್ತ ಶ್ರುತಿಸಾಗರಃ. ಇಲ್ಲಿ ವೃಷಾಹಿ ದೀರ್ಘ ಬರಬೇಕು. ವೃಷಾಹಿ ವೃಷಭೋ ವಿಷ್ಣುರ್ ಅಷ್ಟೇ ಅಲ್ಲ, ವೃಷಾಹಿ ವೃಷಭೋ ವಿಷ್ಣುರ್ ವೃಷಪರ್ವ ನೋಡಿ. ವೃಷಪರ್ವ ದೀರ್ಘ ಬರಬೇಕಲ್ಲಿ. ವೃಷಪರ್ವ ವೃಷೋದರಃ ವರ್ಧನೋ ಮಹಾಪ್ರಾಣ ವರ್ಧನೋ ವರ್ಧಮಾನಶ್ಚ ವಿವಿಕ್ತ ಶ್ರುತಿಸಾಗರಃ. ವಿವಿಕ್ತ ಅಷ್ಟೇ ಅಲ್ಲಿ, ಶ್ರುತಿಸಾಗರಃ ಹೀಗೆ ಉಚ್ಚಾರಣೆಯನ್ನು ಮಾಡುವುದು. ಅದರಲ್ಲಿ ಮೊದಲು ವೃಷಾಹಿ ಅಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ವೃಷಾಹಿನೇ ನಮಃ ಅಂತ ನಮಸ್ಕಾರವನ್ನು ಮಾಡಬೇಕಾದದ್ದು. ಏನು ವೃಷಾಹಿ ಅಂತೇಳಿದರೆ? ವೃಷ ಅಂತೇಳಿದರೆ ವರ್ಷಣ ಅಂದರೆ ಸುರಿಸುವುದು. ಏನನ್ನು ಸುರಿಸುವುದು ಅಂತೇಳಿದರೆ ಭಕ್ತರ ಆಸೆಯನ್ನೆಲ್ಲ ಸುರಿಸುವವನಂತೆ ಭಗವಂತ. ವೃಷ ಅಂತ ಹೇಳಿದರೆ ಈ ರೀತಿ ಸುರಿಸುವವನು, ಭಕ್ತರ ಎಲ್ಲ ಆಸೆಯನ್ನು ಈಡೇರಿಸುವವನು. ಇನ್ನೇನು ಅಂತ ಹೇಳಿದರೆ ಅಹಿ ಅಂತ ಹೇಳಿದರೆ ಅಹೇಯತ್ವ, ಅದು ಬಿಡಲಾಗದವನು. ಅದರಿಂದಾಗಿ ದೇವರನ್ನು ಬಿಡ್ಲಿಕ್ಕೆ ಆಗೋಲ್ವಂತೆ. ಯಾಕಂತ ಹೇಳಿದ್ರೆ ಅವನಿದ್ರೇ ನಮ್ಮ ಆಸೆ ಪೂರ್ಣ ಆಗೋದು. ಎಲ್ಲ ಅದು ಇದು ಹೋಗಲಿ, ಅಯ್ಯೋ ನಾನು ಬದುಕಬೇಕು ಅಂತ ಆಸೆ ಇದೆಯಲ್ವಾ, ಈ ಬದುಕಬೇಕು ಅಂತ ಆಸೆಯನ್ನು ಪ್ರತಿ ಕ್ಷಣದಲ್ಲಿ ಪೂರ್ಣ ಮಾಡ್ತಾ ಇರೋವನು ದೇವರು. ಇಲ್ವಾ? ನಮ್ಮ ಆಸೆ ಪೂರ್ಣ ಆಗೋಲ್ಲ. ದೇವರು ಇಚ್ಛೆ ಪಟ್ಟ ಅಂತ ಹೇಳಿದ್ರೆ ಒಂದೇ ನಿಮಿಷದಲ್ಲಿ ಉಸಿರಾಟ ನಿಲ್ಲಿಸ್ಬಿಡ್ತಾನೆ. ಆಮೇಲೆ ಬದುಕುವ ಆಸೆಯೇ ಹೊರಟೋಯ್ತು. ಬದುಕುವ ಆಸೆ ಇದ್ರೆ ತಾನೇ ಉಳಿದ ಆಸೆಗಳೆಲ್ಲ, ಮುಂದಿನ ಆಸೆಗಳು ಇದನ್ನು ಅವಲಂಬಿಸಿಕೊಂಡಿರುವುದು. ಹೀಗೆ ಉಸಿರಾಟದಿಂದ ಹಿಡಿದು ಬದುಕಿನಿಂದ ಹಿಡಿದು ಎಲ್ಲ ನಮ್ಮ ಆಸೆ ಆಕಾಂಕ್ಷೆಗಳನ್ನು ಪೂರಣೆ ಮಾಡ್ತಾ ಇರುವವನು, ಅದಕ್ಕಾಗಿಯೇ ಬಿಡಲಾರದವನು. ಅದಕ್ಕೆ ದೇವರನ್ನು ವೃಷಾಹಿ ಅಂತ ಕರೀತಾರೆ. ಮುಂದಿನದ್ದು ದೇವರ ನಾಮ ವೃಷಪರ್ವ. ವೃಷಾಹಿ ವೃಷಭ ಅಂತ ನಮಸ್ಕಾರ ಮಾಡಬೇಕಾದ್ರೆ ವೃಷಭಾಯ ನಮಃ ಅಂತ ನಮಸ್ಕಾರ ಮಾಡಬೇಕು. ವೃಷ ಅಂತ ಹೇಳಿದರೆ ಇನ್ನೊಂದು ಅರ್ಥ ಧರ್ಮ ಅಂತ. ಧರ್ಮಕ್ಕೆ ವೃಷ ಅಂತ ಕರೀತಾರೆ. ಯಾಕಂತೇಳಿದರೆ ನಮಗೆ ಬೇಕಾಗಿದ್ದನ್ನು ಕೊಡುವುದು ಧರ್ಮ. ಧರ್ಮೋ ರಕ್ಷತೆ ರಕ್ಷಿತ ಅಂತ. ನಾವು ಧರ್ಮಾಚರಣೆಯನ್ನು ಮಾಡಿದರೆ ಧರ್ಮ ನಮ್ಮನ್ನು ಸಂರಕ್ಷಣೆ ಮಾಡುತ್ತದೆ ಅಂತ. ಅಂತಹ ಧರ್ಮದೊಟ್ಟಿಗೇ ದೇವರು ಬೆಳಗುವವನಂತೆ ಯಾವತ್ತು. ವೃಷೇಣ ಸಹ ಭಾತಿ, ಅದಕ್ಕಾಗಿ ವೃಷಭ ಅಂದರೆ ಧರ್ಮದಿಂದ ಸಹಿತವಾಗಿ ದೇವರು ಬೆಳಗುತ್ತಾನೆ ಅಂತ ಹೇಳಿದರೆ ಯಾರಲ್ಲಿ ಧರ್ಮ ಇದೆಯೋ ಅವನಲ್ಲಿ ದೇವರಿರ್ತಾನೆ. ನಾವು ಧರ್ಮಾಚರಣೆಯನ್ನು ಮಾಡದೆ ಧಾರ್ಮಿಕರಾಗದೆ ಎಷ್ಟೇ ದೇವರ ಆರಾಧನೆ ಮಾಡಿದರೂ ಕೂಡ ದೇವರು ನಮ್ಮ ಹತ್ರ ಬರೋಲ್ಲ. ದೇವರು ನಮ್ಮನ್ನು ಮೆಚ್ಚುವುದಿಲ್ಲ. ಅವನು ಯಾವತ್ತೂ ಧರ್ಮದೊಂದಿಗೆ ಇರುವುದು. ಇದಕ್ಕೆ ಸಾಕ್ಷಿಯಾಗಿಯೇ ಪಾಂಡವರೊಟ್ಟಿಗೆ ಇದ್ದದ್ದು ದೇವರು. ಯಾಕಂದರೆ ನಾನು ಯಾವತ್ತೂ ಧರ್ಮದೊಟ್ಟಿಗಿರ್ತೇನೆ, ಅಧರ್ಮದೊಟ್ಟಿಗಿರೋಲ್ಲ. ಅದಕ್ಕೆ ನಾವು ಅಧಾರ್ಮಿಕರಾಗಿ ದೇವರ ಆರಾಧನೆ ಮಾಡಿದರೆ ದೇವರು ನಮ್ಮೊಟ್ಟಿಗೆ ಬರೋಲ್ಲ. ನಾವೇನು ತಿಳ್ಕೊಳ್ತೇವೆ ಅಂದರೆ ನಾವು ಹೇಳುವ ವಿಷ್ಣು ಸಹಸ್ರನಾಮದಿಂದಾಗಿ, ನಾವು ಮಾಡುವ ಏಕಾದಶಿಯಿಂದಾಗಿ, ನಾವು ಕೊಡುವ ದುಡ್ಡಿನಿಂದಾಗಿ ದೇವರು ಸಂಪ್ರೀತನಾಗ್ಬಿಡ್ತಾನೆ, ಖುಷಿಯಾಗಿಬಿಡ್ತಾನೆ ಅಂತ. ಇದ್ಯಾವುದು ದೇವರನ್ನು ನೋಡಲ್ಲ. ಮೊದಲು ನೋಡುವುದು ಧರ್ಮ. ನೀನು ಧಾರ್ಮಿಕನಾಗಿದ್ದೀಯಾ? ಧಾರ್ಮಿಕನಾಗಿದ್ದರೆ ಆಮೇಲೆ ನಿನ್ನ ಸ್ತೋತ್ರ, ಆಮೇಲೆ ನಿನ್ನ ಏಕಾದಶಿ, ಆಮೇಲೆ ನೀನು ಕೊಡುವ ದುಡ್ಡು, ಇದೆಲ್ಲವೂ ಸಾರ್ಥಕ ಆಗ್ತದೆ ಮೊದಲು ನಾವು ಧಾರ್ಮಿಕರಾಗಿದ್ದಾಗ. ಅದಕ್ಕಾಗಿಯೇ ಭಗವಂತ ತಾನು ವೃಷಭ ಅಂತ ಕರೆಯಲ್ಪಡ್ತಾನೆ. ಅಂದರೆ ಧರ್ಮದಿಂದ ಸಹಿತನಾಗಿ ಬೆಳಗುತ್ತಾನೆ. ಮುಂದಿನದ್ದು ವಿಷ್ಣು ಅಂತ. ಹಿಂದಾಗಲೇ ಬಂದಿದೆ ಇದು. ವಿಶ್ವಂ ವಿಷ್ಣುರ್ವ ಷಟ್ಕಾರೋ ಅಂತ ಅಲ್ಲೇ ವಿಷ್ಣುಂದ ನಾಮ ಬಂದಿದೆ. ಅದು ಒಂದು ರೂಪ, ಇದು ಇನ್ನೊಂದು ರೂಪ ದೇವರದ್ದು. ಒಂದೇ ಹೆಸರಿನ ಬೇರೆ ಬೇರೆ ರೂಪಗಳು ಬೇರೆ ಬೇರೆ ಇದು. ಆದರೆ ಇಲ್ಲಿ ಅರ್ಥ ಬೇರೆ. ವಿಷ್ಣು ಅಂತ ಹೇಳಿದರೆ ಇಲ್ಲೇನು ಅಂತ ಹೇಳಿದರೆ, ವಿಷ್ಣು ಅಂತ ಹೇಳಿದರೆ ಅಲ್ಲಿ ನಾವು ನೋಡಿದ್ದೇವೆ ಎಲ್ಲದರೊಳಗೆ ಪ್ರವೇಶ ಮಾಡಿದವನು ವಿಷ್ಣು ಅಂತ.
ಇಲ್ಲಿ ವಿ ಅಂತೇಳಿದರೆ ವಿಶಿಷ್ಟವಾದದ್ದು, ಸ್ಪೆಷಲ್, ವಿಶಿಷ್ಟವಾಗಿರುವಂತಹ ಫಲಗಳನ್ನು ವಿ ಶುಣ ಅಂತೇಳಿದರೆ ಸನೋತಿ, ಕೊಡ್ತಾನೆ, ನಮಗೆ ಕೊಡ್ತಾನೆ. ವಿಶಿಷ್ಟವಾದದ್ದನ್ನು ದೇವರು ಕೊಡ್ತಾನೆ. ಅಂದರೆ ಅರ್ಥ ಏನಂದರೆ, ನಾವು ಬೇರೆ ದೇವತೆಗಳನ್ನು ಆರಾಧನೆ ಮಾಡ್ತೇವೆ, ಅವರಿಂದಲೂ ನಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಪೂರಣೆ ಮಾಡಿಕೊಳ್ತೇವೆ. ಹೌದು, ಅವರು ಕೊಡ್ತಾರೆ, ದೇವರು ಕೊಡ್ತಾನೆ, ವಿಷ್ಣುವು ಕೊಡ್ತಾನೆ. ಆದರೆ ವ್ಯತ್ಯಾಸ ಏನು ಅಂತ ಹೇಳಿದರೆ, ವಿಷ್ಣು ಕೊಡುವುದು ಯಾವತ್ತೂ ಸ್ಪೆಷಲ್ ಆಗಿರುವುದು, ಉಳಿದವರಂತಲ್ಲ. ಏನೇ ಕೊಟ್ಟರು ದೇವರದ್ದು ಸ್ಪೆಷಲ್. ಯಾಕಂತ ಹೇಳಿದ್ರೆ ಅದು ನಾಶರಹಿತವಾಗಿರುವುದು. ಉಳಿದವರು ಕೊಟ್ಟದು ಒಂದಲ್ಲ ಒಂದು ದಿನ ನಮ್ಮ ಕೈ ಬಿಟ್ಟು ಹೋಗ್ಬೋದು. ಆದರೆ ದೇವರು ಕೊಡುವುದು ಕಷ್ಟ, ಕೊಟ್ಟರೆ ಮಾತ್ರ ಯಾವತ್ತಿಗೂ ಹೋಗಲ್ಲ, ಅದು ನಮ್ಮೊಟ್ಟಿಗೆ ಇರುವುದು. ಮತ್ತೇನಂತ ಹೇಳಿದರೆ ಅದು ಉಳಿದವರಾಗಿ ಅಲ್ಪ ಫಲ ಅಲ್ಲ, ಅದು ಪೂರ್ಣವಾಗಿರುವುದು ದೇವರು ಕೊಡುವುದು. ಯಾಕಂದರೆ ಅವನೂ ಪೂರ್ಣ, ಅವನು ಕೊಡುವುದೂ ಪೂರ್ಣ. ಯಾವ ರೀತಿ ಇವಾಗ ರಾಜ ದೊಡ್ಡ ಸಾಮ್ರಾಟ್ ಇದ್ದಾನೆ ಅಂತ ಹೇಳಿದರೆ ಅವನು ಯಾವತ್ತಾದರೂ ನಮಗೆ ಥರ್ಡ್ ಕ್ಲಾಸ್ ವಸ್ತುಗಳನ್ನು ಕೊಡ್ತಾನೆ, ಅಲ್ಪ ವಸ್ತುಗಳನ್ನು ಕೊಡ್ತಾನೆ. ಅದು ಅವನ ಮರ್ಯಾದೆಗೆ ಕಡಿಮೆ. ಅದಕ್ಕೆ ರಾಜ ಕೊಡ್ತಾನೆ ಅಂತೇಳಿದರೆ ಅಂಥ ಅದು ವಿಶಿಷ್ಟವಾದ ವಸ್ತುಗಳನ್ನೆಂದರೆ ಸ್ಪೆಷಲ್ ಕ್ವಾಲಿಟಿ ಅದನ್ನೇ ಕೊಡುವುದು. ಹಾಗೆಯೇ ವಿಷ್ಣು ಕೊಡ್ತಾನೆ ಅಂತೇಳಿದರೆ ವಿಶಿಷ್ಟವಾದದ್ದನ್ನೇ ಕೊಡ್ತಾನೆ. ಅದಕ್ಕೆ ಅವನಿಗೆ ವಿಷ್ಣು ಅಂತ ಹೆಸರು. ಇನ್ನು ವೃಷಪರ್ವ ಅಂತ ದೇವರನ್ನು ಕರೀತಾರೆ. ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ವೃಷಪರ್ವಣೇ ನಮಃ ಅಂತ ಹೆಸರು. ವೃಷ ಅನ್ನುವುದಕ್ಕೆ ಸಂಸ್ಕೃತದಲ್ಲಿ ಇನ್ನೊಂದು ಅರ್ಥ ಶ್ರೇಷ್ಠ ಅಂತ. ಶ್ರೇಷ್ಠವಾದ ಪರ್ವ ಅಂದರೆ ಪರ್ವದಿನಗಳುಳ್ಳವನು, ಅಂದರೆ ಪರ್ವದಿನಗಳು ಅಂತ ಹೇಳಿದ್ರೆ ಪುಣ್ಯ ದಿನಗಳು ಅಂತ. ಪುಣ್ಯವನ್ನು ಕೊಡುವ ದಿನಗಳು ಬೇಕಾದಷ್ಟಿದೆ ನಮಗೆ. ವರ್ಷದಲ್ಲಿ ಅನೇಕ ಪುಣ್ಯಕರವಾದ ಅದನ್ನು ನಾವು ಹಬ್ಬ ಅಂತ ಕರಿತೇವೆ, ಹಬ್ಬ ಹರಿದಿನಗಳು ಅಂತ ಕರಿತೇವೆ, ತುಂಬ ಬರ್ತದೆ. ಆದರೆ ಇದರೆಲ್ಲದರಲ್ಲಿ ಶ್ರೇಷ್ಠವಾದದ್ದು ಯಾವುದು ಅಂತ ಹೇಳಿದರೆ ವಿಷ್ಣುವಿಗೆ ಸಂಬಂಧಪಟ್ಟ ದಿನಗಳು ಶ್ರೇಷ್ಠವಾದದ್ದು. ಉದಾಹರಣೆಗೆ ಏಕಾದಶಿ, ಎಲ್ಲ ವ್ರತಗಳಿಗಿಂತಲೂ ಏಕಾದಶಿ ವ್ರತ ಶ್ರೇಷ್ಠವಾದದ್ದು. ಹಬ್ಬಗಳ ಪೈಕಿ ಅತ್ಯಂತ ಶ್ರೇಷ್ಠವಾದ ಹಬ್ಬ ಯಾವುದು? ಎಲ್ಲರೂ ಹೇಳ್ತೇವೆ ದೀಪಾವಳಿ ಅಂತ. ದೀಪಾವಳಿ ಅಂದರೆ ವಿಷ್ಣುವಿಗೆ ಸಂಬಂಧಪಟ್ಟ ದಿನ. ನರಕ ಚತುರ್ದಶಿ, ನರಕಾಸುರನನ್ನು ಕೃಷ್ಣ ಸಂಹರಿಸಿದ ದಿನ. ಬಲಿಪಾಡ್ಯ, ಬಲಿಯನ್ನು ಪಾತಾಳಕ್ಕೆ ಒತ್ತಿದ ದಿನ. ನೋಡಿ, ಈ ರೀತಿ ವಿಷ್ಣುವಿಗೆ ಸಂಬಂಧಪಟ್ಟ ದಿನವೇ ಶ್ರೇಷ್ಠವಾದ ದಿನ. ಆ ರೀತಿಯ ವೃಷ ಪರ್ವ ಅಂದರೆ ಶ್ರೇಷ್ಠವಾದ ಪರ್ವಕಾಲವುಳ್ಳವನು ಭಗವಂತ. ಯಾವುದೇ ಒಂದು ಪರ್ವಕಾಲ ಆಗುವುದೇ ದೇವರಿದ್ದಾಗ, ಇಲ್ಲಿದ್ರೆ ಪರ್ವಕಾಲ ಅಂದರೆ ಅದನ್ನು ಕರೆಯಲ್ಪಡುವುದಿಲ್ಲ. ಹೀಗೆ ವೃಷಪರ್ವ. ನಂತರ ವೃಷೋದರ ಅಂತ ಕರೀತಾರೆ. ನಮಸ್ಕಾರ ಮಾಡಬೇಕಾದ್ರೆ ವೃಷೋದರಾಯ ನಮಃ ಅಂತ ದೇವರಿಗೆ ನಮಸ್ಕಾರ ಮಾಡಬೇಕು. ನೋಡಿ, ಬಹಳ ಸುಂದರವಾದ ಅರ್ಥ. ವೃಷ, ಉದರ ಅಂತ ಎರಡು. ವೃಷ ಅಂತ ಹೇಳಿದರೆ ವರ್ಷಣಾತ್, ವರ್ಷಣ ಅಂತ ಹೇಳಿದರೆ ವರ್ಷ ಅದೇ ಮಳೆ. ವರ್ಷಕಾಲ ಅಂತ ಹೇಳ್ತೇವಲ್ವ, ವರ್ಷ ಋತು ಅಂತ. ಮಳೆಯನ್ನು ಸುರಿಸುವವನು ದೇವರೇ ಅಂತೆ. ಈಗ ಮಳೆಗಾಲ ಬರ್ತಾ ಇದೆ, ಮಳೆಗಾಲದಲ್ಲಿ ಮಳೆಯನ್ನು ಸುರಿಸುವವನು ದೇವರೇ. ಅದಕ್ಕಾಗಿಯೇ ಮಳೆ ಬರಲಿಲ್ಲ ಅಂತ ಹೇಳಿದರೆ ದೇವರ ಹತ್ರ ಹೋಗಿ ಪ್ರಾರ್ಥನೆ ಮಾಡಿಕೊಳ್ತೇವೆ. ಮಳೆ ಬರ್ತಾ ಇಲ್ಲ, ದೇವರೇ ಮಳೆ ಸುರಿಸು. ಹೌದು, ಮಳೆಯನ್ನು ಸುರಿಸ್ತಾನೆ. ಆದರೆ ಸುರಿದ ಮಳೆ ಹಾಗೆ ಹೊರಟು ಹೋಗ್ಬಿಟ್ರೆ ಏನು ಪ್ರಯೋಜನ ಇದೆ? ಆ ಸುರಿದ ಮಳೆ ನೆಲದಲ್ಲಿ ಉಳಿಬೇಕು, ನಮಗೆ ಅದು ಜಲವಾಗಿ ದೊರಕಬೇಕು, ನೀರಾಗಿ ದೊರಕಬೇಕು. ನೋಡಿ, ಅದಕ್ಕೆ ವೃಷ. ಮುಂದಿನದ್ದು ಉದರ ಅಂತೇಳಿದರೆ ಉದ ಅಂತೇಳಿದರೆ ಉದಕ, ಅದನ್ನು ರಾತಿ, ಅಂದರೆ ನೀರು ತಂದು ಕೊಡ್ತಾನಂತೆ. ಮಳೆಯನ್ನು ಸುರಿಸ್ತಾನಂತೆ, ಮಳೆ ಸುರಿಸಿ ನಮಗೆ ನೀರು ತಂದು ಕೊಡ್ತಾನಂತೆ. ಹೇಗೆ ಅಂತೇಳಿದರೆ ಉಳಿದ ಎಲ್ಲ ನದಿ, ಕೊಳ್ಳ, ಬಾವಿ ಮುಂತಾದ ಎಲ್ಲ ಕಡೆ ನೀರು ತುಂಬಬೇಕು, ಆಗ ಮಳೆ ಬಂದದ್ದು ಸಾರ್ಥಕ. ಹಾಗೆ ಎರಡೂ ಕೆಲಸ ಮಾಡುವವನು ದೇವರು. ಅದಕ್ಕೆ ದೇವರಿಗೆ ವೃಷೋದರ ಅಂತ ಹೆಸರು. ಅಥವಾ ಇನ್ನೊಂದು ಅರ್ಥದಲ್ಲಿ ಸುಲಭವಾಗಿ ನಾವು ನೋಡೋದಾದರೆ ವೃಷ ಅಂತೇಳಿದರೆ ಸುಂದರವಾದ ಉದರ ಅಂದರೆ ಹೊಟ್ಟೆ ಉಳ್ಳವನು, ಚಲುವಾದ ಹೊಟ್ಟೆ ಉಳ್ಳವನಂತೆ ದೇವರು. ಯಾಕಂದರೆ 14 ಲೋಕವನ್ನು ತನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡಿದ್ರೆ ಎಷ್ಟು ದೊಡ್ಡ ಹೊಟ್ಟೆ ಎಂದು ನೀವು ಎಣಿಸಬೇಕು. ಆದರೆ ಅಷ್ಟು ಚಿಕ್ಕ ಹೊಟ್ಟೆ ಅಂತ ದೇವರದ್ದು. ಅದಕ್ಕೆ ವೃಷೋದರ ಅಂತ ಕರೀತಾರೆ. ನಂತರ ಮುಂದಿನದ್ದು ಭಗವಂತನ ನಾಮ ವರ್ಧನಃ ಅಂತ. ನಮಸ್ಕಾರ ಮಾಡಬೇಕಾದ್ರೆ ವರ್ಧನಾಯ ನಮಃ ಅಂತ ನಮಸ್ಕಾರ ಮಾಡಬೇಕು. ವರ್ಧನ ಅಂತ ಹೇಳಿದರೆ ಭಕ್ತರನ್ನು ಯಾವತ್ತೂ ಬೆಳೆಸುವವನು, ಒಳ್ಳೆಯವರನ್ನು ಯಾವತ್ತೂ ಬೆಳೆಸುವವನು. ಜಗತ್ತಿನಲ್ಲಿ ಯಾವುದು ಬೆಳೀತದೆ, ಒಂದು ಗಿಡ ಇರಬಹುದು, ಅದು ಬೆಳೀತದೆ ಅಂದರೆ ದೇವರಿಂದ. ಮರ ಬೆಳೀತದೆ ದೇವರಿಂದ. ಪ್ರತಿಯೊಂದನ್ನು ಬೆಳೆಸುವವನು ದೇವರು. ಬೆಳೆಸ್ತಾನೆ, ಇಲ್ಲದಿದ್ದರೆ ಬೆಳೆಯುವುದಿಲ್ಲ. ನಾವು ಅದನ್ನು ನೋಡ್ತೇವಲ್ಲ, ಒಂದು ಪುಟ್ಟ ಮಗು ಹುಟ್ಟಿತು, ದಿನದಿಂದ ದಿನಕ್ಕೆ ಬೆಳೀತಾ ಹೋಯ್ತು. ಯಾರಿಂದ ಬೆಳೆದದ್ದು?
ಅಮ್ಮ ಬೆಳೆಸಿದ್ಲ? ದಿನಾಗಲೂ ಅದಕ್ಕೆ ಗೊಬ್ಬರ ನೀರು ಹಾಕಿ ಅಮ್ಮ ಬೆಳೆಸಿದ್ಲ? ಇಲ್ಲ. ಮತ್ತು ಒಳಗೆ ಕೂತು ದೇವರೇ ಬೆಳೆಸಿದ್ದು. ಅದಕ್ಕೆ ಅವನಿಗೆ ವರ್ಧನ ಅಂತ ಹೆಸರು. ಹೌದು, ದೇವರನ್ನು ಬೆಳೆಸಿದ್ದು ಯಾರಾಗಿದ್ದರೆ ದೊಡ್ಡವರು ಮಾಡಿದ್ದು? ಯಾರೂ ಇಲ್ಲ. ಯಾಕಂದರೆ ಮುಂದಿನ ನಾಮವೇ ವರ್ಧಮಾನಃ ಅಂತ. ನಮಸ್ಕಾರ ಮಾಡಬೇಕಾದ್ರೆ ವರ್ಧಮಾನಾಯ ನಮಃ ಅಂತ ನಮಸ್ಕಾರ ಮಾಡಬೇಕಂದ್ರೆ ಯಾವತ್ತೂ ಬೆಳೆದೇ ಇರುವವನು ದೇವರು. ನಮ್ಮ ಹಾಗೆ ಸಣ್ಣವನಾಗಿದ್ದರೆ ಮತ್ತೆ ಬೆಳೀಲಿಕ್ಕೆ ಬೇಕು. ಅವನು ಯಾವತ್ತೂ ಬೆಳೆದೇ ಇರುವವನು ದೇವರು. ಅದಕ್ಕಾಗಿ ಅವನು ಮುಂದೆ ಬೆಳೆಯುವುದು ಅಂತಿಲ್ಲ, ಬೆಳೆದು ವೃದ್ಧನಾಗುವುದು ಅಂತಿಲ್ಲ. ಯಾವತ್ತೂ ಒಂದೇ ರೀತಿ ಬೆಳೆದಿರ್ತಾನೆ ದೇವರು. ಅದಕ್ಕೆ ಅವನಿಗೆ ವರ್ಧಮಾನ ಅಂತ ಹೆಸರು ದೇವರಿಗೆ. ಮುಂದಿನದ್ದು ವಿವಿಕ್ತಃ ಅಂತ. ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ವಿವಿಕ್ತಾಯ ನಮಃ ಅಂತ ದೇವರಿಗೆ ನಮಸ್ಕಾರವನ್ನು ಮಾಡಬೇಕಾದ್ರೆ. ವಿವಿಕ್ತ ಅಂತ ಹೇಳಿದ್ರೆ ಸಪ್ರೇಟ್ ಅಂತ ಅರ್ಥ, ಪ್ರತ್ಯೇಕ ಅಂತ ಅರ್ಥ. ದೇವರು ಉಳಿದ ಎಲ್ಲರಿಗಿಂತಲೂ ಪ್ರತ್ಯೇಕವಾಗಿರುವ ಪ್ರತ್ಯೇಕ ಅವನು. ಅದಕ್ಕಾಗಿ ನಾವು ಪೂಜೆ ಮಾಡಬೇಕಾದ್ರೂ ಕೂಡ ಅಷ್ಟೇ, ಎಲ್ಲರೊಟ್ಟಿಗೆ ವಿಷ್ಣುವನ್ನಿಟ್ಟು ಪೂಜೆ ಮಾಡುವುದಲ್ಲ, ಮತ್ತು ಎಲ್ಲರಿಗಿಂತ ಬೇರೆಯಾಗಿ ವಿಷ್ಣುವನ್ನು. ಯಾಕಂದರೆ ಅವನು ಸರ್ವೋತ್ತಮನಾದವ. ಸರ್ವೋತ್ತಮನಾದ ದೇವರನ್ನು ನಾವು ಯಾವ ರೀತಿ ಇವಾಗ ರಾಜ ಸೇವಕರು ಎಲ್ಲರೂ ಇದ್ದಾರೆ. ರಾಜ ಸೇವಕರಿದ್ದಾಗ ಸೇವಕರೊಟ್ಟಿಗೆ ರಾಜನನ್ನು ಕೂರಿಸಿ ಊಟ ಹಾಕ್ತೇವೆ ನಾವು? ಇಲ್ಲ. ಮತ್ತು ರಾಜನಿಗೆ ಬೇರೆಯೇ ನಾವು, ಯಾಕಂದರೆ ಅವನಿಗೆ ಮರ್ಯಾದೆ, ರಾಜನಿಗೆ ಕೊಡಬೇಕಾದ ಮರ್ಯಾದೆ. ನಾವು ಹೇಗೆ ಅವನಿಗೆ ಪ್ರತ್ಯೇಕವಾಗಿ ಬೇರೆಯಾಗಿ ಅವನಿಗೆ ಎಲ್ಲ ಮರ್ಯಾದೆಯನ್ನು ಮಾಡ್ತೇವೆ, ಹಾಗೆ ವಿಷ್ಣುವಿಗೆ ಪ್ರತ್ಯೇಕವಾಗಿ ನಾವು ಮರ್ಯಾದೆಯನ್ನು ಮಾಡಬೇಕಾದದ್ದು, ಪ್ರತ್ಯೇಕವಾಗಿ ಆರಾಧನೆಯನ್ನು ಮಾಡಬೇಕಾದದ್ದು. ಯಾಕಂದರೆ ಅವನು ಎಲ್ಲರಿಗಿಂತಲೂ ಪ್ರತ್ಯೇಕವಾಗಿರುವವನು, ಎಲ್ಲರಂತಿರುವವನಲ್ಲ. ಯಾಕಂದರೆ ಎಲ್ಲರೂ ಒಂದು ದಿನ ಹುಟ್ಟುತ್ತಾರೆ, ಒಂದು ದಿನ ಸಾಯ್ತಾರೆ. ದೇವರಿಗೆ ಹುಟ್ಟು ಸಾವುಗಳೇ ಇಲ್ವಲ್ಲ. ಮತ್ತು ಒಂದು ದಿನ ಬೆಳೀತಾರೆ, ದೇವರಿಗೆ ಬೆಳವಣಿಗೆ ಅನ್ನೋದೇ ಇಲ್ವಲ್ಲ. ಯಾಕಂದರೆ ಯಾವತ್ತೇ ಬೆಳೆದೇ ಇರುವವನಲ್ಲ ನಾವೀಗಾಗಲೇ ನೋಡಿದಾಗೆ. ಅಷ್ಟು ಮಾತ್ರ ಅಲ್ಲ, ದೇವರಿಗೆ ನಮ್ಮ ಹಾಗೆ ಈ ದೇಹ ಜಡ ದೇಹ ಬರುವುದೇ ಇಲ್ಲ. ಎಲ್ಲದರಲ್ಲೂ ಅವನು ವಿಶಿಷ್ಟ, ಪ್ರತ್ಯೇಕ ಅವನು. ಅದಕ್ಕೆ ಅವನನ್ನು ಪ್ರತ್ಯೇಕವಾಗಿರಬೇಕು. ಎಲ್ಲರೂ ಕೂಡ ಹುಟ್ಟಿಸ್ತಾರೆ, ಮಕ್ಕಳನ್ನು ಹುಟ್ಟಿಸಿದ್ರು ಯಾಕೆ ಹುಟ್ಟಿಸಿ ಯಾರು? ಎಲ್ಲೋ ಮನಸ್ಸಿನಿಂದ. ಆದರೆ ದೇವರಾಗಲ್ಲ. ದೇವರ ಒಂದೊಂದು ಅಂಗವೂ ಹುಟ್ಟಿಸ್ತಾ ಇರ್ತದೆ. ಕೈ ಕೆಲಸ ಕಾಲು ಮಾಡುತ್ತದೆ, ಕಾಲು ಕೆಲಸ ಕಣ್ಣು ಮಾಡುತ್ತದೆ, ಕಣ್ಣಿನ ಕೆಲಸ ಮೂಗು ಮಾಡುತ್ತದೆ. ಈ ರೀತಿ ಎಲ್ಲವೂ ದೇವರದ್ದು ಪ್ರತ್ಯೇಕ, ಎಲ್ಲರಿಗಿಂತಲ್ಲ. ಅದಕ್ಕೆ ಅವನನ್ನು ವಿವಿಕ್ತ ಅಂತ ಕರೀತಾರೆ. ಈ ವಿವಿಕ್ತನಾಗಿರುವುದರಿಂದಲೇ ಶ್ರುತಿ ಸಾಗರ. ಮುಂದಿನದ್ದು ಶ್ರುತಿ ಸಾಗರಾಯ ನಮಃ ಅಂತ ದೇವರಿಗೆ ನಮಸ್ಕಾರ ಮಾಡೋದು. ಶ್ರುತಿಗಳು ಅಂದರೆ ವೇದಗಳು. ಆ ವೇದಗಳ ಕಡಲಂತೆ, ಅಂದರೆ ಸಮಸ್ತ ವೇದಗಳು ಹೋಗಿ ಸೇರ್ತಾ ಇರುವುದು ಎಲ್ಲಿಗೆ ಅಂದರೆ ದೇವರಲ್ಲಿ. ಅಂದರೆ ಎಲ್ಲ ವೇದ ಮಂತ್ರಗಳೂ ಕೂಡ ಇವನನ್ನೇ ಹಾಡಿ ಹೊಗಳುತ್ತಾ ಇರುವುದು, ದೇವರನ್ನೇ ಹೊಗಳುತ್ತಾ ಇರುವುದು, ವಿಷ್ಣುವನ್ನೇ ಹೊಗಳುತ್ತಾ ಇರುವುದು. ವಿಷ್ಣುವನ್ನು ಹೊಗಳದ ಒಂದೇ ಒಂದು ವೇದ ಮಂತ್ರ ಇಲ್ವಂತೆ. ಅದಕ್ಕಾಗಿ ಅವನನ್ನು ಶ್ರುತಿ ಸಾಗರ ಅಂತ ದೇವರನ್ನು ಕರೀತಾನೆ. ಸುಭುಜೋ ದುರ್ಧರೋ ವಾಗ್ಮಿ ಮಹೇಂದ್ರೋ ವಸುದೋ ವಸು ನೈಕರೂಪೋ ಬೃಹದ್ರೂಪ ಶಿಪಿವಿಷ್ಟ ಪ್ರಕಾಶನ. ಇಲ್ಲಿ ಉಚ್ಚಾರಣೆಯನ್ನು ಮಾಡಬೇಕಾದ್ರೆ ಸುಭುಜ, ಸುಭು ಮಹಾಪ್ರಾಣ ಇದೆ, ಸುಭುಜೋ. ಹಾಗೆ ದುರ್ಧರೋ, ಧ ಅನ್ನೋದು ಮಹಾಪ್ರಾಣ, ದುರ್ಧರೋ ವಾಗ್ಮಿ. ಎಲ್ಲ ಕಡೆಯೂ ಕೂಡ ನೋಡಿ ದೀರ್ಘ ಇದೆ. ಸುಭುಜೋ, ದುರ್ಧರೋ, ವಾಗ್ಮಿ, ಮಹೇಂದ್ರೋ, ವಸುದೋ, ವಸುಹು. ಎಲ್ಲ ಕಡೆ ಸುಭುಜೋ ದುರ್ಧರೋ ವಾಗ್ಮಿ ಅಷ್ಟೇ ಅಲ್ಲ ಅನ್ನೋದು. ಸುಭುಜೋ ದುರ್ಧರೋ ವಾಗ್ಮಿ, ವಾಗ್ಮಿ ಅಷ್ಟೇ ಅಲ್ಲ, ವಾಗ್ಮಿ, ಮಹೇಂದ್ರೋ, ವಸುದೋ, ವಸುಹು. ಅದೇ ರೀತಿ ನೈಕರೂಪೋ ಬೃಹದ್ರೂಪ, ಅಲ್ಲಿ ಬೃಹದ್ರೂಪ ಶಿಪಿವಿಷ್ಟ ಪ್ರಕಾಶನ. ಈ ರೀತಿ ಇಲ್ಲಿ ಮೊದಲನೆಯ ಭಗವಂತನ ನಾಮ ಈ ಶ್ಲೋಕದಲ್ಲಿ ಹೇಳ್ತಾ ಇರುವುದು ಸುಭುಜ ಅಂತ. ಸುಭುಜ ಅಂತ ಭಗವಂತನನ್ನು ಯಾಕೆ ಕರೀತಾ ಇದ್ದಾರೆ ಅಂತ ಹೇಳಿದರೆ, ಭಗವಂತ ಅತ್ಯಂತ ಸುಂದರವಾದ ಭುಜವುಳ್ಳವನು, ಹೆಗಲುಳ್ಳವನು. ಅದಕ್ಕೋಸ್ಕರ ಅವನಿಗೆ ಸುಭುಜ ಅಂತ ಕರೀತಾರೆ. ಏನು ಎಲ್ಲರಿಗೂ ಹೆಗಲಿದೆ. ಆ ಭಗವಂತನ ಹೆಗಲಿನ ವೈಶಿಷ್ಟ್ಯ ಏನಂದರೆ, ಯಾವ ಹೆಗಲಿನಲ್ಲಿ ಇಡೀ ಜಗತ್ತಿನ ಭಾರವನ್ನು ಹೊತ್ತಿದ್ದಾನೋ ಅದಕ್ಕೆ ಭಗವಂತನದ್ದು ಸುಭುಜ. ಇಡೀ ಜಗತ್ತಿನ ಭಾರವನ್ನು ಹೊತ್ತಿರುವವನು ದೇವರು. ತಾನು ಕೂರ್ಮನಾಗಿ ವರಾಹನಾಗಿ ಹೊತ್ತಿರುವಂಥವನು. ಸುಂದರವಾದ ಭುಜ ಅದು. ಅಷ್ಟು ಭಾರವನ್ನು ಹೊತ್ತಿದರೂ ಕೂಡ ಆ ಭಗವಂತನ ಭುಜ ಕೋಮಲವಾಗಿದೆಯಂತೆ, ಒಳ್ಳೆ ಹಾವಿನ ಶರೀರದಂತೆ ಇದೆಯಂತೆ. ಅದಕ್ಕೋಸ್ಕರ ಸುಭುಜವಾದ ಭುಜ ಭಗವಂತನದು. ಅದಕ್ಕೆ ಅವರನ್ನು ಸುಭುಜ ಅಂತ ಕರೀತಾರೆ. ಇಡೀ ಜಗತ್ತನ್ನು ಹೊತ್ತ ಭುಜ. ಯಾವ ದೇವತೆಗಳಿಗೂ ಅಲುಗಾಡಿಸಲಿಕ್ಕೂ ಅಶಕ್ಯವಾದಂತಹ, ಅಂದರೆ ಬರೀ ದೇವತೆಗಳು ಮಾತ್ರ ಅಲ್ಲ, ದೇವತೆಗಳು ದೈತ್ಯರು ಒಟ್ಟಿಗೆ ಸೇರಿ ಅಲುಗಾಡಿಸ್ಲಿಕ್ಕೂ ಸಾಧ್ಯವೇ ಆಗದ ಮಂದರಗಿರಿಯನ್ನು ಅನಾಯಾಸವಾಗಿ ಎತ್ಕೊಂಡು ಬಂದ ಭುಜ ಅಂತ.
ಅಂದರೆ ಅದು ಎಂಥ ಬಲಿಷ್ಠವಾದ ಭುಜ ಅದು ಅಂತ. ಅದಕ್ಕೆ ಸುಭುಜ ಅಂತ ಕರೀತಾರೆ. ಈ ನಾಮವನ್ನು, ಈ ರೂಪವನ್ನು ದೇವರದ್ದು ನಾವು ನೆನೆಸಿಕೊಂಡು ನಮಸ್ಕಾರ ಮಾಡಬೇಕಾದ್ರೆ ಸುಭುಜಾಯ ನಮಃ ಅಂತ ದೇವರಿಗೆ ನಮಸ್ಕಾರವನ್ನು ಮಾಡಬೇಕು. ಎರಡನೆಯದ್ದು ಭಗವಂತನ ರೂಪ ದುರ್ಧರ ಅಂತ. ದುರ್ಧರ ಅಂತ ಭಗವಂತನನ್ನು ಯಾಕೆ ಕರೀತಾರೆ ಅಂದರೆ ಈ ನಾಮವನ್ನು ಹೇಳಿ ನಾವು ನಮಸ್ಕಾರವನ್ನು ಮಾಡಬೇಕಾದ್ರೆ ದುರ್ಧರಾಯ ನಮಃ ಅಂತ ನಮಸ್ಕಾರ ಮಾಡಬೇಕು. ಇವನು ಧರ ಅಂದರೆ ಧರಿಸಲಿಕ್ಕೆ ಯೋಗ್ಯನಾದ, ಹೊರಲಿಕ್ಕೆ ಯೋಗ್ಯನಾದ. ನಾವು ಹಿಂದೆ ಓದಿದ್ವು, ತನ್ನ ಭುಜದಿಂದ ಇಡೀ ಎಲ್ಲ 14 ಜಗತ್ತನ್ನು ಹೊತ್ತಿ ನಿಂತ ದೇವರು ಇವನನ್ನು ಮಾತ್ರ ಹೊರಲಿಕ್ಕೆ ಯಾರಿಗೂ ಆಗಲ್ವಂತೆ. ಅದಕ್ಕೆ ಇವನನ್ನು ದುರ್ಧರ ಅಂತ ಹೇಳೋದು. ಯಾರಿಂದಲೂ ಹೊರಲಾಗದವನು, ಆದರೆ ಎಲ್ಲವನ್ನ ಹೊತ್ತು ನಿಂತವನು. ಅದೇ ಹಿಂದಿನ ನಾಮ ಹೇಳಿತು ಎಲ್ಲವನ್ನು ಹೊತ್ತು ನಿಂತ ಭುಜವುಳ್ಳವನು ಅಂತ. ಈ ನಾಮ ಹೇಳುತ್ತದೆ ಯಾರಿಂದವರು ಹೊರಲಾರದವನು ಅಂತ. ಅಂದರೆ ದೇವರು ತನ್ನನ್ನು ತಾನೇ ಹೊತ್ತಿರುವವನು, ಎಲ್ಲವನ್ನೂ ತಾನೇ ಹೊತ್ತಿರುವವನು. ಈ ರೀತಿ ದುರ್ಧರ ಅಂತ, ಬೇರೆ ಯಾರಿಂದಲೂ ಹೊರಲಾರದವನು ಭಗವಂತ ಅಂತ ಹೇಳ್ತಾರೆ. ಹಾಗಿದ್ರೆ ದೇವರನ್ನು ಗರುಡ ಯಾವ ರೀತಿ ಹೊರುತ್ತಾನೆ? ಯಾರಿಂದಲೂ ಹೊರಲಾರದವನು ಅಂದರೆ ಗರುಡ ವಾಹನ ಅಂತ ಹೇಳ್ತೇವಲ್ವ. ಗರುಡನ ಮೇಲೆ ಕೂತ್ಕೊಂಡು ವಿಷ್ಣು ಹೋಗ್ತಾನೆ ಅಂತ ಹೇಳಿದ್ರೆ ಗರುಡ ಓರ್ಲೇಬೇಕಲ್ವ ಅಂತ ಹೇಳಿದರೆ ಇದನ್ನು ಹೇಳ್ತಾರೆ, ಆಶ್ರಿತ್ಯ ಶಕ್ರಮುಖ ದೇವಗಣೈ ಅಚಿಂತ್ಯಂ. ಗರುಡ ಹೇಗೆ ವಿಷ್ಣುವನ್ನು ಹೊರ್ತಾನೆ ಅಂತ ಹೇಳೋದು ನಮಗೆ ನಿಮಗೆ ಏನು, ಇಂದ್ರಾದಿ ದೇವತೆಗಳಿಗೆ ವಿಚಿತ್ರ ಅಂತೆ. ಹೇಗೆ ಹೊರ್ತಾನೆ ಇಷ್ಟು ಭಾರವಾದ ದೇವರನ್ನ ಅಂತ. ಯಾರು? ಗರುಡ. ಇನ್ನೇನಲ್ಲ, ಆ ಗರುಡನ ಒಳಗೆ ವಿಷ್ಣುವೇ ನಿಂತು ಹೊರುವುದು. ಬರೀ ಗರುಡನಿಗೆ ವಿಷ್ಣುವನ್ನು ಹೊರುವ ಸಾಮರ್ಥ್ಯವೇ ಇಲ್ವಂತೆ. ಮತ್ತೇನೆಂದರೆ ಆ ಗರುಡನ ಒಳಗೆ ವಿಷ್ಣುವೇ ನಿಂತು ತನ್ನನ್ನು ತಾನೇ ಹೊರತಾನೆ. ಆದರೆ ತನ್ನನ್ನು ಹೊರುವ ಕೀರ್ತಿಯನ್ನು ಮಾತ್ರ ಗರುಡನಿಗೆ ಕೊಡ್ತಾನಷ್ಟೆ ಭಗವಂತ. ಅದಕ್ಕೆ ಅವನನ್ನು ದುರ್ಧರ ಅಂತ ಕರೀತಾರೆ. ಮುಂದಿನದ್ದು ಭಗವಂತನ ಹೆಸರು ವಾಗ್ಮಿ ಅಂತ. ಈ ನಾಮಕ್ಕೆ, ಈ ರೂಪಕ್ಕೆ ನಮಸ್ಕಾರ ಮಾಡಬೇಕಾದ್ರೆ ವಾಗ್ಮಿನೇ ನಮಃ ಅಂತ ನಮಸ್ಕಾರ ಮಾಡಬೇಕು. ವಾಗ್ಮಿ ಅಂತ ಹೇಳಿದರೆ ನಾವು ಸಾಮಾನ್ಯವಾಗಿ ಕೇಳಿದ್ದೇವೆ ಚೆನ್ನಾಗಿ ಮಾತು ಬಲ್ಲವನು ಅಂತ. ಯಾರು ಚೆನ್ನಾಗಿ ಮಾತಾಡ್ತಾರೆ ಅವರು ವಾಗ್ಮಿಗಳು. ಯಾರು ಬಾಯಿಗೆ ಬಂದಾಗೆ ಮಾತಾಡ್ತಾರೆ ಅವರು ವಾಚಾಲಿಗಳು. ಭಗವಂತ ವಾಗ್ಮಿ ಅಂತೆ, ಅಂದರೆ ಒಳ್ಳೆ ಮಾತುಳ್ಳವನು. ಅಂದರೆ ದೇವರ ಮಾತು ಯಾವತ್ತೂ ಇನ್ನೂ ಕೇಳಬೇಕು ಮತ್ತೂ ಕೇಳಬೇಕು ಅಂತ ಕಾಣಿಸ್ತಾ ಇರ್ತದಂತೆ. ಅಂಥ ಮಾತಂತೆ. ಅಷ್ಟು ಮಾತ್ರ ಅಲ್ಲ, ದೇವರು ಒಂದು ಮಾತಾಡಿದ ಅಂದರೆ ಅದರ ಹಿಂದೆ ಸಾವಿರಾರು ಅರ್ಥಗಳು ಬರ್ತಾ ಇರ್ತದೆ. ದೇವರು ಎಂಥ ವಾಗ್ಮಿ ಅನ್ನುವುದಕ್ಕೆ ಸಾಕ್ಷಿ ದೇವರು ಯಾವಾಗ ಆ ಮಹಾಭಾರತದಲ್ಲಿ ಸಂಧಾನಕ್ಕೋಸ್ಕರ ಹೊರಟ, ಪಾಂಡವರ ಪರವಾಗಿ ಕೌರವರ ಬಳಿ ಮಾತಾಡಲಿಕ್ಕೆ ಸಂಧಾನಕ್ಕೋಸ್ಕರ ಹೊರಟ ಕೃಷ್ಣ. ಸಂಧಾನಕ್ಕೆ ಹೊರಟಾಗ ದಾರಿಯಲ್ಲಿ ಅನೇಕ ಋಷಿಮುನಿಗಳು ಕಾಯ್ತಾ ಇದ್ದಾರಂತೆ. ಸಾಮಾನ್ಯರಲ್ಲ, ದೊಡ್ಡ ದೊಡ್ಡ ನಾರದರೇ ಮೊದಲಾದಂತಹ ನಾರದರು, ಶುಕಾಚಾರ್ಯರು, ಪರಶುರಾಮ, ವೇದವ್ಯಾಸ ಮುಂತಾದವರೆಲ್ಲ ಕಾಯ್ತಾ ಇದ್ದಾರಂತೆ. ವೇದವ್ಯಾಸರು ಯಾಕಂದರೆ ಕೃಷ್ಣನೊಟ್ಟಿಗೆ ಹೋಗಲಿಕ್ಕೆ. ಯಾಕೆ ನನ್ನೊಟ್ಟಿಗೆ ಯಾಕೆ ಬರ್ತೀನಿ ಅಂದರೆ ನಿನ್ನ ಮಾತನ್ನು ಕೇಳಬೇಕು ಅಂತ. ಅಂದರೆ ನೋಡಿ, ಕೃಷ್ಣನ ಮಾತನ್ನು ಕೇಳಲಿಕ್ಕೋಸ್ಕರ ಋಷಿಮುನಿಗಳು ಬರ್ತಾ ಇದ್ದಾರೆ ಅಂದರೆ ಯಾವ ರೀತಿ ಮಾತುಗಾರಿಕೆ ಉಳ್ಳವ ಅಂತ. ಕೃಷ್ಣ ಆ ಸಭೆಯಲ್ಲಿ ಕೌರವರನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ದರೆ ಆ ಮಾತು ಕೇವಲ ಕೌರವರು ಮಾತ್ರ ಕೇಳ್ತಾ ಇದ್ದದ್ದಲ್ಲಂತೆ, ಮೇಲೆ ಇದ್ದ ಬ್ರಹ್ಮಾದಿ ದೇವತೆಗಳು ಕೇಳ್ತಾ ಇದ್ರಂತೆ. ಯಾಕಂತ ಹೇಳಿದ್ರೆ ದೇವರ ಮಾತೆ ಹಾಗೆ, ಕೇಳ್ತಾ ಇದ್ರೆ ಬಿಡ್ಲಿಕ್ಕೆ ಮನಸ್ಸು ಬರೋಲ್ಲ. ಅದಕ್ಕೆ ಅವನನ್ನು ವಾಗ್ಮಿ ಅಂತ ಕರೀತಾರೆ. ಅಷ್ಟು ಮಾತ್ರ ಅಲ್ಲ, ಯಾರು ಮಾತು ಬಲ್ಲವರಿದ್ದಾರೆ, ಮಾತಾಡ್ತಾರೆ, ಜಗತ್ತಿನಲ್ಲಿ ವಾಗ್ಮಿಗಳು ಅಂತ ಯಾರಿದ್ದಾರೆ ಅವರು ಒಳಗೆ ಕೂತು ಅವರಿಗೆ ಆ ವಾಗ್ಮಿತ್ವವನ್ನು ಅಂದರೆ ಆ ಮಾತುಗಾರಿಕೆಯನ್ನು ಕೊಡ್ತಾ ಇರುವವನೇ ಇವನು. ಅದಕ್ಕೆ ಅವನನ್ನು ವಾಗ್ಮಿ ಅಂತ ಕರೀತಾರೆ. ಮುಂದಿನದ್ದು ಭಗವಂತನ ನಾಮ ಮಹೇಂದ್ರ ಅಂತ. ಮಹೇಂದ್ರ ಯನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಯಾಕೆ ಇವನನ್ನು ಮಹೇಂದ್ರ ಅಂತ ಕರೀತಾರೆ ಅಂತ ಹೇಳಿದರೆ, ಇಂದ್ರ ಅಂತ ಯಾರು ನಾವು ಕರಿತೇವೆ, ಇಂದ್ರ ಅಂದರೆ ಐಶ್ವರ್ಯ ಉಳ್ಳವನು, ದೇವಲೋಕದ ಒಡೆಯ. ಅವನಿಂದಲೂ ಕೂಡ ಇವನು ಪೂಜೆಯನ್ನು ಗೊಳ್ಳುವವನು. ಇಂದ್ರನು ಇವನನ್ನು ಪೂಜಿಸ್ತಾನೆ. ಅಂದರೆ ಒಡೆಯನಿಗೂ ಒಡೆಯ, ಸ್ವರ್ಗಲೋಕದ ಒಡೆಯನಿಗೂ ಒಡೆಯ. ಯಾಕಂದರೆ ಸ್ವರ್ಗಲೋಕದ ಒಡೆಯನಾದ ಇಂದ್ರನು ಇವನನ್ನೇ ಪೂಜಿಸುವಂಥದ್ದು. ಅದಕ್ಕೆ ಇವನು ಮಹೇಂದ್ರ ಅಂತ ಕರೆಯಲ್ಪಡ್ತಾನೆ. ಅಥವಾ ಇಂದ್ರನಿಗೆ ಮಹಾ ಅಂದರೆ ಮಹತ್ವ, ಇಂದ್ರನಿಗೆ ಆ ಮಹತ್ವವನ್ನು ಕೊಟ್ಟವನೇ ಇವನು. ಇಲ್ಲದೇ ಇದ್ದರೆ ದೈತ್ಯರು, ಬಲಿ ಮುಂತಾದವರು ಯಾವಾಗಲೂ ಕಸಿದುಕೊಂಡು ಬಿಡ್ತಾಯಿದ್ರು ಇಂದ್ರನ ಅಧಿಕಾರವನ್ನು. ಮತ್ತೆ ಇಂದ್ರನನ್ನಲ್ಲಿ ಕೂರಿಸಿ ಅವನನ್ನು ರಕ್ಷಣೆ ಮಾಡ್ತಾ ಇರುವವನೇ ಇವನು. ಅದಕ್ಕೆ ಇವನನ್ನು ಮಹೇಂದ್ರ ಅಂತ ಕರೀತಾರೆ. ಮುಂದಿನದ್ದು ಭಗವಂತನ ರೂಪ ವಸುದಾಹ ಅಂತ. ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ವಸುದಾಯ ನಮಃ ಅಂತ ನಮಸ್ಕಾರವನ್ನು ಮಾಡಬೇಕು. ಏನು ವಸುದ ಅಂತ ಹೇಳಿದರೆ, ದೇವರು ವಸು ಅಂದರೆ ಸಂಪತ್ತು, ಎಲ್ಲ ವಿಧವಾದ ಸಂಪತ್ತನ್ನು ಕೊಡುವವನು, ದದಾತಿ ಕೊಡ್ತಾನೆ. ಇಲ್ಲಿಯ ಸಂಪತ್ತು ಸತ್ತ ಮೇಲಿನ ಸಂಪತ್ತು. ಅಂದರೆ ಇಲ್ಲಿರುವ ತನಕ ನಮಗೇನೇನೇನೇನು ಬೇಕೋ
ನಮ್ಮ ಉದ್ಧಾರಕ್ಕೆ, ಇಲ್ಲಿ ನಮ್ಮ ಬದುಕಿಗೆ ಆ ಎಲ್ಲ ಸಂಪತ್ತನ್ನು ಕೊಡ್ತಾನಂತೆ ದೇವರು. ಎಲ್ಲಕ್ಕಿಂತ ದೊಡ್ಡ ಸಂಪತ್ತೇನೆಂದರೆ ದೈವೀ ಸಂಪತ್ತು ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಒಳ್ಳೊಳ್ಳೆ ಗುಣಗಳು, ನಮಗೆ ಒಳ್ಳೊಳ್ಳೆ ಗುಣಗಳು ಬಂತು ಅಂದರೆ ಅದೇ ದೊಡ್ಡ ಸಂಪತ್ತಂತೆ. ಈ ದುಡ್ಡು ಕಾಸು ಅನ್ನೋದು ಇವತ್ತು ಬರ್ತದೆ, ನಾಳೆ ಹೋಗುತ್ತದೆ. ಬರೀ ದುಡ್ಡು ಕಾಸು ಅನ್ನೋದು ಯಾವ ವ್ಯಕ್ತಿಗೂ ವ್ಯಕ್ತಿತ್ವವನ್ನು ತಂದು ಕೊಡೋಲ್ಲ. ಆದರೆ ವ್ಯಕ್ತಿಗೆ ವ್ಯಕ್ತಿತ್ವವನ್ನು ತಂದುಕೊಡೋದೇ ಸದ್ಗುಣಗಳು, ಒಳ್ಳೆಯ ಗುಣಗಳು. ಆ ಗುಣಗಳೇ ಸಂಪತ್ತು. ಇದು ಸಾಯುವ ತನಕವೂ ಇರುವುದು, ಸತ್ತ ಮೇಲೂ ನಮ್ಮೊಟ್ಟಿಗೆ ಬರುವುದು, ನಮಗೆ ಸಲ್ಲೋಕವನ್ನು ಕರುಣಿಸುವಂಥದ್ದು. ಎಲ್ಲ ಸಂಪತ್ತನ್ನು ಕರುಣಿಸ್ತಾನೆ ದೇವರು. ಅದಕ್ಕೆ ಅವನನ್ನು ವಸುದಹ ಅಂತ ಕರೀತಾರೆ. ಮುಂದಿನದ್ದು ಭಗವಂತನ ರೂಪ ವಸುಹು ಅಂತ. ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ವಸವೇ ನಮಃ ಅಂತ ದೇವರಿಗೆ ನಮಸ್ಕಾರವನ್ನು ಮಾಡಬೇಕು. ದೇವರು ಸಂಪತ್ತನ್ನು ಕರುಣಿಸುವವನು, ಯಾಕಂದರೆ ಅವನೇ ಸಂಪತ್ತು ಅಂತ ಹೇಳ್ತಾರೆ. ಇಲ್ಲಿ ಅವನೇ ಸಂಪತ್ತು. ಅದು ವಿಶೇಷವಾಗಿ ಯಾರು ಕೃಷ್ಣನ ಭಕ್ತರಿದ್ದಾರೆ, ನಾರಾಯಣನ ಭಕ್ತರಿದ್ದಾರೆ, ಅವರ ಪಾಲಿಗೆ ದೇವರೇ ಸಂಪತ್ತಂತೆ. ಯಾಕಂತ ಹೇಳಿದರೆ ಅವರು ಅದಕ್ಕೆ ದೇವರನ್ನೇ ಬಯಸ್ತಾರೆ ಅವರು. ಯಾಕಂದರೆ ದೇವರಿಗಿಂತ ದೊಡ್ಡ ಸಂಪತ್ತು ಇನ್ನೇನು ಬೇಕಿದೆ? ಈ ದೇವರೊಬ್ಬ ಒಲಿದ, ದೇವರು ನಮ್ಮನೆಗೆ ಬಂದ ಅಂತ ಹೇಳಿದರೆ ಉಳಿದ ಎಲ್ಲ ಸಂಪತ್ತುಗಳು ತಾನಾಗಿ ಬರ್ತದಂತೆ. ನೀನೊಲಿದಾಗಲೇ ನಿಖಿಳ ಸಂಪತ್ತು ತನ್ನಿಂದ ತಾನೊದಗುವವು ಅಂತ ಹೇಳಿದಾಗೆ. ಅದಕ್ಕಾಗಿ ಭಕ್ತರ ಪಾಲಿಗೆ ಭಗವಂತನೇ ಸಂಪತ್ತು. ಅದಕ್ಕೆ ಅವನನ್ನು ವಸು ಅಂತ ಕರೀತಾರೆ, ಭಗವಂತನನ್ನು. ಮುಂದಿನದ್ದು ನೈಕರೂಪ ಅಂತ ನಮಸ್ಕಾರ ಮಾಡಬೇಕಾದ್ರೆ ನೈಕರೂಪಾಯ ನಮಃ ಅಂತ ದೇವರಿಗೆ ನಮಸ್ಕಾರ ಮಾಡಬೇಕು. ದೇವರದ್ದು ಒಂದು ರೂಪ ಅಲ್ವಂತೆ, ಮತ್ತು ಲೆಕ್ಕ ಇಲ್ಲದಷ್ಟು ಅನೇಕ ರೂಪ ಉಳ್ಳವನು. ಅದಕ್ಕೆ ಅವನನ್ನು ನೈಕರೂಪ ಅಂತ ಕರೀತಾರೆ. ಅನೇಕ ರೂಪಗಳಿಂದ ಪ್ರತಿಯೊಬ್ಬರ ಒಳಗೂ ಕೂತವನು. ಬರೀ ಜಗತ್ತಲ್ಲಿ ಮಾತ್ರ ಅನೇಕ ರೂಪದಿಂದ ಒಬ್ಬೊಬ್ಬ ವ್ಯಕ್ತಿಯ ಒಳಗೆ ದೇವರು ಎಷ್ಟು ಕೋಟಿ ರೂಪದಿಂದ ಕೂಡ್ತಿದ್ದಾನೆ. ಪ್ರತಿಯೊಬ್ಬ ವ್ಯಕ್ತಿಯ ಒಳಗೆ ಈ ರೀತಿ ನೈಕರೂಪ, ಒಂದು ರೂಪ ಅಲ್ಲ, ಅನೇಕ ರೂಪಗಳಿಂದ ಒಬ್ಬೊಬ್ಬ ವ್ಯಕ್ತಿಯ ಒಳಗೂ ಕೂತಿದ್ದಾನೆ ದೇವರು. ಮುಂದಿನದ್ದು ಬೃಹದ್ರೂಪ. ನಮಸ್ಕಾರ ಮಾಡಬೇಕಾದ್ರೆ ಬೃಹದ್ರೂಪಾಯ ನಮಃ ಅಂತ ನಮಸ್ಕಾರ ಮಾಡಬೇಕು. ಹೌದು, ಭಗವಂತ ಲೆಕ್ಕ ಇಲ್ಲದಷ್ಟು ರೂಪದಿಂದ ಕೂತಿದ್ದಾನೆ. ಒಂದೊಂದು ರೂಪಗಳು ಇವಾಗ ನಮ್ಮೊಳಗೆ ಕೂತಿದ್ದಾನೆ ಅಂದರೆ ಎಲ್ಲ ಸಣ್ಣ 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 ಬ್ಯಾಕ್ಟೀರಿಯಾ, ವೈರಸ್ ಇದ್ದಾಗ ದೇವರಿದ್ದಾನೆ ಅಂತ ನಾವು ತಿಳ್ಕೊಳ್ಳಿದ್ದು ಅಂತ ಹೇಳಿದ್ರೆ ಅಲ್ಲ. ದೇವರು ಅಣೋರಣೀಯಾನ್ ಮಹತೋ ಮಹೀಯಾನ್ ಅಂತ ಹೇಳಿದಾಗೆ, ಹೌದು, ಸಣ್ಣದರೊಳಗೆ ಸಣ್ಣದಾಗಿ ಕೂತಿರುವ ದೇವರೇ ಮಹತ್ತಿಗಿಂತ ಮಹತ್ತಾದವನು. ಅವನ ಸಾಮರ್ಥ್ಯ ಸಾಮಾನ್ಯ ಅಲ್ಲ. ಇಲ್ಲಿ ಮಾತ್ರ ನಿಮಗೆ ಈ ರೀತಿ ಕಾಣಿಸ್ತಾ ಇದ್ದಾನಷ್ಟೇ. ನಮ್ಮ ಒಳಗೆ ಕೂತಿದ್ದಾನೆ ಅಂದರೆ ಏನೋ ಸಣ್ಣ ರೂಪದಿಂದ ಕೂತಿದ್ದಾನೆ ಅಂತ. ಆದರೆ ಈ ದೇವರು ಎಷ್ಟು ದೊಡ್ಡವನಾಗಿದ್ದಾನೆ ಅಂದರೆ ಅವನಿಗಿಂತ ದೊಡ್ಡ ರೂಪವೇ ಇಲ್ಲ. ಎಲ್ಲಿವರೆಗೆ ಅಂದರೆ ಸಮೂಢಮಸ್ಯಪಾಂ ಸುರೇ ವೇದ ಹೇಳ್ತದೆ. ಎಷ್ಟು ದೊಡ್ಡ ದೇವರ ರೂಪ ಅಂತ ಹೇಳಿದರೆ ಆ ಭಗವಂತನ ಕಾಲಿನ ಅಡಿಯಲ್ಲಿ ಒಂದು ಸಣ್ಣ ಧೂಳಾಗಿ, ಧೂಳಿನ ಕಣ ಆಗಿ ಕೂರ್ತಂತೆ. ಯಾವುದಂದರೆ ಓಲ್ ಯೂನಿವರ್ಸ್, ಇಡೀ ಬ್ರಹ್ಮಾಂಡ ಭಗವಂತನ ಪಾದದ ಒಂದು ಧೂಳಿನ ಕಣ ಅಂತ ಹೇಳಿದರೆ ಅವನು ಎಷ್ಟು ದೊಡ್ಡ ರೂಪ ದೇವರದ್ದು. ಎಣಿಸ್ಲಿಕ್ಕೆ ಸಾಧ್ಯ ಉಂಟ ಅದನ್ನು? ಅದಕ್ಕೆ ಹೇಳ್ತಾರೆ ಬೃಹದ್ರೂಪ ಅಂತ ಅವನದ್ದು, ಭಗವಂತನದ್ದು. ಮುಂದಿನದ್ದು ಹೇಳ್ತಾರೆ ಶಿಪಿವಿಷ್ಟ ಅಂತ. ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ಶಿಪಿವಿಷ್ಟಾಯ ನಮಃ ಅಂತ ನಮಸ್ಕಾರ ಮಾಡಬೇಕು. ವಾಸ್ತವಿಕವಾಗಿ ಶಿಪಿ ಅಂತ ಹೇಳಿದರೆ ಪಶುಗಳು, ಪ್ರಾಣಿಗಳು. ಆ ಪ್ರಾಣಿಗಳಿಗೆ ಶಿಪಿ ಅಂತ ಸಂಸ್ಕೃತದಲ್ಲಿ ಕರೀತಾರೆ. ಅಂತಹ ಪ್ರಾಣಿಗಳಲ್ಲಿ ವಿಷ್ಟ ಅಂದರೆ ಪ್ರವಿಷ್ಟನಾಗಿರುವವನು. ಪ್ರಾಣಿಗಳೊಳಗೆ ಪ್ರವೇಶ ಮಾಡಿ ಆ ಪ್ರಾಣಿಗಳು ಪ್ರಾಣಿಗಳಾಗಿ ಬದುಕುವಂತೆ ಮಾಡ್ತಾ ಇರುವವನು. ಅವುಗಳಿಗೆ ವೈಶಿಷ್ಟ್ಯವನ್ನು ಕೊಡ್ತಾ ಇರುವವನು. ಬರೀ ಮನುಷ್ಯರಿಗೆ ಮಾತ್ರ ಅಲ್ಲ, ಅದು ವಿಶೇಷವಾಗಿ ಕೆಲವು ಪ್ರಾಣಿಗಳಿಗೆ ಮಹತ್ವ ಇದೆ. ಹಸು, ಕುದುರೆ, ಇಂಥ ಪ್ರಾಣಿಗಳು. ಯಾಕಂದರೆ ಇವುಗಳು ಯಜ್ಞದಲ್ಲಿ ಉಪಯೋಗಿಸುವಂತಹ ಪಶುಗಳು. ಅದಕ್ಕಾಗಿ ನಾವು ಪಶುಗಳಿಗೂ ಪೂಜೆ ಮಾಡ್ತೇವೆ. ಒಂದು ಹಸುವಿಗೆ ಗೋಪೂಜೆ ಮಾಡ್ತೇವೆ. ಯಾಕಂದರೆ ದೇವರದರೊಳಗೆ ಶಿಪಿವಿಷ್ಟನಾಗಿ ಕೂತಿದ್ದಾನೆ. ಆನೆಯನ್ನು ಪೂಜೆ ಮಾಡ್ತಾರೆ ರಾಜರುಗಳು, ಅದೇ ಪಟ್ಟದಾನೆ ಅಂತ, ಅದನ್ನು ಪೂಜೆ ಮಾಡ್ತಾರೆ. ಪಟ್ಟದ ಕುದುರೆ ಅದನ್ನು ಪೂಜೆ ಮಾಡ್ತಾರೆ. ಯಾಕೆ ಅಂತ ಹೇಳಿದರೆ ಅದರೊಳಗೆ ದೇವರು ಶಿಪಿವಿಷ್ಟನಾಗಿ ಕೂತಿದ್ದಾನೆ. ಅದಕ್ಕಾಗಿ ಇವುಗಳು ಕೂಡ ತಾವು ಪೂಜ್ಯವಾಗ್ತದೆ. ಪ್ರಾಣಿಗಳು ಪೂಜಿಸಲ್ಪಡ್ತವೆ, ಯಾಕಂದರೆ ಒಳಗೆ ಶಿಪಿವಿಷ್ಟನಾಗಿ ಕೂತಿರುವುದರಿಂದಾಗಿ. ಮುಂದಿನದ್ದು ಭಗವಂತನದ್ದು ಪ್ರಕಾಶನಃ ಎನ್ನುವಂತಹ ರೂಪ. ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ಪ್ರಕಾಶನಾಯ ನಮಃ ಅಂತ ನಾವು ನಮಸ್ಕಾರವನ್ನು ಮಾಡಬೇಕು. ಯಾಕೆ ದೇವರಿಗೆ ಪ್ರಕಾಶನ ಅಂತ ಕರೀತಾರೆ ಅಂದರೆ ಎಲ್ಲವನ್ನೇ ಬೆಳಗುವಂತೆ ಮಾಡುವವನು. ಭಗವದ್ಗೀತೆಯಲ್ಲಿ ದೇವರೇ ಹೇಳ್ತಾನೆ, ಯದಾದಿತ್ಯಗತಂ ತೇಜೋ
ಜಗದ್ಭಾಸಯತೇಖಿಲಂ ಯಚ್ಚಂದ್ರಮಸಿ ಯಚ್ಚೇಜೋ ತತ್ತೇಜೋ ವಿದ್ಧಿಮಾಮಕಂ ಅಂತ. ಅಗ್ನಿಯಲ್ಲಿ ಯಾವ ಬೆಳಗುವಿಕೆ ಇದೆ, ಸೂರ್ಯನಲ್ಲಿ ಯಾವುದಿದೆ, ಚಂದ್ರನಲ್ಲಿ ಯಾವುದಿದೆ, ನಕ್ಷತ್ರದಲ್ಲಿ ಯಾವುದಿದೆ, ಕಡೆಗೆ ಏನು ಅಂದರೆ ಬದುಕಿರುವವರಲ್ಲೆಲ್ಲ ಒಂದು ವಿಶೇಷವಾದ ಬೆಳಕು ಕಾಣಿಸ್ತಾ ಇದೆ. ಎಲ್ಲ ಬದುಕಿರುವವರಲ್ಲೂ ಅದು ಯಾವಾಗ ಗೊತ್ತಾಗತ್ತೆ ಅಂತ ಹೇಳಿದರೆ, ಬದುಕಿದ್ದಾಗ ನಾವು ಗಮನಿಸ್ಲಿಕ್ಕೆ ಹೋಗೋಲ್ಲ, ಆದರೆ ಸತ್ತ ಹೆಣ ನೋಡಿದಾಗ ಗೊತ್ತಾಗತ್ತೆ. ಓ, ಅದನ್ನು ನೋಡಿದರೆ ಹೆದರಿಕೆ ಆಗುತ್ತೆ, ಸತ್ತ ಹೆಣವನ್ನು ಕಳಾಹೀನವಾಗಿದೆ. ಯಾಕೆ ಅದೇ ವ್ಯಕ್ತಿಯದ್ದೇ ಶರೀರ ಅಲ್ಲ ಅಂತ ಹೇಳಿದ್ರೆ, ಆವಾಗ ಅಲ್ಲೊಂದು ಕಾಂತಿ ಇತ್ತು, ಅಲ್ಲೊಂದು ಬೆಳಕಿತ್ತು ಬದುಕಿರಬೇಕಾದ್ರೆ. ಸತ್ತ ವ್ಯಕ್ತಿಯಲ್ಲ ಆ ಬೆಳಕಿಲ್ಲ. ಈ ರೀತಿ ಪ್ರತಿಯೊಂದರಲ್ಲೂ ನಾವು ಎಲ್ಲೆಲ್ಲಿ ಒಂದು ಬೆಳಕು ಅಂತ ಕಾಣ್ತಾ ಇದ್ದೇವೆ ಅಂತ ಹೇಳಿದರೆ ಅದು ಭಗವಂತನಿಂದಾಗಿ. ಅವನು ಪ್ರಕಾಶನನಾಗಿ ಪ್ರತಿಯೊಂದನ್ನು ಪ್ರಕಾಶಿಸುವಂತೆ ಮಾಡ್ತಾ ಇದ್ದಾನೆ ಭಗವಂತ. ಸತ್ತ ಹೆಣದಲ್ಲಿ ಪ್ರಕಾಶನ ಇಲ್ಲ, ಅದಕ್ಕಾಗಿಯೇ ಅದು ಕಳಾಹೀನವಾಗಿರುತ್ತದೆ. ಹೀಗೆ ಭಗವಂತ ಪ್ರಕಾಶವನ್ನು ಕೊಡ್ತಾ ಪ್ರಕಾಶನನಾಗಿದ್ದಾನೆ. ಮುಂದಿನದ್ದು ಶ್ಲೋಕ. ಓಜಸ್ತೇಜೋದ್ಯುತಿಧರ ಪ್ರಕಾಶಾತ್ಮ ಪ್ರತಾಪನಃ ವೃದ್ಧ ಸ್ಪಷ್ಟಾಕ್ಷರೋ ಮಂತ್ರಶ್ಚಂದ್ರಾಂಶುರ್ಭಾಸ್ಕರದ್ಯುತಿ. ಇಲ್ಲಿ ಗಮನಿಸಬೇಕಾದದ್ದು ಓಜಸ್ತೇಜೋದ್ಯುತಿಧರ. ನೋಡಿ, ತೇಜೋ ದೀರ್ಘ ಇದೆ, ಓಜಸ್ತೇಜೋದ್ಯುತಿಧರ ಇಷ್ಟೇ ಅಲ್ಲ, ಓಜಸ್ತೇಜೋದ್ಯುತಿಧರ. ನಂತರ ಪ್ರಕಾಶಾತ್ಮ ದೀರ್ಘ ಇದೆಲ್ಲ ಕೂಡ, ಪ್ರತಾಪನಃ. ವೃದ್ಧ ಋ ಅದು ಸ್ಪಷ್ಟ ಹೇಳಬೇಕು, ಅ ಇ ಈ ಉ ರು ಅದು ಬರಬೇಕಾದದ್ದು. ಸ್ಪಷ್ಟಾಕ್ಷರೋ ಮಂತ್ರಶ್ಚಂದ್ರಾಂಶುರ್ ಭಾಸ್ಕರದ್ಯುತಿ. ಮುಂದಿನದ್ದು ಅದರಲ್ಲಿ ಮೊದಲನೆಯದ್ದು ಓಜಸ್ತೇಜೋದ್ಯುತಿಧರ ಅಂತ ನಮಸ್ಕಾರ ಮಾಡಬೇಕಾದ್ರೆ ಓಜಸ್ತೇಜೋದ್ಯುತಿಧರಾಯ ನಮಃ ಅಂತ ದೇವರಿಗೆ ನಮಸ್ಕಾರ ಮಾಡಬೇಕು. ಏನು ಓಜಸ್ತೇಜೋದ್ಯುತಿಧರ ಅಂತ ಹೇಳಿದರೆ, ಓಜಃ ತೇಜ ದ್ಯುತಿ ಮೂರು. ಓಜಸ್ಸು ಅಂತ ಹೇಳಿದರೆ ಏನಂದರೆ ಉಳಿದವರನ್ನು ಮಣಿಸುವ ಶಕ್ತಿ. ಅದಕ್ಕಾಗಿ ಭಗವಂತ ಏನಿದ್ದಾನೆ, ಅವನ ಮುಂದೆ ಯಾರು ತಲೆ ಎತ್ತಿ ನಿಲ್ಲಿಕ್ಕಾಗೋಲ್ಲ, ಎಲ್ಲರನ್ನ ಮಣಿಸಿ ಬಿಡ್ತಾನಂತೆ. ತೇಜಸ್ಸು ಅಂತ ಹೇಳಿದರೆ ಇನ್ನೊಬ್ಬರಿಗೆ ಮಣಿಯದ ಶಕ್ತಿ. ದೇವರು ಮಾತ್ರ ಯಾರಿಗೂ ತಲೆಬಾಗುವವನಲ್ಲ, ಭಗವಂತ ಯಾರಿಗೂ ತಲೆಬಾಗುವವನಲ್ಲ. ಆದರೆ ಯಾರ್ಯಾರಿದ್ದಾರೆ ಎಲ್ಲರನ್ನು ತಲೆಬಾಗುವಂತೆ ಮಾಡುವವನು, ಅದೇ ಓಜ ತೇಜ. ಮೂರನೆಯದ್ದು ದ್ಯುತಿ ಅಂದರೆ ಬೆಳಕಿನ ರೂಪ. ದೇವರು ಯಾವತ್ತೂ ಪ್ರಕಾಶದಿಂದ ಕೂಡಿಕೊಂಡಿರುವಂಥವನು, ಇದನ್ನು ಧರಿಸಿದವನು ಭಗವಂತ. ಇದನ್ನು ಯಾಕೆಂದರೆ ವಿಶೇಷವಾಗಿ ನಮಗೂ ಇಂಥ ಶಕ್ತಿ ಬರಬೇಕು ಅಂತ ಹೇಳಿದರೆ, ಅಂದರೆ ಇನ್ನೊಬ್ಬರು ನಮಗೆ ತಲೆಬಾಗಬೇಕು. ಆದರೆ ನಾವು ಇನ್ನೊಬ್ಬರಿಗೆ ಅಂದರೆ ಹಿರಿಯರನ್ನು ಬಿಟ್ಟು, ಗುರು ಹಿರಿಯರು ಸಜ್ಜನರು ಇವರಿಗೆ ತಲೆಬಾಗುವಂಥದ್ದು ಒಳ್ಳೆಯದೇ. ಅವರನ್ನು ಬಿಟ್ಟು ದುರ್ಜನರಿಗೆ ನಾವು ಯಾವತ್ತೂ ತಲೆಬಾಗಬಾರದು. ಅಂದರೆ ನಮ್ಮಲ್ಲಿ ತೇಜಸ್ಸು ಬೇಕು. ದುರ್ಜನರು ನಮಗೆ ತಲೆಬಾಗಬೇಕು ಅಂತ ಹೇಳಿದರೆ ನಮ್ಮಲ್ಲಿ ಓಜಸ್ಸು ಬೇಕು. ಆ ಓಜಸ್ಸನ್ನು ತೇಜಸ್ಸನ್ನು ವಿಶೇಷವಾಗಿ ಇಡೀ ಜಗತ್ತಿನಲ್ಲಿ ನಾವು ಬೆಳಕಬೇಕು ಅಂತ ಹೇಳಿದರೆ ನಮ್ಮಲ್ಲಿ ದ್ಯುತಿ ಬೇಕು. ಆ ಮೂರನ್ನೂ ಕೊಡುವವನು ದೇವರು. ಯಾಕಂದರೆ ಈ ರೂಪದಿಂದ ನಮ್ಮೊಳಗೆ ಕೂತು, ಅದಕ್ಕೆ ಅವನು ಓಜಸ್ತೇಜೋ ದ್ಯುತಿಧರ ಅಂತ ಭಗವಂತ ಕರೆಸಲ್ಪಡ್ತಾನೆ. ಮುಂದಿನದ್ದು ಪ್ರಕಾಶಾತ್ಮ. ಹಿಂದೆ ಕೇಳಿದ್ದು ಪ್ರಕಾಶನಃ ಅಂತ. ಇಡೀ ಎಲ್ಲ ಬೆಳಗುವ ವಸ್ತುಗಳನ್ನು ಬೆಳಗಿಸ್ತಾ ಇರುವವನು ದೇವರು ಅಂತ. ಯಾಕಂದರೆ ಪ್ರಕಾಶಾತ್ಮ ಅವನ ಸ್ವರೂಪವೇ ಅಂತದ್ದು. ಅಂದರೆ ದೇವರು ನ್ಯಾಚುರಲ್ಲಾಗಿ ಲೈಟ್, ಅಂದರೆ ದೇವರು ಅಂತ ಹೇಳಿದ್ರೇ ಬೆಳಕು, ಬೆಳಕಿನ ಪುಂಜ ದೇವರು ಅಂದರೆ. ಅದಕ್ಕೆ ಬೆಳಕನ್ನು ಬಿಟ್ಟು ದೇವರು ಅಂತ ಇಲ್ಲವೇ ಇಲ್ಲ. ಎಲ್ಲ ಕಡೆ ನಾವು ತಿಳ್ಕೊಳ್ಬೇಕಾದದ್ದು. ಹಾಗಂತ ಬೆಳಕಿನ ಪುಂಜ ಅಂತ ಎಷ್ಟೋ ಜನ ಹೇಳೋದುಂಟು, ಭಗವಂತ ಜ್ಯೋತಿಸ್ವರೂಪ ಅಂತ. ಜ್ಯೋತಿಸ್ವರೂಪ ಅಂತ ಹೇಳಿದ ಕೂಡಲೇ ಅವರಿಗೆ ಏನು ಅರ್ಥ ಆಗಿಬಿಡ್ತದೆ ಅಂದರೆ, ಆಗಿದ್ರೆ ದೇವರಿಗೆ ಕೈ ಕಾಲು ಕಣ್ಣು ಮೂಗು ಬಾಯಿ ಏನಿಲ್ಲ, ಯಾಕಂದರೆ ಬೆಳಕಿಗೆ ಏನಿಲ್ವಲ್ಲ ಅಂತ. ಅದೇ ತಪ್ಪು. ಭಗವಂತ ಪ್ರಕಾಶ ರೂಪವನಾಗಿದ್ದಾನೆ ಅಂತ ಹೇಳಿದ ಕೂಡಲೇ ಕಣ್ಣು ಕೈ ಮೂಗು ಬಾಯಿ ಇಲ್ಲ ಅಂತಲ್ಲ, ಎಲ್ಲವೂ ಇದೆ ಭಗವಂತನಿಗೆ. ಎಲ್ಲದರಿಂದ ಕೂಡಿಕೊಂಡು ಅವನು ಬೆಳಗುತ್ತಾ ಇದ್ದಾನಂತೆ. ಭಗವಂತ ಪ್ರಕಾಶಮಾನವಾಗಿ ಬೆಳಗುತ್ತಾ ಇದ್ದಾನಂತೆ. ಅದಕ್ಕಾಗಿಯೇ ಯಾರೊಳಗೆ ದೇವರು ವಿಶೇಷವಾಗಿ ಕೂರ್ತಾನೆ ಅವರು ಬೆಳಗುತ್ತಾರೆ. ದೇವರಿದ್ದಾನೆ ಅಂತ ಕಂಡುಕೊಳ್ಳುವುದೇ ಹಾಗೆ. ನಾವು ಈ ವ್ಯಕ್ತಿಯಲ್ಲಿ ದೇವರ ಸನ್ನಿಧಾನ ಇದೆಯೋ ಇಲ್ವೋ, ಯಾಕಂದರೆ ಅವನು ಒಳ್ಳೆ ಪ್ರಕಾಶಮಾನವಾಗಿ ಬೆಳಗುತ್ತಾ ಇರಬೇಕು. ನಿಮಗೆ ಎಲ್ಲಿವರೆಗೆ ಅಂದರೆ ಇದನ್ನೇ ಭಾಗವತ ಹೇಳುತ್ತದೆ. ವಸುದೇವ ದೇವಕಿಯರನ್ನು ಸೆರೆಮನೆಯಲ್ಲಿಟ್ಟನಂತೆ ಕಂಸ. ಅವಳು ಮೊದಲು ಗರ್ಭವನ್ನು ಧರಿಸಿದ್ಲು, 7 ಗರ್ಭವನ್ನು ಧರಿಸಿದ್ದಾಗ ನಾರ್ಮಲ್ಲಾಗಿ ಮಾಮೂಲಾಗೇ ಇದ್ಲಂತೆ. ಯಾವಾಗ 8ನೆಯ ಗರ್ಭದಲ್ಲಿ ಕೂರ್ಲಿಕ್ಕೋಸ್ಕರ ಭಗವಂತ ವೈಕುಂಠ ಲೋಕದಿಂದ ಇಳಿದು ಬಂದು ಇವಳು ಒಳಗೆ ಕೂತ, ಅವನು ಅಂದರೆ ಅವನು ಪ್ರಕಾಶಾತ್ಮ ಭಗವಂತ.
ಅವನು ಆ ಬೆಳಕಿನ ಪುಂಜ ಒಳಗೆ ಬಂದು ಕೂತದ್ರಿಂದಾಗಿ ಅದು ಎಷ್ಟು ಹೊರಗೆ ಬರ್ತಾ ಇತ್ತು ಅಂದರೆ ದೇವಕಿಯಿಂದ ಹೊರಗೆ ಬರ್ತಾ ಇತ್ತಂತೆ. ಕತ್ತಲೆಯ ಕೋಣೆ ಬೆಳಗಾಗ್ತಾ ಇತ್ತಂತೆ ಲೈಟ್ ಹಾಕಿದಾಗೆ. ಎಲ್ಲಿವರೆಗೆ ಅಂದರೆ ಇದನ್ನು ಕಂಡ ಈ ಕಂಸ ತಾನು ಸಂಪೂರ್ಣ ನಿಶ್ಚಯ ಮಾಡಿಕೊಂಡಂತೆ, ಕನ್ಫರ್ಮ್ ಮಾಡಿಕೊಂಡಂತೆ, ಓ ನನ್ನನ್ನು ಕೊಲ್ಲಿಕ್ಕೆ ವಿಷ್ಣು ಇವಳೊಳಗೆ ಬಂದು ಕೂತಿರುವುದು ಖಚಿತ ಅಂತ. ಅಂದರೆ ಅಂಥ ಭಗವಂತ ಬೆಳಕಿನ ಪುಂಜ. ಅದಕ್ಕೆ ಅವನನ್ನು ಪ್ರಕಾಶಾತ್ಮ ಅಂತ ಕರೀತಾರೆ. ನಂತರ ಪ್ರತಾಪನಃ ಅಂತ ಭಗವಂತನನ್ನು ಕರೀತಾರೆ. ಯಾಕೆ ಪ್ರತಾಪನ ಅಂತ ದೇವರನ್ನು ಕರೀತಾರೆ ಅಂತೇಳಿ ಇದರಲ್ಲಿ ನಾವು ನಮಸ್ಕಾರ ಮಾಡಬೇಕಾದ್ರೆ ಪ್ರತಾಪನಾಯ ನಮಃ ಅಂತ ಭಗವಂತನಿಗೆ ನಮಸ್ಕಾರವನ್ನು ಮಾಡಬೇಕಾದದ್ದು. ಇಲ್ಲಿ ಅಂತೇಳಿದರೆ ಪ್ರಕಷ್ಟ, ಚೆನ್ನಾಗಿ, ಹೆಚ್ಚಾಗಿ. ತಾಪ ಅಂತೇಳಿದರೆ ಒಂದರ್ಥದಲ್ಲಿ ಕಷ್ಟ ಅಂತ. ಅದನ್ನು ಕೊಡುವವನು ಯಾರಿಗೆಂದರೆ ಪಾಪಿಗಳಿಗೆ. ಯಾರು ಪಾಪಿಗಳಿಗಿದ್ದಾರೆ, ದುಷ್ಟರಿದ್ದಾರೆ, ಅವರಿಗೆ ಇಲ್ಲಿ ಬದುಕಿರುವಾಗಲೇ ನಾನಾ ವಿಧವಾದಂತಹ ತಾಪವನ್ನು ಕೊಡ್ತಾನೆ. ಅದೇ ನಮ್ಮ ತಾಪತ್ರಯ ಅಂತ ಹೇಳ್ತೇವಲ್ವ, ಕಷ್ಟದ ಮೇಲೆ ಕಷ್ಟವನ್ನು ಕೊಡ್ತಾನಂತೆ. ಇಲ್ಲಿ ಹೇಗೂ ತಪ್ಪಿಸಿಕೊಂಡು ಬಚಾವಾದರೂ ಕೂಡ ಸತ್ತ ಮೇಲೆ ಕಾದಿದ್ದೇ ಇದೆ. ನರಕ ಇರುವುದೇ ಅಂತಹ ಪಾಪಿಗಳಿಗೆ. ನರಕದಲ್ಲಿ ನಾನಾ ವಿಧವಾದ ಶಿಕ್ಷೆಯನ್ನು ಕೊಡುವ ಮೂಲಕ ತಾನು ತಾಪವನ್ನು ಉಂಟು ಮಾಡುವವನು. ಅದು ಸಾಮಾನ್ಯ ಅಲ್ಲದೆ ಪ್ರತಾಪನ, ಬಹಳವಾದ ಶಿಕ್ಷೆಯನ್ನು ಕೊಟ್ಟು ಆ ಪಾಪಿಗಳನ್ನು ದಂಡಿಸ್ತಾನಂತೆ. ಅದಕ್ಕೋಸ್ಕರ ಪ್ರತಾಪನ ಅಂತ ಭಗವಂತನ ಕರೀತಾರೆ. ಮುಂದಿನದ್ದು ರುದ್ಧ ಅಂತ. ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ರುದ್ಧಾಯ ನಮಃ ಅಂತ ದೇವರಿಗೆ ನಮಸ್ಕಾರ ಮಾಡಬೇಕು. ವೃದ್ಧ ಅಂದರೆ ಬೆಳೆದು ನಿಂತವನು ಅಂತ, ಅಭಿವೃದ್ಧಿಯನ್ನು ಪಡೆದವನು. ನಮ್ಮ ಹಾಗೆ ಅಭಿವೃದ್ಧಿ ಪಡಿತಾ ಇರುವವನಲ್ಲ, ನಾವಿನ್ನು ಬೆಳೀತಾ ಇರುವವರು. ಪ್ರತಿಯೊಂದು ಜನ್ಮದಲ್ಲಿಯೂ ಚೂರು ಬೆಳ್ಕೊಂಡು ಹೋಗ್ಲಿಕ್ಕುಂಟು. ಆದರೆ ದೇವರ ಹಾಗಲ್ಲ, ಈಗಾಗಲೇ ಬೆಳೆದು ನಿಂತವನು. ಎಷ್ಟು ಅಂದರೆ ಇನ್ನೂ ಬೆಳೆಯಲಿಕ್ಕಿಲ್ವೇ ಇಲ್ಲ. ಅಷ್ಟು ಮಾತ್ರ ಅಲ್ಲ, ಇಲ್ಲಿವರೆಗೆ ಆ ಭಗವಂತನಷ್ಟು ಬೆಳೆದು ನಿಂತಿರುವ ವಸ್ತು ಬಂದೂ ಇಲ್ಲ, ಬರುವುದೂ ಇಲ್ಲ. ಅಷ್ಟು ಬೆಳೆದು ನಿಂತಿರುವವನು. ಅದಕ್ಕೋಸ್ಕರ ಅವನ ವೃದ್ಧ ಅಂತ ಹೇಳ್ತಾರೆ. ಅವನು ಪರಿಪೂರ್ಣನಾಗಿರುವವನು. ಅದಕ್ಕೋಸ್ಕರ ಭಗವಂತ ಅವನಿಗೆ ಯಾವುದು ಬಾಕಿ ಇಲ್ವೇ ಇಲ್ಲ. ಯಾಕಂದರೆ ಎಲ್ಲ ಬೆಳೆದು ನಿಂತಾಗಿದೆ, ಅವನು ಪರಿಪೂರ್ಣನಾದವನು. ಅದಕ್ಕಾಗಿ ನಾವು ಅವನ ಆರಾಧನೆ ಮಾಡುವುದು. ಯಾಕಂದರೆ ನಮ್ಮ ಬೆಳವಣಿಗೆಗೆ ಅವನ ಅನುಗ್ರಹ ಬೇಕೇ ಬೇಕು. ನಾವೇ ಅಭಿವೃದ್ಧಿ ಹೊಂದಲಿಕ್ಕೆ ಆ ಭಗವಂತನ ಅನುಗ್ರಹ ಬೇಕೇ ಬೇಕು. ಅದಕ್ಕೆ ಆ ವೃದ್ಧ, ಆ ಭಗವಂತನನ್ನು ನಾವು ನಮಸ್ಕಾರವನ್ನು ಮಾಡುವುದು. ಮುಂದಿನದ್ದು ಸ್ಪಷ್ಟಾಕ್ಷರ ಅಂತ ನಮಸ್ಕಾರ ಮಾಡಬೇಕಾದ್ರೆ ಸ್ಪಷ್ಟಾಕ್ಷರಾಯ ನಮಃ ಅಂತ. ಇಲ್ಲಿ ಕೆಲವರು ಸ್ಪಷ್ಟಾಕ್ಷರ ಮುಂದಿನ ನಾಮ ಮಂತ್ರ ಎರಡನ್ನೂ ಒಟ್ಟಿಗೆ ಸೇರಿಸಿ ಸ್ಪಷ್ಟಾಕ್ಷರೋ ಮಂತ್ರ ಅಂತ ಹೇಳ್ತಾರೆ. ಇನ್ನು ಕೆಲವರು ಎರಡು ವಿಭಾಗವನ್ನು ಮಾಡ್ತಾರೆ. ನಾವಿಲ್ಲಿ ವಿಭಾಗವನ್ನು ಮಾಡಿ ಸ್ಪಷ್ಟಾಕ್ಷರ ಅನ್ನುವುದೊಂದು ದೇವರ ನಾಮ, ದೇವರ ರೂಪ. ಸ್ಪಷ್ಟಾಕ್ಷರಾಯ ನಮಃ ಅಂತ ಹೇಳಿದರೆ ಅಕ್ಷರಗಳು ನಮಗೊತ್ತು. ಅಕಾರದಿಂದ ಕ್ಷಕಾರದವರೆಗೆ ಅಂತಹ ಅಕ್ಷರಗಳಿಂದ ಸ್ಪಷ್ಟವಾಗಿ ಹೊಗಳಲ್ಪಡ್ತಾ ಇರುವವನು ದೇವರೇ. ನಾವೇನು ತಿಳ್ಕೊಂಡಿದ್ದೇವೆ ಅಂದರೆ ಅ ಆ ಇ ಈ ಉ ಎಲ್ಲ ಅಕ್ಷರಗಳು ಕೇವಲ ನಮಗೆ ಒಂದು ಭಾಷೆಗೆ ಬೇಕು ಅಂತ ನಾವು ತಿಳ್ಕೊಂಡಿದ್ದೇವೆ. ಇದು ಬರೀ ಭಾಷೆಗೋಸ್ಕರ ಮಾತ್ರ ಇರುವುದಲ್ಲ. ಅ ಆ ಇ ಈ ಮುಂತಾದ ಅಕ್ಷರಗಳು. ಮತ್ತು ಇವೆಲ್ಲವೂ ದೇವರನ್ನು ಹೇಳ್ತಾ ಇರುವ ರೂಪಗಳಿದು. ಆ ಅಂದರೆ ಅಜ, ಆ ಅಂದರೆ ಆನಂದ, ಇ ಅಂದರೆ ಇಂದ್ರ, ಈ ಅಂದರೆ ಈಶ, ಉ ಅಂದರೆ ಉಗ್ರ. ನೋಡಿ, ಇದೆಲ್ಲ ದೇವರ ಒಂದೊಂದು ರೂಪಗಳು. ಈ ರೀತಿ ಕ್ಷಕಾರದವರೆಗೆ, ಲಕಾರ ಕ್ಷಕಾರದವರೆಗೆ ಒಂದೊಂದು ಅಕ್ಷರವೂ ಒಂದೊಂದು ದೇವರ ರೂಪವನ್ನು, ದೇವರ ಮಹಿಮೆಯನ್ನು ಸ್ಪಷ್ಟವಾಗಿ ಪ್ರತಿಪಾದನೆ ಮಾಡ್ತಾ ಇದೆ. ಈ ರೀತಿ ಅಕ್ಷರಗಳಿಂದ ಸ್ಪಷ್ಟವಾದ ಮಹಿಮೆ ಉಳ್ಳವನು ಸ್ಪಷ್ಟಾಕ್ಷರ ದೇವರು. ನಂತರ ಮಂತ್ರ ಅಂತ ದೇವರನ್ನು ಕರೀತಾರೆ. ಮಂತ್ರ ಅಂತ ದೇವರನ್ನು ಯಾಕೆ ಕರೀತಾರೆ ಅಂದರೆ ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ಮಂತ್ರಾಯ ನಮಃ ಅಂತ ನಮಸ್ಕಾರ ಮಾಡಬೇಕು. ಅಂದರೆ ಮಾನ, ಸಮ್ಮಾನ. ಆ ಸಮ್ಮಾನವನ್ನು ಕೊಟ್ಟು ಭಗವಂತ ಅಂದರೆ ತ್ರಾಯತೆ, ನಮ್ಮನ್ನು ರಕ್ಷಣೆ ಮಾಡ್ತಾನಂತೆ. ಇಲ್ಲಿ ನಾವೇನಾದರೂ ಒಂದು ಗೌರವವನ್ನು ಪಡಿತಾ ಇದ್ದೇವೆ, ಸಮ್ಮಾನವನ್ನು ಪಡಿತಾ ಇದ್ದೇವೆ ಅಂದರೆ ಅವನಿಂದಾಗಿ, ಆ ಭಗವಂತನಿಂದಾಗಿ. ಈ ರೀತಿ ಗೌರವವನ್ನು ಕೊಟ್ಟು ನಮ್ಮನ್ನು ಕಾಪಾಡುತ್ತಾ ಇದ್ದಾನೆ. ಅದಕ್ಕೆ ಅವನನ್ನು ಮಂತ್ರ ಅಂತ ಕರೀತಾರೆ ಭಗವಂತನನ್ನು. ಮುಂದಿನ ಭಗವಂತನ ನಾಮ ಚಂದ್ರಾಂಶು ಅಂತ. ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ಚಂದ್ರಾಂಶವೇ ನಮಃ ಅಂತ ನಮಸ್ಕಾರವನ್ನು ಮಾಡಬೇಕು. ಚಂದ್ರಾಂಶು ಅಂದರೆ ಅಂಶವ ಅಂದರೆ ಕಿರಣಗಳು. ಚಂದ್ರನ ಕಿರಣಗಳು ತಂಪು. ಆ ಚಂದ್ರನ ಕಿರಣಗಳಲ್ಲಿ ತಂಪನ್ನು ನೀಡುತ್ತಾ ಇರುವವನು ಭಗವಂತ ಅಂತೆ. ಅದಕ್ಕೆ ಚಂದ್ರನಿಗೆ ಹೆಸರೇ ಅದಕ್ಕೆ ಚಂದ್ರ ಅಂತ ಯಾಕೆ ಕರೀತಾರೆ ಅಂದರೆ ಆಹ್ಲಾದಕರವಾದ ಕಿರಣ ಉಳ್ಳವನು ಅಂತ. ಅದಕ್ಕೆ ಚಂದ್ರ ಮೂಡಿದ ಅಂದರೆ ಇಡೀ ವಾತಾವರಣ ತಂಪಾಗತ್ತೆ. ಯಾಕಂದರೆ ಅವನ ಆ ಕಿರಣಗಳೆಲ್ಲ ಆ ಶಕ್ತಿ ಇದೆ. ಈ ರೀತಿ ಚಂದ್ರನ ಕಿರಣಗಳಲ್ಲಿ ಕೂತು ತಂಪನ್ನು ನೀಡುವವನಿದೆ ಭಗವಂತ. ಆಶ್ಚರ್ಯ ಏನಂದರೆ ಮುಂದಿನ ನಾಮವೇ ಭಾಸ್ಕರ ದ್ಯುತಿ ಅಂತ.
ಎಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ಭಾಸ್ಕರದ್ಯುತಯೇ ನಮಃ ಅಂತ ನಮಸ್ಕಾರ ಮಾಡಬೇಕು. ಆಶ್ಚರ್ಯ ಅಂದರೆ ರಾತ್ರಿ ಎಲ್ಲ ತಂಪು ಮಾಡ್ತಾನೆ ದೇವರು. ಇದೇ ದೇವರೇ ಬೆಳಗಾತ ಸೂರ್ಯನಲ್ಲಿ ಕೂತು ಇಡೀ ಜಗತ್ತನ್ನು ಬಿಸಿ ಮಾಡ್ತಾನೆ. ಇಡೀ ಜಗತ್ತನ್ನು ಬಿಸಿ ಮಾಡುವ ಕಿರಣವುಳ್ಳವನು ಇವನೇ. ರಾತ್ರಿ ಚಂದ್ರನ ಕಿರಣಗಳಲ್ಲಿ ಕೂತು ತಂಪು ಮಾಡುವವನು ಇವನೇ, ಭಗವಂತನೇ. ಎರಡು ಇವನೇ. ಅದಕ್ಕೆ ಭಾಸ್ಕರದ್ಯುತಿ, ಸೂರ್ಯನಂತೆ ಪ್ರಕಾಶಮಾನವಾಗಿ ಬೆಳಗುತ್ತಾ ಇರುವಂಥವನು ಭಗವಂತ. ಅಥವಾ ಸೂರ್ಯನ ಕಿರಣದಲ್ಲಿ ಕೂತು ಇಡೀ ಜಗತ್ತನ್ನು ತಾನು ಬೆಳಗುವಂತೆ ಮಾಡ್ತಾ ಇರುವಂಥವನು, ಇಡೀ ಜಗತ್ತನ್ನು ತಾನು ಬಿಸಿ ಮಾಡ್ತಾ ಇರುವವನು. ಹೌದು, ಎರಡು ಬೇಕಲ್ವಾ? ಮನುಷ್ಯನಿಗೆ ರಾತ್ರಿ ತಂಪಾಗಬೇಕು, ಬೆಳಗ್ಗೆ ಬಿಸಿಯಾಗಬೇಕು. ಇಲ್ಲ ಅಂತೇಳಿದರೆ ಚಳಿಗಾಲದಲ್ಲಿ ಚಳಿಯಿಂದ ಒದ್ದಾಡುವ ಹಾಗೆ ನಾವು ಒದ್ದಾಡಿ ಸತ್ತು ಬಿಡ್ತೇವೆ. ಇಲ್ಲ ಬರೀ ಬಿಸಿ ಇತ್ತು ಅಂತೇಳಿದರೆ ಬಿಸಿಯಲ್ಲಿ ಬೆಂದು ಸತ್ತು ಹೋಗ್ತೇವೆ. ಎರಡೂ ಇರಬಾರದು ಅಂತೇಳಿದರೆ ಭಗವಂತ ತಂಪಿಗೆ ತಂಪನ್ನು ಈಬೇಕು, ಬಿಸಿಗೆ ಬಿಸಿಯನ್ನು ಇರಬೇಕು. ಎರಡನ್ನೂ ಕೊಡುವವನು ಭಗವಂತ ಎನ್ನುವ ಅರ್ಥದಲ್ಲಿ ಅವನನ್ನು ಭಾಸ್ಕರದ್ಯುತಿ ಅಂತ ಕರೀತಾರೆ.